ದೇವರಾತ್ಮನು ಸ್ಪಷ್ಟವಾಗಿ ತಿಳಿಸಿದ ಸಂಗತಿಗಳು ಅಂತ್ಯ ದಿನಗಳಲ್ಲಿ ನಡೆಯುತ್ತವೆ. ಆದ್ದರಿಂದ ಈ ಅಂತ್ಯ ದಿನಗಳನ್ನು ಅಥವಾ ಕಡೆಯ ದಿನಗಳನ್ನು ಕುರಿತಂತ ವಿವರಣೆಯನ್ನು ನಾವು ಮೊದಲನೇ ಕ್ಲಾಸ್ ಅಲ್ಲಿ ಆಲೋಚನೆ ಮಾಡಿದ್ದೇವೆ. ಈ ಅಂತ್ಯ ದಿನಗಳು ಎನ್ನುವಂತವುಗಳು ಸಭೆಯ ಪ್ರಾರಂಭದಿಂದಲೂ ಕ್ರಿಸ್ತನ ಬರೋಣದವರೆಗೆ ಇರತಕ್ಕಂಥ ದಿನಗಳು ಆಗಿರ್ತವೆ. ಆದ್ದರಿಂದ ಈ ಅಂತ್ಯ ದಿನಗಳಲ್ಲಿ ಮನುಷ್ಯರು ವಂಚಿಸುವಂತ ಬೋಧನೆಗಳ, ಆತ್ಮಗಳನ್ನು ವಂಚಿಸುವ ಬೋಧನೆಗಳಿಗೂ, ದೆವ್ವಗಳ ಬೋಧನೆಗಳಿಗೂ, ಸುಳ್ಳಾದ ತಪ್ಪಾದ ಬೋಧನೆಗಳ ಕಡೆಗೆ ಲಕ್ಷ್ಯ ಕೊಟ್ಟು ನಂಬಿಕೆಯ ಭ್ರಷ್ಟರಾಗ್ತಾರೆ. ಆದ್ದರಿಂದ ಆ ವಿಷಯಗಳಲ್ಲಿ ಆದಿಮ ಸಭೆಯವರು ಪ್ರಾರಂಭದ ಸಭೆಗಳಲ್ಲೂ ಆ ಎಚ್ಚರವಾಗಿದ್ದು ತಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡಂತ ರೀತಿಯಲ್ಲಿ ಇಂದಿನ ದಿನಮಾನಗಳಲ್ಲಿ ಕ್ರಿಸ್ತನ ರಾಜ್ಯದಲ್ಲಿರ್ತಕ್ಕಂಥ, ಕ್ರಿಸ್ತನ ರಾಜ್ಯದ ಪೌರರಾಗಿರ್ತಕ್ಕಂಥ ನಾವು ಕೂಡ ಆ ವಿಷಯಗಳಲ್ಲಿ ಜಾಗರೂಕರಾಗಿರ್ಬೇಕೆಂಬುದಾಗಿ ಈ ಪಾಠದ ಮೂಲಕ ನಾವು ತಿಳಿದುಕೊಳ್ಳೋಣ. ಸೊ ಅದೇ ಆದಿ ಸಭೆಯಲ್ಲಿ ಇರತಕ್ಕಂತ ಕ್ರೈಸ್ತರನ್ನು ಗಲಿಬಿಲಿಗೆ ಈಡು ಮಾಡಿದಂತ ಕೆಲವು ಸುಳ್ಳು ಬೋಧನೆಗಳ ವಿಷಯದಲ್ಲಿ ಜಾಗರೂಕರಾಗಿರಿ ಎಂಬುದಾಗಿ ಸ್ಪಷ್ಟವಾಗಿ ದೇವರಾತ್ಮನು ತಿಳಿಸಿದರೆ, ಆ ಆದಿ ಸಭೆಯನ್ನು ಗಲಿಬಿಲಿಗೆ ಗುರಿ ಮಾಡಿದ ಕೆಲವು ಸುಳ್ಳು ಬೋಧನೆಗಳನ್ನು ಕುರಿತು ನಾವು ಈ ಕ್ಲಾಸ್ ಅಲ್ಲಿ ಆಲೋಚನೆ ಮಾಡೋಣ. ಸೊ ಇವುಗಳ ವಿಷಯದಲ್ಲಿ ಎಚ್ಚರವಾಗಿರ್ಬೇಕು ಎಂಬುದಾಗಿ, ಇಂಥ ಜನರು ಬಂದು ನಿಮ್ಮನ್ನು ವಂಚಿಸ್ತಾರೆ, ಆದ್ದರಿಂದ ಜಾಗರೂಕರಾಗಿರಿ ಎಂಬುದಾಗಿ ದೇವರಾತ್ಮನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆದಿ ಸಭೆಯ ಜನರನ್ನು ಅಥವಾ ಆದಿ ಕ್ರೈಸ್ತರನ್ನು ಗಲಿಬಿಲಿಗೆ ಗುರಿ ಮಾಡಿದ ಕೆಲವು ಸುಳ್ಳಾದ ಅಥವಾ ತಪ್ಪಾದ ಉಪದೇಶಗಳು ತಪ್ಪಾದ ಅಥವಾ ಸುಳ್ಳು ಬೋಧನೆಗಳು ಅನ್ನೋದನ್ನ ಬರ್ಕೊಡ್ರಿ. ಅದರಲ್ಲಿ ಮೊದಲನೇದು ಸುನ್ನತಿಯನ್ನು ಕುರಿತ ವಿವಾದ. ಆದಿ ಕ್ರೈಸ್ತರನ್ನು ಅಥವಾ ಆದಿ ಸಭೆಯವರನ್ನು ಗಲಿಬಿಲಿಗೆ ಈಡು ಮಾಡಿದ ತಪ್ಪಾದ ಉಪದೇಶದಲ್ಲಿ ಒಂದು ಏನಂದ್ರೆ ಸುನ್ನತಿಯನ್ನು ಕುರಿತಂತ ವಿವಾದ. ಪ್ರಾರಂಭದಲ್ಲಿ ಯಹೂದ್ಯರು ಕ್ರಿಸ್ತನ ಉಪದೇಶವನ್ನು ಕೇಳಿ ಕ್ರೈಸ್ತರಾದ್ರು. ಆ ನಂತರ ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ ಮೊದಲುಗೊಂಡು ಸಮಸ್ತ ಅನ್ಯ ಜನರು ಕೂಡ ರಕ್ಷಣೆಗೆ ಬಂದರು ಎಂಬುದನ್ನು ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದ ನಂತರಗಳಲ್ಲಿ ಕಾಣಬಹುದು. ದೇವರ ಉದ್ದೇಶ ಕೂಡ ಅದೇ ಆಗಿತ್ತು. ರೋಮಾಪುರದವರು ಬರೆದ ಪತ್ರಿಕೆ 16ನೇ ಅಧ್ಯಾಯ 25ರಿಂದ 27 ನೋಡಿದಾಗ ದೇವರ ಅನಾದಿ ಸಂಕಲ್ಪ ಕೂಡ ಕ್ರಿಸ್ತನ ಸುವಾರ್ತೆ ಮೂಲಕ, ಮರ್ಮವಾಗಿದ್ದ ಕ್ರಿಸ್ತನ ಸುವಾರ್ತೆ ಮೂಲಕ ಅನ್ಯ ಜನರು ನಂಬಿಕೆ ಬರಬೇಕನ್ನೋದು ದೇವರ ಅನಾದಿಯ ಸಂಕಲ್ಪ ಆಗಿತ್ತು. ರೋಮಾಪುರದವರು ಬರೆದ ಪತ್ರಿಕೆ 16ನೇ ಅಧ್ಯಾಯ 25ರಿಂದ 27 ನೋಡಿದಾಗ ಆ ವಿಷಯವನ್ನು ಸ್ಪಷ್ಟವಾಗಿ ನಾವು ಕಾಣ್ತೀವಿ. ಹೀಗೆ ಒಂದ್ ಕಡೆ ಯಹೂದ್ಯರು, ಅನ್ಯ ಜನರು ಎಲ್ಲರೂ ಏನಾಗ್ತಾರೆ ಅಂದ್ರೆ ಕ್ರೈಸ್ತರು ಆಗ್ತಾ ಇದೆ. ಪ್ರಾರಂಭದ 10 ಅಧ್ಯಾಯಗಳಲ್ಲಿ ಬರೀ ಯಹೂದ್ಯರು ಕ್ರೈಸ್ತರಾದ್ರು. 10ನೇ ಅಧ್ಯಾಯದಿಂದ ಕೊರ್ನೇಲಿ ಮತ್ತು ಆತನ ಕುಟುಂಬ ಮೊದಲುಗೊಂಡು ಎಲ್ಲಾ ಅನ್ಯ ಜನರು ಏನಂದ್ರೆ ನಂಬಿಕೆಗೆ ಬಂದರು. ಅವರು ಕ್ರಿಸ್ತನ ಸಭೆ ಆದ್ರೂ ಈ ಎಲ್ಲರೂ ದೀಕ್ಷಾ ಸ್ನಾನ ಹೊಂದಿಕೊಂಡು ಕ್ರಿಸ್ತನ ಸಭೆಯಾಗಿ ದೇವರನ್ನ ಆರಾಧನೆ ಮಾಡುತ್ತಾ, ನಂಬಿಕೆಯಲ್ಲಿ ರಕ್ಷಣೆಯ ವಿಷಯದಲ್ಲಿ ಆನಂದಿಸುತ್ತಾ ತಮ್ಮ ಆತ್ಮಿಕ ಬದುಕನ್ನು ಕಟ್ಟಿಕೊಳ್ತಾ ಮುಂದುವರಿತಾ ಇದ್ರು. ಆದ್ರೆ ಕೆಲವರು ಒಂದು ಪ್ರಾಬ್ಲಮ್ನ, ಒಂದು ಸಮಸ್ಯೆಯನ್ನು ಉತ್ಪನ್ನ ಮಾಡಿದ್ರು, ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ರು. ಏನಂತ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದಂದ್ರೆ, ಏನಂತ ತಪ್ಪಾದ ಉಪದೇಶವನ್ನು ಮಾಡಿದ್ರಂದ್ರೆ, ಇಲ್ಲ ದೀಕ್ಷಾ ಸ್ನಾನ ಹೊಂದಿದ್ರೇನೆ ರಕ್ಷಣೆ ಸಿಗಲ್ಲ. ಯಾರಾದ್ರೂ ಅನ್ಯ ಜನರು ಕ್ರೈಸ್ತರಾಗ್ಬೇಕಂದ್ರೆ ಅವ್ರು ಏನ್ ಮಾಡಿಸ್ಕೊಳ್ಬೇಕು? ಸುನ್ನತಿಯನ್ನು ಅಂದ್ರೆ ಇದ್ರ ಅರ್ಥ ಏನಂದ್ರೆ, ಮೊದಲು ಯಹೂದ್ಯರಾಗ್ರಿ, ಆಮೇಲೆ ಕ್ರೈಸ್ತರಾಗ್ರಿ ಅಂತ. ಮೊದಲು ಯಹೂದ್ಯರಾಗ್ಲಿ ಅವರು, ಆಮೇಲೆ ಏನಾಗ್ಲಿ? ಈ ರೀತಿಯಾದಂತದ್ದು ದೇವರ ಉದ್ದೇಶನ ಅಲ್ಲ. ನೋಡೋಣ, ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯ. ಈ ಸಮಸ್ಯೆ ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯದಲ್ಲಿ ನಾವು ಕಾಣಬಹುದು. ಬಳಿಕ ಕೆಲವರು ಯೂದಾಯದಿಂದ ಅಂತಿಯೋಕ್ಯಕ್ಕೆ ಬಂದು, ನೀವು ಮೋಶೆ ಗ್ರಂಥದಲ್ಲಿ ಹೇಳಿರುವ ನಿಯಮದ ಪ್ರಕಾರ ಸುನ್ನತಿ ಮಾಡಿಸಿಕೊಳ್ಳದಿದ್ದರೆ
ನಿಮಗೆ ರಕ್ಷಣೆಯಾಗಲಾರದು ಎಂಬುದಾಗಿ ಸಹೋದರರಿಗೆ ಉಪದೇಶ ಮಾಡುತ್ತಿದ್ದರು. ಈ ಅಂತಿಯೋಕ್ಯದಲ್ಲಿ ಒಂದು ಸಮಸ್ಯೆ, ಒಂದು ಗೊಂದಲವಾದಂತ ವಾತಾವರಣ ನಿರ್ಮಾಣ ಆಯಿತು. ಅದ ಕಾರಣ ಏನಂತ ಹೇಳಿದ್ರೆ, ಯೂದಯ ಪ್ರಾಂತ್ಯದಿಂದ ಬಂದಂತ ಕೆಲವ ಸಹೋದರರು, ಅಂದ್ರೆ ಅವರು ಕ್ರಿಸ್ತನ ಸಭೆ ಸಹೋದರರೇ, ಯೂದಯ ಪ್ರಾಂತದಲ್ಲಿರ್ತಕ್ಕಂಥ ಸಭೆಗಳ ಮೂಲಕ ಅಂತ್ಯೋಕ್ಯಕ್ಕೆ ಬಂದು ಅವರು ಒಂದು ಉಪದೇಶ ಮಾಡ್ತಾ ಇದ್ದಾರೆ. ಅದು ತಪ್ಪಾದ ಉಪದೇಶ. ಏನಂತ ಹೇಳಿದ್ರೆ, ನೀವು ಮೋಶೆ ಗ್ರಂಥದಲ್ಲಿ ಹೇಳಿರುವ ನೇಮದ ಪ್ರಕಾರ, ಯಾವ್ದ್ರ ಪ್ರಕಾರ ಅಂದ್ರೆ ಧರ್ಮಶಾಸ್ತ್ರ ಪ್ರಕಾರ ಸುನ್ನತಿ ಮಾಡಿಸ್ಕೊಳ್ಳದಿದ್ರೆ ನಿಮ್ಗೇನಾಗಲ್ಲ. ಹಾ, ಈಗ ರಕ್ಷಣೆಗೂ ಸುನ್ನತಿಗೆ ಏನಾದ್ರೂ ಸಂಬಂಧ ಇದೆಯಾ? ರಕ್ಷಣೆಗೂ ಸುನ್ನತಿಗೆ ಸಂಬಂಧ ಇದೆಯಾ? ಆದ್ರೆ ಕೆಲವರು ಸುನ್ನತಿಯನ್ನು ಮಾಡಿಸ್ಕೊಳ್ಳದಿದ್ರೆ ನಿಮ್ಗೆ ರಕ್ಷಣೆ ಆಗುವುದಿಲ್ಲ ಎಂಬ ತಪ್ಪಾದ ಉಪದೇಶವನ್ನು ಮಾಡಿ ಅಂತಿಯೋಕ್ಯ ಸಭೆಯಲ್ಲಿ ಗೊಂದಲವನ್ನು ನಿರ್ಮಾಣ ಮಾಡಿದ್ರು. ಆಗ ಪೌಲನು ಮತ್ತು ಬಾರ್ನಬ, ನೋಡ್ರಿ, ಸಹೋದರರು ಪೌಲು ಬಾರ್ನಬರನ್ನು ತಮ್ಮಲ್ಲಿ ಬೇರೆ ಕೆಲವರನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರ ಮತ್ತು ಸಭೆಯ ಹಿರಿಯ ಬಳಿಗೆ ಹೋಗ್ಬೇಕೆಂದು ನೇಮಿಸಿದರು. ಪೌಲ ಮತ್ತು ಬಾರ್ನಬ ಅಂತ್ಯೋಕ್ಯ ಸಭೆಯ ಚರ್ಚ್ ಮೆಂಬರ್ಸ್ ಆದ್ದರಿಂದ ಇಲ್ಲಿ ಆ ಸಮಸ್ಯೆ ಉತ್ಪನ್ನ ಆಯ್ತು. ಅಲ್ಲಿರ್ತಕ್ಕಂಥ ಏನ್ ಮಾಡಿದ್ರೆ, ಪೌಲು ಬಾರ್ನಬ ಇನ್ನು ಕೆಲವು ಸಹೋದರನ್ನು ಒಟ್ಟುಗೂಡಿಸಿ, ಸರಿಯಪ್ಪ ನೀವು ಎಲ್ಲಿಗೆ ಹೋಗ್ರಿ? ಯೆರೂಸಲೇಮಿಗೆ ಹೋಗಿ. ಯೆರೂಸಲೇಮಲ್ಲಿ ಯಾರಿದ್ದಾರೆ? ಅಪೊಸ್ತಲರು ಇದ್ದಾರೆ, ಸಭೆಯವರು ಇದ್ದಾರೆ. ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೋ, ಇದಕ್ಕೆ ಏನು ಸಮಜಾಯಿಷಿ ನೀಡ್ತಾರೋ ನೀವು ಕೇಳ್ಕೊಂಡ್ ಬನ್ನಿ ಅಂತೇಳಿ ಪೌಲ, ಬಾರ್ನಬ ಮತ್ತು ಅವರ ಜೊತೆಗೆ ಅಂತ್ಯೋಕ್ಯ ಸಭೆ ಇನ್ನೂ ಕೆಲವು ಸಹೋದರನ್ನು ಒಟ್ಟುಗೂಡಿಸಿ ಅವ್ರನ್ನ ಎಲ್ಲಿ ಕಳಿಸಿದ್ರು? ಯೆರೂಸಲೇಮ್ ಸಭೆಗೆ ಕಳಿಸಿದ್ರು. ಆಗ ಅಲ್ಲಿಗೆ ಬಂದಾಗ ಅದರ ಬಗ್ಗೆ ದೊಡ್ಡ ವಾಗ್ವಾದನೆ ನಡೀತದೆ. ನೀವು ಆಮೇಲೆ 15 ಪೂರ ಓದ್ಕೊಳ್ಳಿ. ದೊಡ್ಡ ವಾಗ್ವಾದ ನಡೀತು. ಅಲ್ಲಿ ಪೇತ್ರನು ಮಾತಾಡ್ತಾನೆ, ಆಮೇಲೆ ಯಾಕೋಬನು ಕೂಡ ಮಾತಾಡ್ತಾನೆ. ಅವರೆಲ್ಲ ಏನ್ ಫೈನಲ್ ಮಾಡಿದಂದ್ರೆ, ಇಲ್ಲ, ರಕ್ಷಣೆಗೆ ಸುನ್ನತಿ ಮಾಡಿಸಿಕೊಳ್ಳುವಂತ ಅಗತ್ಯತೆ ಇಲ್ಲ. ಸುನ್ನತಿ ಹೊಂದಿದಂತ ನಮಗೆ ಹೇಗೆ ರಕ್ಷಣೆ ಆಗಿದೆಯೋ, ಅನ್ಯ ಜನರು ಕೂಡ ದೇವ್ರು ಏನ್ ಕೊಟ್ಟಿದ್ದಾನೆ? ರಕ್ಷಣೆಗೆ ಕೊಡ. ಅವ್ರಿಗೂ ನಮಗೆ ಯಾವುದೇ ಭೇದ, ಈ ಮೊದಲು ಭೇದವಿತ್ತು. ಧರ್ಮಶಾಸ್ತ್ರ ಪ್ರಕಾರ ಇಬ್ಬರಿಗೆ ಏನಿತ್ತು? ಅವರು ಸುನ್ನತಿ ಸಂಬಂಧಿಗಳು, ಇವರು ಸುನ್ನತಿ ಇಲ್ಲದವರು. ಈ ಸುನ್ನತಿ ಅನ್ನೋದು ಧರ್ಮಶಾಸ್ತ್ರ ಸಂಬಂಧಿಕರಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಯಾಕೋಬನ ಹೊಟ್ಟೆಯಲ್ಲಿ ಅಬ್ರಹಾಮನ ಸಂತಾನಕ್ಕೆ ಸಂಬಂಧಪಟ್ಟಿದ್ದು. ಅದು ಕ್ರೈಸ್ತರಿಗೆ ಸಂಬಂಧಪಟ್ಟಿದ್ದಲ್ಲ. ಮೇಲಾಗಿ ಕ್ರೈಸ್ತರಾಗುವುದಕ್ಕೆ ಸುನ್ನತಿಯನ್ನು ಕ್ರಿಸ್ತನಾಗ್ಲಿ ದೇವರಾಗ್ಲಿ ಅಲ್ಲಿ ನೇಮಿಸಿಲ್ಲ. ನೀವು ಸರ್ವ ಸೃಷ್ಟಿಗೆ ಹೋಗಿರಿ, ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸ್ರಿ, ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳೋಕೆ ಏನಾಗುತ್ತೆ? ರಕ್ಷಣೆ ಆಗುತ್ತೆ. ಮಾರ್ಕನ ಬರೆದ ಸುವಾರ್ತೆ 16:16ನೇ ವಚನದಲ್ಲಿ. ರಕ್ಷಣೆಗೆ ದೀಕ್ಷಾಸ್ನಾನವನ್ನು ಕುರಿತು ಕರ್ತನಾದ ಕ್ರಿಸ್ತನು ಹೇಳಿದ್ದಾನಾಗ್ಲಿ, ಸುನ್ನತಿಯನ್ನು ಕುರಿತು ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ಸುನ್ನತಿ ಅನ್ನೋದು ಯಾರಿಗೆ ಸಂಬಂಧಪಟ್ಟಿದ್ರೆ ಅಬ್ರಹಾಮನ ಸಂತಾನಕ್ಕೆ ಸಂಬಂಧಪಟ್ಟಿದೆ. ಈ ಸುನ್ನತಿಯ ಹಿನ್ನೆಲೆ ಎಲ್ಲಿರ್ತಂದ್ರೆ, ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ, ಮೊದಲು ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 1ರಿಂದ 3 ವಚನ. ಇದರ ಹಿನ್ನೆಲೆ ಆದಿಕಾಂಡ 17ನೇ ಅಧ್ಯಾಯ 10ರಿಂದ 14 ವಚನ ನೀವು ನೋಡಿದಾಗ, ಈ ಸುನ್ನತಿಯನ್ನು ಮೊದಲು ದೇವರು ಅಬ್ರಹಾಮನ ಸಂತಾನಕ್ಕೆ ನೇಮಿಸಿದಾಗೆ ನಾವಲ್ಲಿ ಕಾಣ್ತೀವಿ. ನಿಮ್ಮನ್ನು ನನ್ನ ಜನರಾಗಿ ನಾನು ಆರಿಸಿಕೊಳ್ತೀನಿ, ನಿಮಗೂ ನನಗೂ ಮಧ್ಯೆ ಒಡಂಬಡಿಕೆಗೆ ಗುರುತು ಇದೆ. ನಿಮ್ಮ ಮನೆಯಲ್ಲಿ ಹುಟ್ಟಿದ ಪ್ರತಿ ಗಂಡು ಮಗನಿಗೂ 8ನೇ ದಿನ ಏನ್ ಮಾಡ್ಬೇಕು? ಸುನ್ನತಿ ಮಾಡಿಸ್ಕೊಳ್ಳೋದು ಎಂಬುದಾಗಿ. ಹೌದು, ಆತನು ಯೆಹೂದ್ಯನಲ್ಲ. ಆದ್ರಿಂದ ಆವತ್ತು ಅಬ್ರಹಾಮನು ಮತ್ತು ಇಸ್ಮಾಯೇಲನು ಒಂದೇ ದಿನ ಏನ್ ಮಾಡಿದ್ರೆ ಸುನ್ನತಿಯನ್ನು ಮಾಡಿಸ್ಕೊಂಡ್ರು. ಅಬ್ರಾಹ್ಮನಿಗೂ ಆತನ ಮಗನಿಗೂ ಇಸ್ಮಾಯಿಲ್ನಿಗೂ ಒಂದೇ ದಿನ ಸುನ್ನತಿ ಆಯ್ತು. ಅಬ್ರಾಹ್ಮನಿಗೆ ಸುನ್ನತಿ ಆದಾಗ ಆತನಿಗೆ 99 ವರ್ಷ. ಅಬ್ರಾಹ್ಮನಿಗೆ ಸುನ್ನತಿ ಮಾಡಿಸಿದಾಗ 99 ವರ್ಷ, ಇಸ್ಮಾಯಿಲ್ಗೆ 13 ವರ್ಷ.
ಇಸ್ಮಾಯಿಲ್ಗೆ ಇಬ್ರು ಒಂದೇ ದಿನ ದೀಕ್ಷಾಸ್ನಾನ ಅಂದ್ರೆ ಒಂದೇ ದಿನ ಏನ್ ಮಾಡಿಸ್ಕೊಂಡ್ರು, ಉನ್ನತಿ ಮಾಡಿಸ್ಕೊಂಡ್ರು. ಇದು ಇಸ್ರಾಯೇಲರಿಗೂ ಅಥವಾ ಯಾಕೋಬನ ಸಂತಾನದವರಿಗೂ ಮತ್ತು ಇಸ್ರಾಯೇಲರಿಗೂ ಇರ್ತಕ್ಕಂತ ಒಡಂಬಡಿಕೆಗೆ ಗುರುತು. ಅಂದ್ರೆ ಸುನ್ನತಿ ಸಂಬಂಧಿಗಳು ಎಂಬುದಾಗಿ ಯಾರು ಕರಿತಾರೆ ಅಂದ್ರೆ ಯಾಕೋಬನ ಸಂತಾನದಲ್ಲಿರ್ತಕ್ಕಂತ ಯಹೂದ್ಯರನ್ನು ಇಸ್ರಾಯೇಲರಿಗೆ ಮಾತ್ರನೇ ದೇವ್ರು ಏನ್ ಮಾಡಿದ್ರೆ ಸುನ್ನತಿಯನ್ನು ನೇಮಿಸಿದ. ಇದು ಅಬ್ರಾಮನ ಜೊತೆಗೆ ಮಾಡಿಕೊಂಡ ಒಡಂಬಡಿಕೆ. ನಂತರ ಕಾಲದಲ್ಲಿ ಧರ್ಮಶಾಸ್ತ್ರವನ್ನು ಕೊಟ್ಟಾಗ ದೇವರು ಧರ್ಮಶಾಸ್ತ್ರದಲ್ಲಿ ಈ ಸುನ್ನತಿಯನ್ನು ಆ ಆಜ್ಞೆಯನ್ನಾಗಿ ಕೊಟ್ಟ. ಇಸ್ರಾಯೇಲಲ್ಲಿ ಹುಟ್ಟಿದ ಪ್ರತಿ ಗಂಡು ಮಗುವಿಗೆ 8ನೇ ದಿನದಲ್ಲಿ ಏನ್ ಮಾಡ್ಬೇಕಂದ್ರೆ ಸುನ್ನತಿಯನ್ನು ಮಾಡಿಸ್ಕೊಳ್ಬೇಕು. ಯಾಜಕಾಂಡ 12ನೇ ಅಧ್ಯಾಯ 3ನೇ ವಚನ ಕೂಡ ಬರ್ಕೊಳ್ಳಿ. ಯಾಜಕಾಂಡ 12ನೇ ಅಧ್ಯಾಯ 3ನೇ ವಚನದಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ಬನು 8ನೇ ದಿನ ಸುನ್ನತಿಯನ್ನು ಮಾಡಿಸಿಕೊಳ್ಬೇಕೆಂಬುದಾಗಿ ಆ ಧರ್ಮಶಾಸ್ತ್ರದಲ್ಲಿ ಕೂಡ ಹೇಳಲ್ಪಟ್ಟಿದೆ. ಸೊ ಹೆಚ್ಚು ಕಡಿಮೆ ಇಸ್ರಾಯೇಲ್ ಎಲ್ಲರೂ ಕೂಡ 8ನೇ ದಿನ ಸುನ್ನತಿಯನ್ನು ಮಾಡಿಸ್ಕೊಳ್ಬೇಕು. ಇದು ದೇವರ ಆಜ್ಞೆ. ಇಸ್ರಾಯೇಲರಿಗೆ ದೇವ್ರಿಗೆ ಇರ್ತಕ್ಕಂಥ ಒಡಂಬಡಿಕೆಗೆ ಅದು ಗುರುತು. ಈ ಕ್ರಮದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕೂಡ 8ನೇ ದಿನ ಏನಾಯ್ತು, ಸುನ್ನತಿ ಆಯ್ತು. ಪೌಲನು ಕೂಡ ಸುನ್ನತಿ ಮಾಡಿಸ್ಕೊಳ್ಳೋದು. ಹೀಗೆ ಈ ಸುನ್ನತಿ ಅನ್ನೋದು ಎಲ್ಲಿವರೆಗಿತ್ತು, ಎಲ್ಲಿವರೆಗೂ ಬದ ಧರ್ಮಶಾಸ್ತ್ರ ಇರೋವರೆಗೂ. ಹೌದು ಬದ ಧರ್ಮಶಾಸ್ತ್ರ ಅಂದ್ರೆ ಯೇಸು ಕ್ರಿಸ್ತನ ಮರಣದವರೆಗೂ, ಹೊಸ ಒಡಂಬಡಿಕೆಯ ಸ್ಥಾಪನೆ ಆಗುವವರೆಗೂ ಅಥವಾ ಸಭೆಯ ಪ್ರಾರಂಭದವರೆಗೂ ಈ ಸುನ್ನತಿ ಎಂಬ ಕಾರ್ಯಕ್ರಮ ಧರ್ಮಶಾಸ್ತ್ರದಲ್ಲಿ ಒಂದು ಭಾಗ ಅಥವಾ ಕಟ್ಟಳೆ ಆಗಿತ್ತು. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಧರ್ಮಶಾಸ್ತ್ರವನ್ನು ಯೇಸು ಕ್ರಿಸ್ತನು ಸಂಪೂರ್ತಿಯಾಗಿ ನೆರವೇರಿಸಿ ಧರ್ಮಶಾಸ್ತ್ರವನ್ನು ರದ್ದುಪಡಿಸಿದ ಧರ್ಮಶಾಸ್ತ್ರವನ್ನು ತೆಗೆದು ಹಾಕಿದ ವಚನ ನೋಡ್ರಿ. ಎಫೆಸದವ್ರಿಗೆ ಪೂರ್ತಿ ಮಾಡಿ ಎಫೆಸದವ್ರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ, ನಿಮ್ಮನ್ನು ಅಂದ್ರೆ ಅನ್ಯ ಜನರನ್ನು, ನಮ್ಮನ್ನು ಅಂದ್ರೆ ಯಹೂದ್ಯರನ್ನು ಒಂದು ಮಾಡಿದವನಾದ, ಒಂದಂದ್ರೆ ಕ್ರೈಸ್ತರು, ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದು ಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದೆ. ಇದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಧರ್ಮಶಾಸ್ತ್ರವನ್ನು ತೆಗೆದು ಹಾಕಿ ನಿಮಗೂ ನಮಗೂ ದ್ವೇಷವನ್ನಿಟ್ಟಂತ ಆ ಅಡ್ಡಗೋಡೆಯನ್ನು ತೆಗೆದು ಹಾಕಿದನು. ಧರ್ಮಶಾಸ್ತ್ರವು ತೆಗೆದು ಹಾಕಲ್ಪಟ್ಟ ನಂತರ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ವಿಷಯಗಳೆಲ್ಲ ಅಥವಾ ಧರ್ಮಶಾಸ್ತ್ರದಲ್ಲಿ ಇರ್ತಕ್ಕಂಥ ಆಜ್ಞೆಗಳೆಲ್ಲ ಏನಾಗ್ತವೆ, ಗತಿಸಿ ಹೋಗುತ್ತೆ. ಇನ್ನು ಧರ್ಮಶಾಸ್ತ್ರನೇ ಎತ್ತ ಹಾಕಿದ ಮೇಲೆ ಧರ್ಮಶಾಸ್ತ್ರದಲ್ಲಿ ಇರ್ತಕ್ಕಂಥ ವಿಷಯಗಳು ಚಲಾವಣೆಗೆ ಇಲ್ಲ. ಯಾಕೆ ಧರ್ಮಶಾಸ್ತ್ರವನ್ನೇ ಏನ್ ಮಾಡಿದಾನೆ, ತೆಗೆದು ಹಾಕಿದ್ದಾನೆ. ಕೊಲಸದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಈ ಮಾತು ತಿಳ್ಕೊಳ್ರಿ. ಕೊಲಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಹಿಡಿದು ಇಲ್ಲದಂತಾಗಿ ಮಾಡಿದನು. ಅಂದ್ರೆ ಧರ್ಮಶಾಸ್ತ್ರವನ್ನು ಎತ್ತಿ ಹಾಕಿದ. ಹೇಗೆ ಎತ್ತಿ ಹಾಕಿದ್ರೆ ಅದನ್ನು ಸಂಪೂರ್ತಿಯಾಗಿ ನೆರವೇರಿಸಿ ಅದನ್ನು ತೆಗೆದು ಹಾಕಿ ಅದರ ಜಾಗದಲ್ಲಿ ಒಂದು ಹೊಸ ಕಾನೂನನ್ನು ಕೊಟ್ಟನು. ಆ ಹೊಸ ಕಾನೂನು ಯಾವುದಂದ್ರೆ ಹೊಸ ಒಡಂಬಡಿಕೆ. ಯಾವ್ದು ಬಂದ್ರೆ ಹೊಸ ಒಡಂಬಡಿಕೆ, ಕ್ರಿಸ್ತನ ರಕ್ತದಿಂದ ಆದ ಹೊಸ ಒಡಂಬಡಿಕೆ. ಹೇಳಿದ ಇದು ನನ್ನ ರಕ್ತದಿಂದ ಸ್ಥಾಪಿತವಾದ ಹೊಸ ಒಡಂಬಡಿಕೆ. ಮತ್ತೇನು ಬರೆಸುವರ್ತೆ 26 ನೋಡಿ. ಮತ್ತೇನು ಬರೆಸುವರ್ತೆ 26-27. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವ್ರಿಗೆ ಕೊಟ್ಟು, ಇದರಲ್ಲಿ ಇರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ. ಒಡಂಬಡಿಕೆಯ ರಕ್ತ. ಅಲ್ಲಿ ಒಂದು ನಂಬರ್ ಇರ್ತದೆ, ನಂಬರ್ 1 ಅಂತ. ಕೆಲವು ಫುಟ್ ನೋಟ್ ಅಲ್ಲಿ ಏನಿರ್ತದೆ, ಹೊಸ ಒಡಂಬಡಿಕೆಯ ರಕ್ತ. ಅಂದ್ರೆ ಧರ್ಮಶಾಸ್ತ್ರ ಎತ್ತಿ ಹಾಕಿದನು, ಹೊಸ ಒಡಂಬಡಿಕೆಯನ್ನು ಅದರ ಜಾಗದಲ್ಲಿ ಯೇಸು ಕ್ರಿಸ್ತನು ಕೊಟ್ಟನು. ಈಗ ಧರ್ಮಶಾಸ್ತ್ರನೇ ಇಲ್ಲ ಅಂದ್ಮೇಲೆ ಸುನ್ನತಿ ಇರುತ್ತಾ, ಹಬ್ಬಗಳು ಮಾಡ್ಬೇಕನ್ನುವ ವಿಧಿ ಇರುತ್ತಾ, ವಿಶ್ರಾಂತಿ ದಿನ ಆಚರಣೆ ಇರುತ್ತಾ? ಧರ್ಮಶಾಸ್ತ್ರ ಎತ್ತಿ ಹಾಕಿದ್ರೆ ಅದರಲ್ಲಿರೋ ಕಂಟೆಂಟ್ಸ್, ಅದರಲ್ಲಿ ಇರ್ತಕ್ಕಂಥ ವಿಷಯಗಳೆಲ್ಲ ಏನಾದಾಗ ಮುಗಿದು ಹೋದಂಗೆ. ಹೊಸ ಒಡಂಬಡಿಕೆ ಕೊಟ್ಟಿದ್ದಾನೆ. ಹೊಸ ಒಡಂಬಡಿಕೆ ಪ್ರಕಾರ ಮನುಷ್ಯರು ರಕ್ಷಣೆ ಆಗ್ಬೇಕಂದ್ರೆ ದೇವ್ರು ಹೇಗೆ ರಕ್ಷಣೆ ಮಾಡ್ತಾನಂದ್ರೆ ನಂಬಿಕೆ ಮೂಲಕ ಏನ್ ಮಾಡ್ತಾನೆ, ಎಲ್ಲರನ್ನ ಯಾವ ರೀತಿಯಾಗಿ ರಕ್ಷಿಸ್ತಾನೆ ಅಂದ್ರೆ ನಂಬಿಕೆಯ ಮೂಲಕ ಎಲ್ಲಾ ಮನುಷ್ಯ ಏನ್ ಮಾಡ್ತಾನಂದ್ರೆ ರಕ್ಷಿಸುವುದು
ದೇವರ ಉದ್ದೇಶವಾಗಿರ್ತದೆ. ಆದ್ರಿಂದ ಈ ನಂಬಿಕೆ ಅನ್ನೋದು ಯಹೂದ್ಯರಿಗೂ ಇದೆ, ಅನ್ಯ ಜನರಿಗೂ ಇದೆ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 3:30 ನೋಡಿ, ಅಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಬರೀತಾನೆ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 3:30 ಹಾ, ನಂಬಿಕೆ ಆಧಾರ. ಹಾ, ರೈಟ್. ಈಗ ಎಲ್ಲಾ ಮನುಷ್ಯರು ಹೊಸ ಒಡಂಬಡಿಕೆ ಪ್ರಕಾರ ಯಾವುದ್ರ ಮೂಲಕ ಆತನ ನೀತಿವಂತರ ಎಂಬುದಾಗಿ ನಿರ್ಣಯಿಸ್ತಾನೆ? ಯಾವ ಬೇಸು ಆಧಾರ ಏನ್ ಬದರ್? ಎಲ್ಲಾ ಮನುಷ್ಯರು ಅಂದ್ರೆ ಸುನ್ನತಿ ಸುನ್ನತಿ ಇಲ್ಲದವರನ್ನು, ಅಂದ್ರೆ ಯಹೂದ್ಯರನ್ನು, ಅನ್ಯ ಜನರನ್ನು ಎಲ್ಲರನ್ನು ದೇವರು ರಕ್ಷಿಸಿ ನೀತಿವಂತರೆಂದು ನಿರ್ಣಯಿಸುತ್ತಾನೆ. ಅದಕ್ಕೆ ಏನ್ ಬೇಸು, ಏನ್ ಆಧಾರ ಅಂದ್ರೆ ಅವರಲ್ಲಿರ್ತಕ್ಕಂಥ ನಂಬಿಕೆನೆ. ಅಂದ್ರೆ ರಕ್ಷಿಸಲ್ಪಡಲಿಕ್ಕೆ, ನೀತಿವಂತರಾಗೋದಕ್ಕೆ ಯಾವ್ದ್ರ ಅಗತ್ಯತೆ ಇಲ್ಲ? ಮನುಷ್ಯರಲ್ಲಿ ನಂಬಿಕೆ ಇದ್ರೆ ಆ ನಂಬಿಕೆಯ ಮೂಲಕನೇ ಮನುಷ್ಯನ ಏನ್ ಮಾಡ್ತಾರೆ? ಹೊಸ ಒಡಂಬಡಿಕೆ ಪ್ರಕಾರ ರಕ್ಷಿಸ್ತಾರೆ. ಇಲ್ಲಿದೆ ನೋಡಿ ಸ್ಪಷ್ಟವಾಗಿ. ಉನ್ನತಿ ಅವರನ್ನ ಅಂದ್ರೆ ಅಬ್ರಾಹಂ ಸಂತಾನದವರನ್ನು, ಸುನ್ನತಿ ಇಲ್ಲದವರಂದ್ರೆ ಅನ್ಯ ಜನ. ಇವರಿಬ್ಬರಲ್ಲೂ ದೇವರು ರಕ್ಷಿಸಿ ನೀತಿವಂತರನ್ನಾಗಿ ಮಾಡ್ತಾನೆ. ಏನ್ ನೋಡಿ ಮಾಡ್ತಾನಂದ್ರೆ ಅವರಲ್ಲಿರ್ತಕ್ಕಂಥ ನಂಬಿಕೆ. ಯಹೂದ್ಯರಿಗೂ ನಂಬಿಕೆ ಇದೆ, ಅನ್ಯ ಜನರಿಗೆ ಏನಿದೆ. ಆದ್ರಿಂದ ನಂಬಿಕೆಯ ಮೂಲಕ ಮನುಷ್ಯರನ್ನು ರಕ್ಷಿಸಿ ನೀತಿವಂತರೆಂಬುದಾಗಿ ನಿರ್ಣಯಿಸುವುದು ದೇವರ ಸಂಕಲ್ಪ. ಪ್ರಾರಂಭದಲ್ಲಿ ಹಾಗೆ ನಡೀತು. ಈಗ 3,000 ಜನರು ದೀಕ್ಷಾಸ್ನಾನ ತೆಗೆದುಕೊಂಡ್ರು, ಅವ್ರು ಸುನ್ನತ ಸಂಬಂಧಿಗಳೇ. ಆ 10ನೇ ಅಧ್ಯಾಯದಲ್ಲಿ ಕೊರ್ನೇಲಿ ಮತ್ತು ಆತನ ಕುಟುಂಬದವರು ರಕ್ಷಣೆಗೆ ಬಂದ್ರು. ಈಗ 3,000 ಜನರು ದೀಕ್ಷಾಸ್ನಾನ ತೆಗೆದುಕೊಂಡು ಕ್ರಿಸ್ತನ ಸಭೆ ಆದ್ರು. ಯಾವ್ದ್ರ ಮೂಲಕ ಅಂದ್ರೆ ನಂಬಿಕೆ ಮೂಲಕ. ಈಗ ಕೊರ್ನೇಲಿ ಮತ್ತು ಆತನ ಕುಟುಂಬ ರಕ್ಷಣೆಗೆ ಬಂದ್ರು. ಯಾವ್ದ್ರ ಮೂಲಕ? ಅವರಲ್ಲಿ ನಂಬಿಕೆ ಇದೆ, ಇವರಲ್ಲಿ ನಂಬಿಕೆ. ಈಗ ಇಲ್ಲ ಸುನ್ನತಿ ಎಂಬ ಸಮಸ್ಯೆನೇ ಇಲ್ಲ. ಆದ್ರೂ ಕೆಲವ್ರು ಏನ್ ಮಾಡಿದ್ರೆ ಅಂತ್ಯೋಕ್ಯ ಸಭೆಯಲ್ಲಿ, ಇಲ್ಲ ನೀವೇನಾದ್ರೂ ಕ್ರೈಸ್ತರಾಗ್ಬೇಕು, ನೀವೇನಾದ್ರೂ ರಕ್ಷಣೆಗೆ ಬರ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನ್ ಮಾಡಿಸ್ಬೇಕು? ಸುನ್ನತಿಯನ್ನು ಮಾಡಿಸ್ಬೇಕೆಂಬ ದೊಡ್ಡ ವಿವಾದವನ್ನು ಏರ್ಪಾಟು ಸೃಷ್ಟಿಸಿದ್ರು. ಅದಕ್ಕೆ ಪೇತ್ರನ್ ಹೇಳ್ದ, ಅಲ್ಲ, ಹಾಗಲ್ಲ, ಅದು ಅವರನ್ನು ಇವರನ್ನು ನಂಬಿಕೆಯ ಮೂಲಕ ದೇವರು ನೀತಿವಂತರನ್ನಾಗಿ ಮಾಡಿದ್ದಾನೆ. ಸೊ ಯಾಕೋಬನು ಮಾತಾಡ್ತಾನೆ, ಬಿದ್ದು ಹೋದಂತ ದಾವೀದನ ಗುಡಾರವನ್ನು ದೇವರು ತಿರುಗಿ ಕಟ್ತೀನಿ ಎಂಬುದಾಗಿ 15ನೇ ಅಧ್ಯಾಯ ಓದಿದಾಗ ಕಟ್ತೀನಿ ಎಂಬುದಾಗಿ ಅದು ಅನ್ಯ ಜನರ ವಿಷಯದಲ್ಲಿ. ಆದ್ರಿಂದ ಈಗ ಪ್ರಸ್ತುತ ದಿನಗಳಲ್ಲಿ ಸುನ್ನತಿ ಮಾಡಿಸಿಕೊಳ್ಳುವಂತ ಕ್ರಿಸ್ತನ ಯುಗ ಬಂದಾಗ, ಧರ್ಮಶಾಸ್ತ್ರ ಜಾಗದಲ್ಲಿ ಹೊಸ ಒಡಂಬಡಿಕೆ ಬಂದಾಗ ರಕ್ಷಣೆಗೆ ಸುನ್ನತಿ ಅಗತ್ಯತೆ ಇದೆ. ಆದ್ರೂ ಕೆಲವ್ರು ಏನ್ ಮಾಡಿದ್ರೆ, ಇಲ್ಲ ನೀವು ರಕ್ಷಣೆ ಬರ್ಬೇಕಂದ್ರೆ, ರಕ್ಷಲ್ಪಡ್ಬೇಕಂದ್ರೆ, ನೀತಿವಂತರಾಗ್ಬೇಕಂದ್ರೆ ಮೋಶೆ ತನ್ನ ಧರ್ಮಶಾಸ್ತ್ರ ನೇಮಿಸಿದ ಪ್ರಕಾರ ಏನ್ ಮಾಡಿಸ್ಕೋಬೇಕು? ಸುನ್ನತಿ ಮಾಡಿಸ್ಕೊಂಡ್ರೆ ಮನುಷ್ಯರು ರಕ್ಷಣೆಗೆ ಬಂದಾಗ ರಕ್ಷಣೆಯಲ್ಲಿ ಬಿದ್ದು ಹೋಗ್ತಾರ? ಏನ್ ಬದ? ಈ ಆಕ್ಚುಲ್ ಆಗಿ ಈ ವಿವಾದ ಕಾರಣ ಏನಂತ ಹೇಳಿದ್ರೆ, ಪೌಲನು ಮೊದಲನೇ ತನ್ನ ಸುವಾರ್ತೆ ದಂಡಯಾತ್ರೆಯಲ್ಲಿ ಆಕ್ಚುಲ್ ಆಗಿ ಅಂತ್ಯೋಕ್ಯದಲ್ಲಿ 5 ಜನ ಸುವಾರ್ತಿಕರಿದ್ರು. ಅಷ್ಟು ಜನ ಒಂದು ಅಂತ್ಯೋಕ್ಯ ಸಭೆಯಲ್ಲಿ ಇದ್ರೆ ಬೇರೆ ಕಡೆಗೆ ಸುವಾರ್ತೆ ವ್ಯಾಪ್ತಿ ಕಡಿಮೆ ಆಗುತ್ತೆ ಅಂತ ಹೇಳಿ ಪವಿತ್ರ ಆತ್ಮನು ದರ್ಶನದಲ್ಲಿ ಕಂಡು ಆ ಅಂತ್ಯೋಕ್ಯದವ್ರಿಗೆ ಹೇಳಿದ್ದೇನೆಂದ್ರೆ, ನಾನು ಪೌಲು ಬರ್ನಬನನ್ನು ಈ ಸೇವೆಗಾಗಿ ನಾನು ಸೆಪರೇಟ್ ಮಾಡ್ಕೊಡ್ದೆ, ಅವ್ರು ಕಳಿಸ್ಕೊಡಿ ಎಂಬುದಾಗಿ ಹೇಳ್ತಾರೆ. ಆ ಪೌಲು ಬರ್ನಬಾರು ಹೋಗಿ ಮೊದಲನೇ ಈ ಸುವಾರ್ತೆ ದಂಡಯಾತ್ರೆಯಲ್ಲಿ ಗಲಾತ್ಯ ಪ್ರಾಂತ್ಯಗಳಲ್ಲಿ ಅನೇಕರಿಗೆ ಸುವಾರ್ತೆಯನ್ನು ಹೇಳಿ ಸಭೆಗಳನ್ನು ಸ್ಥಾಪಿಸಿ ಅವರು ಕ್ರೈಸ್ತರನ್ನಾಗಿ ಮಾಡಿ ತಿರುಗಿ ಬರ್ತಾರೆ. ಆ ನಂತರ ಕಾಲದಲ್ಲಿ ಕೆಲವರು ಈ ರೀತಿಯಾದಂತ ಗೊಂದಲವನ್ನು ಏನ್ ಮಾಡಿದ್ರು, ನಿರ್ಮಾಣ ಮಾಡಿದ್ರು. ಆ ಸಂದರ್ಭದಲ್ಲೇ ಗಲಾತ್ಯವ್ರಿಗೆ ಆ ಪತ್ರಿಕೆಯನ್ನು ಬರೆದರು. ಈ ಸುನ್ನತಿಯನ್ನು ಕುರಿತಂತ ಗೊಂದಲವನ್ನು ಪರಿಷ್ಕಾರ ಮಾಡೋದಕ್ಕಾಗಿಯೇ ಪೌಲನು ಏನ್ ಮಾಡಿದ್ರೆ ಈ ಗಲಾತ್ಯವ್ರಿಗೆ ಒಂದು ಪತ್ರಿಕೆಯನ್ನೇ ಬರೆದಿದ್ದಾನೆ. ಪೌಲನಿಗೆ ಆಚಾರ ಐತಂತೆ, ನೀವು ಏನ್ ಹೇಳ್ತೀರಿ ಅಂದ್ರೆ, ನೀವು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಬೇರೆ ಬೋಧನೆಗೆ ಇಷ್ಟು ಬೇಗ ಹೋಗಿರೋದನ್ನ ಕೊಂಡು ನನಗೇನಾಯ್ತು ನೋಡಿ. ಗಲಾತ್ಯವ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ನಾನು ಆಶ್ಚರ್ಯ ಪಡುತ್ತೇನೆ. ಅದು ಸುವಾರ್ತೆ ಅಲ್ಲ, ಆದ್ರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ಅಂದ್ರೆ ಸುನ್ನತಿಗೆ ದೀಕ್ಷಾ ಸ್ನಾನ ಒಂದೇ ಸಾಕಾಗಲ್ಲ, ಅದ್ರ ಜೊತೆಗೆ ಏನು ತಗೋಬೇಕು? ಸುನ್ನತಿ ಮಾಡಿಸ್ಕೊಳ್ಬೇಕಂದ್ರೆ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಪ್ರಯತ್ನ ಮಾಡ್ದಂಗೆ. ಅರ್ಥ ಆಗ್ತದ ನಾನು ಹೇಳೋದು? ಇವರು ನೀವು ಕ್ರಿಸ್ತನನ್ನು, ನಿಮ್ಮನ್ನು ಕರೆದಾತನನ್ನು ಬಿಟ್ಟು ಬೇಗನೆ ಬೇರೆ ಸುವಾರ್ತೆ ಕಡೆಗೆ ಹೋಗಿದೆ. ಇಲ್ಲಿ ನೋಡ್ರಿ, ಬೇಗನೆ ಅನ್ನುವಂತ ಶಬ್ದ ಇದೆ. ಈಗ ಜನರು ಬೇಗನೆ ಯಾವ್ದು ಕಾಂಟ್ರಾಕ್ಟ್ ಆಗ್ತಾರೆ? ಸತ್ಯಕ್ಕ ಸುಳ್ಳಿಗ? ಕುಮಾರ್ ಬ್ರದರ್,
ಜನರು ಬೇಗನೆ ಅಟ್ರಾಕ್ಟ್ ಆಗೋದು, ಬೇಗನೆ ಮರಳಾಗೋದು ಸುಳ್ಳಿಗ ಸತ್ಯಕ್ಕ? ನೋಡ್ರಿ, ಇವ್ರು ಬೇಗನೆ ಬಿಟ್ಟಿದ್ದು, ನೀವು ಬೇಗನೆ ಹೋಗ್ಬಿಟ್ಟಿದ್ರಲ್ಲ, ನನ್ಗೆ ತುಂಬಾ ಆಶ್ಚರ್ಯ ಆಯ್ತು. ಇತ್ತೀಚೆಗೆ ನಾನು ಒಂದು ಒಂದು ಕುಟುಂಬ ನನಗೆ ಗೊತ್ತು. ಅವರು ಮೊದಲು ಮತ್ಸ್ಯಾಗಲಿದ್ರು, ಈ ಕ್ರಿಸ್ತನ ಸಭೆಗೆ ಬಂದ್ರೆ ಚೆನ್ನಾಗಿ ಆರಾಧನೆ, ಅವ್ರಿಗೆಲ್ಲ ಸುವಾರ್ತೆ ತಿಳಿಸಿದ್ವಿ, ಕ್ರಿಸ್ತನ ಸಭೆ ಮಹತ್ವ ತಿಳಿಸಿದ್ವಿ, ಅವರು ಕ್ರಿಸ್ತನ ಸಭೆಗೆ ಹೋಗಿ ಆರಾಧನೆ ಮಾಡ್ಲಿಕ್ಕೆ ಅವ್ರಿಗೆಲ್ಲ ಸಹಾಯ ಮಾಡಿದ್ವಿ. ಈಗ ಆ ಸಿಸ್ಟರ್ ಆರಾಧನೆಗೆ ಹೋಗ್ತಾ ಇಲ್ಲ ಅಂತ. ಏನು ಕಾರಣ ಅಂತ ಕೇಳಿದ್ರೆ, ಇಲ್ಲ ಬದರ್ ದೇವರು ಪರಿಶುದ್ಧ, ನನ್ನ ಕಡೆ ನೋಡಿ, ಪವಿತ್ರ ಆತ್ಮನ ದರ್ಶನದಲ್ಲಿ ಕಂಡು ನೀನು ಸಭೆಗೆ ಹೋಗ್ಬೇಡ, ಇಲ್ಲೇ ಮೊಣಕಾಲು ಹಾಕಿ ಉಪವಾಸ ಪ್ರಾರ್ಥನೆ ಮಾಡು, ನಾನು ನಿನಗೆ ಎಲ್ಲದು ಒಳ್ಳೆಯದನ್ನ ಕೆಟ್ಟದನ್ನ ದರ್ಶನದ ಮೂಲಕನೇ ತಿಳಿಸಿದ್ದೀನಿ ಅಂತ ದೇವ್ರು ನನಗೆ ಹೇಳಿದ್ರ ಬದರ್ ನಾನು ಸಭೆಗೆ ಬರಲ್ಲ ಅಂತ ಹೇಳ್ತೇನೆ ಹೇಳಿದ್ರಂತ ಅವಮ್ಮ. ನೀನ್ ಯಾವ ಸಭೆಗೂ ಏನ್ ಮಾಡ್ಬೇಡ, ಹೋಗ್ಬೇಡ, ನೀನ್ ಇಲ್ಲೇ ಮೊಣಕಾಲು ಹಾಕಿ ಉಪವಾಸ ಇದ್ದು ಏನ್ ಮಾಡು, ಮಾಡ್ತೀನಿ ಮಾಡು. ಪ್ರಪಂಚದಲ್ಲಿ ಆಗು ಹೋಗುಗಳನ್ನು ನಾನು ನಿನಗೆ ದರ್ಶನ ರೂಪದಲ್ಲಿ ಏನ್ ಮಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳಿದಾರೆ. ಅದಕ್ಕೆ ನಾನು ಏನ್ ಮಾಡಲ್ಲ, ಸಭೆಗೆ ಬರಲ್ಲ, ರೊಟ್ಟಿ ಮುರಿಯಲ್ಲ, ನಾನು ಇಲ್ಲೇ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತೀನಿ, ನನಗೆ ದರ್ಶನ ಆಗಿದೆ ಅಂತ ಹೇಳಿ ನನಗಾಯ್ತು. ಇವ್ರು ಇಷ್ಟು ಬೇಗ ಇದನ್ನ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು ಅಂತ ನಾವು ಆಲೋಚನೆ ಮಾಡಿದ್ರೆ, ಅವಮ್ಮ ಏನ್ ಮಾಡ್ತಿದ್ರೆ, ಯೂಟ್ಯೂಬ್ ಅಲ್ಲಿ ಈ ಪೆಂತಕೋಸ್ಟ್ ರೀಲ್ಸ್, ಪೆಂತಕೋಸ್ಟ್ ಸಭೆ ಮೆಸೇಜ್ಗಳನ್ನ ಯೂಟ್ಯೂಬ್ ಅಲ್ಲಿ ಡೈಲಿ ಏನ್ ಮಾಡ್ತಿದ್ರೆ, ಅದಕ್ಕೆ ಏನಾಗ್ಬಿಟ್ಟಿದ್ರೆ, ಅದಕ್ಕೆ ನಾವು ಮೊಬೈಲ್ ಅಲ್ಲಿ ಹೇಳೋ ಬಲಗಿನ ಈಗಿನ ಕಲಿಯುವಂತ ಸ್ಥಿತಿಯಲ್ಲಿ ಇದ್ರೆ ಎಲ್ಲವೂ ನೋಡ್ಬಾರ್ದು. ಈಗ ಅಂಬೆಗಾಲು ಇಡ್ತಾ ಇದೀವಿ, ಈಗೀಗ ತಾರೆ ನಂಬಿಕೆಗೆ ಬರ್ತದೆ, ಈಗೀಗ ಸ್ವಲ್ಪ ದೇವ್ರ ವಾಕ್ಯ ನಮ್ಗೆ ಏನಾಗ್ತಾ ಇದೆ, ಅರ್ಥ ಆಗ್ತಾ ಇದೆ. ಅಂದ್ರೆ ಈ ಮತಶಾಖೆಗಳನ್ನು ಬೋಧನೆಗಳು, ಮುಖ್ಯವಾಗಿ ಪೆಂತಕೋಸ್ತ ದರ್ಶನಗಳು, ಕನಸುಗಳು, ಇವುಗಳನ್ನು ಕುರಿತಂತ ವಿಡಿಯೋಸ್, ರೀಲ್ಸ್ ಇವು ನೋಡಿದ್ರೆ ಜನರು ಏನಾಗ್ತಾರೆ, ನನಗೆ ದರ್ಶನ ಆಗ್ತಾ ಇದೆ ಎಂಬ ಫೀಲಿಂಗ್ ಹೋಗ್ತಾರೆ. ಆಟೋಮೆಟಿಕ್ ಆಟ್ಮಾಸ್ಫಿಯರ್ಗೆ ಹೋಗ್ಬಿಟ್ಟು ದೇವ್ರು ನನಗೆ ಕಾಣಿಸ್ತಾ ಇದ್ದೇನೆ ಎಂಬುದಾಗಿ. ಸೊ ಇವ್ರು ನನಗೆ ಬಹಳ ಆಶ್ಚರ್ಯ, ಇವ್ರು ಇಷ್ಟು ಬೇಗ ಆ ಕಡೆಗೆ ಟರ್ನ್ ಆಗ್ಬಿಟ್ರಲ್ಲಪ್ಪ ಅಂತ ಹೇಳಿ ನನಗೊಂದು ವಿಚಾರ ಮನಸ್ಸಲ್ಲಿ ಬಂತು. ಸೊ ಈ ಗಲಾತ್ದವ್ರು ಕೂಡ ಏನಾಗಿದ್ದಾರೆ, ಪೌಲ್ ಏನ್ ಹೇಳ್ತಾನೆ, ಆಶ್ಚರ್ಯ ಆಗಿದೆ, ನೀವು ಇಷ್ಟು ಬೇಗ ಇದನ್ನ ಬಿಟ್ಟು ನಿಮ್ಮನ್ನು ಕರೆದಾತನನ್ನು ಬಿಟ್ಟು ಹೋಗಿದಿಲ್ಲ ಅಂತ. ಅದಕ್ಕೆ ಆ ಸುನ್ನತಿ ಮಾಡಿಸ್ಕೊಳ್ಳೋದ್ರಲ್ಲಿ ಏನಿಲ್ಲ. ಯೇಸು ಕ್ರಿಸ್ತನ ದೇವಕುಮಾರನ ಎಂಬುದಾಗಿ ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಂಡ್ರೆ ಅವ್ರಿಗೆ ರಕ್ಷಣೆ ಆಗುತ್ತೆ. ಸುನ್ನತಿಯ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸುನ್ನತಿ ಸಂಬಂಧಪಟ್ಟ ಧರ್ಮಶಾಸ್ತ್ರನೇ ಏನಾಗಿದೆ, ರದ್ದು. ಧರ್ಮಶಾಸ್ತ್ರ ರದ್ದು ಆಗಿದ್ಮೇಲೆ ಇನ್ನು ಸುನ್ನತಿ ಇರುತ್ತಾ? ಈಗ ಈ ರೀತಿಯಾಗಿ ಇಂಥ ತಪ್ಪಾದ ಉಪದೇಶಗಳು ಇವಾಗಲ್ಲ, ಮೊದಲನೇ ಶತಮಾನದಲ್ಲೇ ಸಭೆಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ರು. 4ನೇ ವರ್ಷ ನೋಡಿ, 5ನೇ ಅಧ್ಯಾಯ 4-5 ವರ್ಷ, ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 4-5 ವಚನ ಓದ್ತೀನಿ. ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ, ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ, ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕಂತಿರ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದವರು. ಕರ್ಮಗಳಿಂದ ಅಂದ್ರೆ ಈ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಸುನ್ನತಿ ಮಾಡಿಸ್ಕೊಳ್ಬೇಕು, ಇದೊಂದು ಆಚಾರ ಕರ್ಮ. ಒಂದು ವೇಳೆ ಯಾರಾದ್ರೂ ಆ ರೀತಿಯಲ್ಲಿ ನೀತಿವಂತರಾಗಬೇಕೆಂಬುದಾಗಿ ಅಪೇಕ್ಷೆ ಪಟ್ರೆ ಅವರು ಕ್ರಿಸ್ತನಿಂದ ಅಗಲಿ ಹೋಗಿದ್ದಾರೆ, ಕ್ರಿಸ್ತನಿಂದ ಅಗಲಿ ಹೋದವರು, ಕೃಪಾ ಆಶ್ರಯದೊಳಗಿಂದ ಬಿದ್ದು ಹೋದವರು. ನಾವು ದೇವರಾತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆ ಎಂಬ ನಿರೀಕ್ಷೆ ಸಫಲವಾಗುತ್ತದೆ ನೋಡುತ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಉನ್ನತಿ ಆದರೂ ಪ್ರಯೋಜನವಿಲ್ಲ, ಆಗದಿದ್ದರೂ ಅಂದ್ರೆ ಈಗಾಗಲೇ ಸುನ್ನತಿ ಮಾಡಿಸ್ಕೊಂಡವರು ಇರ್ತಾರೆ, ಅದರಿಂದ ಏನು ಪ್ರಯೋಜನ ಇಲ್ಲ. ಒಂದು ವೇಳೆ ಮಾಡಿಸ್ಕೊಂಡಿಲ್ಲ, ಅನ್ಯ ಜನರು ಬಂದ್ರು, ಅದರಿಂದ ಏನು ಪ್ರಯೋಜನ ಇಲ್ಲ. ಸ್ಪಷ್ಟವಾಗಿ ಪೌಲ್ ಹೇಳ್ತಾನೆ ಈ ಪತ್ರಿಕೆ. ಆದ್ರಿಂದ ಸುನ್ನತಿಯ ಸಮಸ್ಯೆ ದೊಡ್ಡ ಕಚ್ಚಾಟ ಆ ಸಭೆಯಲ್ಲಿ ಉಂಟಾಯ್ತು. ಅಂತ್ಯೋಕ್ಯ ಮತ್ತು ಆ ಯೆರೂಸಲೇಮಿನ ಸಭೆಯನ್ನು ಇರ್ತಕ್ಕಂಥ ಸಭೆಯನ್ನು ಬಹಳ ಗಲಿಬಿಲಿಗೆ ಏನ್ ಮಾಡಿದ್ರೆ ಗುರಿ ಮಾಡಿದ್ರು. ಅಂತ ಸಮಸ್ಯೆ ಪ್ರಾರಂಭದ ಶತಮಾನದಲ್ಲಿಯೇ ಇತ್ತು. ಆದ್ರಿಂದ ಸುನ್ನತಿ ಅನ್ನೋದು ರಕ್ಷಣೆಗೆ ಸಂಬಂಧಪಟ್ಟಂತ ಸಮಾಚಾರವು ಆಗಿರುವುದಿಲ್ಲ. 6ನೇ ಅಧ್ಯಾಯ ಗಲಾತ್ಯರಿಗೆ ಬರೆದ ಪತ್ರಿಕೆ 11ನೇ ವಚನ ನೋಡಿ, ಈಗ ಸ್ವಂತ ಕೈಯಿಂದ ಎಂತ ದೊಡ್ಡಾಕ್ಷರಗಳಲ್ಲಿ ನಿಮಗೆ ಬರುತ್ತಾ ಇದ್ದೇನೆ. ಗಲಾತ್ಯ 6ನೇ ಅಧ್ಯಾಯ 11ನೇ ವಚನದಿಂದ ನಿಮಗೆ ಬರುತ್ತಾ ಇದ್ದೇನೆ, ಬಹಿರಾಚಾರಗಳಿಂದ ಮಾನ ಪಡೆಯಬೇಕೆಂದಿರುವವರು ಸುನ್ನತಿ ಮಾಡಿಸಿಕೊಳ್ಳಿ ಎಂಬುದಾಗಿ ನಿಮ್ಮನ್ನು ಬಲತ್ಕರಿಸುತ್ತಾರೆ. ನೋಡ್ರಿ, ಕೆಲವರು ಬಲಾತ್ಕಾರ ಮಾಡ್ತಾ ಇದಾರೆ ಅಂತ. ಏನ್ ಮಾಡಿಸ್ಕೊಳ್ಳಿ ಅಂತ? ಅವ್ರು ಯಾರು ಅಂತ ಹೇಳಿದ್ರೆ, ಬಹಿರ ಆಚಾರಗಳಿಂದ ಮಾನ ಪಡಿಬೇಕು ಅಂದ್ರೆ ಹೊರಗಿನ ತೋರಿಕೆಗೆ ಆಚಾರ ವಿಚಾರಗಳನ್ನು ಮಾಡಿ ಇಂತ ತೆಗೆದುಕೊಂಡ್ರೆ ನಮಗೆ ಮಾನ ಸಿಗುತ್ತದೆ ಎಂಬಂತ ಜನರು ಸುನ್ನತಿ ಮಾಡಿಸ್ಕೊಳ್ರಿ ಎಂಬುದಾಗಿ ನಿಮ್ಮನ್ನು ಕೆಲವನ್ನ ಬಲವಂತ ಮಾಡ್ತಾ ಇದ್ದಾರೆ. ನಮಗೆ ಕ್ರಿಸ್ತನ ಶಿಲುಬೆಯ ದೆಸೆಯಿಂದ ಹಿಂಸೆ ಆಗಬಾರದೆಂಬುದೊಂದೇ ಅವರ ಉದ್ದೇಶ.
ಈಗ ಕ್ರಿಸ್ತನನ್ನ ಅನುಸರಿಸಿದ್ರೆ ಏನಾಗುತ್ತೆ? ಶ್ರಮೆಗಳು ಬರ್ತವೆ. ಈ ಶ್ರಮೆಗಳನ್ನ ತಪ್ಪಿಸ್ಕೊಳ್ಳಿಕ್ಕೆ ಸುನ್ನತಿ ಹೊಂದ್ಬಿಟ್ರೆ ಸಾಕಲ್ಲ. ಸುನ್ನತಿ ಮಾಡಿಸ್ಕೊಂಡ್ರೆ ಇವರು ನಮ್ಮವ್ರು ಅಂತ ಕರೀತಾರೆ, ಎಲ್ಲರೂ ಸನ್ಮಾನ ಮಾಡ್ತಾರೆ. ಆದ್ರೆ ಕ್ರಿಸ್ತನ ಶಿಲುಬೆ ಪ್ರಕಾರ ಸುನ್ನತಿ ಇಲ್ಲ ಅಂದ್ರೆ ಹಿಂಸೆಗೆ ಗುರಿ ಮಾಡ್ತಾರೆ. ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಸುನ್ನತಿಯನ್ನು ಆಡ್ ಮಾಡಿ ಸುನ್ನತಿ ಕೂಡ ತಗೋಬೇಕಂತ. ಅಂದ್ರೆ ಮೊದಲು ಯಹೂದ್ಯರೇ ಆಗ್ರಿ, ನಂತರ ಕ್ರೈಸ್ತರಾಗ್ರಿ ಎಂಬುದಾಗಿ. ಸುನ್ನತಿ ಮಾಡಿಸಿಕೊಳ್ಳುವ ತಾವಾದರೂ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುವುದಿಲ್ಲ. ಈ ಸುನ್ನತಿ ಮಾಡಿಸ್ಕೋಬೇಕೆಂಬುದಾಗಿ ಹೇಳ್ತಾ ಬಲವಂತ ಮಾಡ್ತಾರಲ್ಲ, ಅವ್ರು ಧರ್ಮಶಾಸ್ತ್ರವನ್ನು ಏನ್ ಮಾಡೋರಲ್ಲ ಬದರ್ ಕೈಗೊಳ್ಳುವವರು ಅಲ್ಲ. ಮೇಲಾಗಿ ಸುನ್ನತಿ ಮಾಡಿಸ್ಕೊಂಡ್ರೆ ನಮ್ಗೆ ಯಾವ ಸಮಯಗಳು ಬರಲ್ಲ, ಎಲ್ಲರೂ ನಮ್ಮನ್ನು ಸೇರಿಸ್ಕೊಳ್ತಾರೆ ಎಂಬ ದೃಷ್ಟಿಯಿಂದ, ಅಂದ್ರೆ ಯಾರಂಗ ಅವ್ರು ಇದ್ಬಿಟ್ರೆ ನಮಗೆ ಈ ಸಮಯಗಳೇ ಬರಲ್ಲ ಎನ್ನುವಂತ ಉದ್ದೇಶದಿಂದ ಆದ್ರೂ ಅವರು ಕೈಗೊಂಡು ನಡೆಯುವವರು ಅಲ್ಲ. ಅವರು ನಿಮ್ಮ ಶರೀರದ ವಿಷಯದಲ್ಲಿ ಹೆಚ್ಚಳ ಪಡುವುದಕ್ಕಾಗಿ ನಿಮಗೆ ಸುನ್ನತಿ ಆಗಬೇಕೆಂದು ಅಪೇಕ್ಷಿಸುತ್ತಾರೆ. ನನಗಾದರೂ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಬಿಟ್ರೆ ಹೆಚ್ಚಳ ಪಡೋದು ಬೇರೆ. ಸೊ ಯಹೂದ್ಯರು ಯಾವಾಗ್ಲೂ ಹೆಚ್ಚಳ ಪಡ್ತಾ ಇದ್ರು ಯಾವ ವಿಷಯದಂದ್ರೆ, ನಾವು ಯಾರು ಸುನ್ನತಿ ಸಂಬಂಧಿಗಳು, ಇಲ್ಲಿ ಸುನ್ನತಿ ಆಗಿದೆ ಎಂಬುದಾಗಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಬಹಳ ಹೆಚ್ಚಳ ಪಡ್ತಾ ಇದ್ರು. ಸುನ್ನತಿ ಮಾಡಿಸ್ಕೊಳ್ಳೋದು ಅವ್ರು ಬಹಳ ಹೆಮ್ಮೆಯಿಂದ ಕೂಡಿರ್ತಕ್ಕಂಥ ಸಂಗತಿ. ನಾವು ಸುನ್ನತಿ ಸಂಬಂಧಿಗಳೆಂಬುದಾಗಿ ಹೇಳ್ಕೊಳ್ತೇವೆ. ಆದ್ರಿಂದ ಈ ಸುನ್ನತಿ ಮಾಡಿಸ್ಕೋಬೇಕೆಂಬುದಾಗಿ ತಪ್ಪಾದ ಉಪದೇಶ ಮಾಡಿ, ಬಲಾತ್ಕಾರ ಮಾಡಿ, ಬಲವಂತ ಮಾಡಿ ಅನೇಕ ಜನರ ತಪ್ಪಾದ ಉಪದೇಶಕ್ಕೆ ಸೊ ಈ ಸಮಸ್ಯೆ ನಮ್ಗೆ ಇವಾಗಿಲ್ಲ. ಈ ಸಮಸ್ಯೆ ನಮಗೆ ಸುನ್ನತಿ ಸಮಸ್ಯೆ ಇಲ್ಲ. ಆದ್ರೂ ಬೇರೆ ಸಮಸ್ಯೆ ಇರ್ಬೋದು. ಸುನ್ನತಿ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಧರ್ಮಶಾಸ್ತ್ರಕ್ಕೆ ಸಂಬಂಧ. ಹೌದಲ್ಲ ಬದ? ಈ ಧರ್ಮಶಾಸ್ತ್ರ ವಿಷಯಗಳ ಪ್ರಕಾರ ನಾವು ನಡಿಬೇಕು. ಧರ್ಮಶಾಸ್ತ್ರ ವಿಷಯಗಳ ಪ್ರಕಾರ ವಿಶ್ರಾಂತಿನ ಆಚರಣೆ ಮಾಡ್ಬೇಕು. ಧರ್ಮಶಾಸ್ತ್ರ ಪ್ರಕಾರ ಆರಾಧನೆ ಮಾಡ್ಬೇಕು. ಧರ್ಮಶಾಸ್ತ್ರದ ನೀತಿ ನಿಯಮಗಳನ್ನು ನಾವು ಪಾಲಿಸ್ಬೇಕಂತ ಇವತ್ತು ಯಾರಾದ್ರೂ ಉಪದೇಶ ಮಾಡಿದ್ರೆ ಅದು ಇಂಥದ್ದೇ ಪ್ರಾಬ್ಲಮ್. ಹೌದಲ್ಲ ಬದರ್? ಅದು ಇಂಥದ್ದೇ ಪ್ರಾಬ್ಲಮ್. ಈಗ ಸುನ್ನತಿ ಇರ್ಬೇಕಂತ ಏನಿಲ್ಲ. ಸುನ್ನತಿ ಜಾಗದಲ್ಲಿ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ನೀವು ಕೈಕೊಂಡು ನಡಿಬೇಕಂತ ಹೇಳಿದ್ರೆ ಅದು ಸುನ್ನತಿ ಮಾಡಿಸ್ಕೊಳ್ಬೇಕೆಂಬ ಉಪದೇಶಕ್ಕೆ ಸರಿಯಾದಂತ ಉಪದೇಶನೇ ಆಗಿದೆ. ಸೊ ಇದರಿಂದ ಇವರು ದೇವರ ಕೃಪಾಸೊಳಗೆ ಬಿದ್ದೋದ್ರಂತೆ, ಕ್ರಿಸ್ತರನ್ನು ಅಗಲಿ ಹೋದ್ರಂತೆ, ಇವರು ನಂಬಿಕೆಯ ಭ್ರಷ್ಟರಾದ್ರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದ್ರಿಂದ ಈ ವಿಷಯದಲ್ಲಿ ಜಾಗರೂಕರಾಗಿರಿ ಎಂಬುದಾಗಿ ದೇವರಾತ್ಮನು ಸ್ಪಷ್ಟವಾಗಿ ಏನ್ ಮಾಡಿದ್ದಾನೆ. ಇತ್ತು ಸುನ್ನತಿ ಅವಶ್ಯಕತೆ ನಮಗೆ ಇಲ್ಲ. ರಕ್ಷಣೆಗೆ ನಂಬಿಕೆ ಮುಖ್ಯ. ದೇವರನ್ನು ಆತನ ಮಗನಾದ ಯೇಸು ಕ್ರಿಸ್ತನ ನಂಬಿ ದೀಕ್ಷಾಸ್ಥಾನ ತೆಗೆದುಕೊಂಡು ರಕ್ಷಲ್ಪಡ್ಬೇಕು ಅನ್ನೋದು ದೇವರ ಚಿತ್ತ. ಅದು ಯಹೂದ್ಯರಾಗ್ಲಿ ಅನ್ಯ ಜನ ಎಲ್ಲರನ್ನೂ ರಕ್ಷಿಸುವ ದೇವ್ರ ಉದ್ದೇಶ. ಎಲ್ಲರಲ್ಲಿ ದೇವ್ರು ಏನ್ ನೋಡ್ತಾನೆ ಅಂದ್ರೆ ನಂಬಿಕೆಯನ್ನು ಮಾತ್ರನೇ. ನಿಮ್ಗೆ ನಂಬಿಕೆ ಇದೆಯಾ? ನಿಮ್ಮ ರಕ್ಷಣೆ ಮಾಡ್ತಾರೆ. ಅವ್ರ ನಂಬಿಕೆ ಇದೆಯಾ? ಇಲ್ಲಿ ಸುನ್ನತಿ ಸಂಬಂಧಿಗಳು, ಯಹೂದ್ಯರು, ಅನ್ಯರು ಎಂಬ ಭೇದ ಭಾವ ಧರ್ಮಶಾಸ್ತ್ರಕ್ಕೆ ಇತ್ತು ಆಗ್ಲಿ, ಹೊಸ ಒಡಂಬಡಿಕೆಗೆ ಇಲ್ಲ. ಆದ್ರಿಂದ ಈ ವಿಷಯದಲ್ಲಿ ಜಾಗರೂಕರಾಗಿರಿ ಎಂಬುದಾಗಿ ಮೊದಲನೇ ಶತಮಾನದಲ್ಲಿ ದೇವರು ಅಂದ್ರೆ ಪವಿತ್ರಾತ್ಮನು ದೇವರಾತ್ಮನು ಸ್ಪಷ್ಟವಾಗಿ ಹೇಳಿದ್ರು. ಈಗ ನಮಗೇನು ಪಾಠ ಅಂದ್ರೆ ಈ ಸುನ್ನತಿ ಸಮಸ್ಯೆ ನಮ್ಗೆ ಇಲ್ಲದೆ ಇರ್ಬೋದು. ಇವತ್ತು ಎಲ್ಲಿ ಕೂಡ ಸುನ್ನತಿಯನ್ನು ಕುರಿತು ಸುನ್ನತಿ ಮಾಡಿಸ್ಕೊಳ್ಬೇಕಂದ್ರೆ ಯಾವುದೇ ಮತ್ಸ್ಯ ಆಗ್ಲಿ ಕ್ರಿಸ್ತಗಳಿಲ್ಲ. ಆದ್ರೆ ಇದ್ರ ಜಾಗದಲ್ಲಿ ಬೇರೆ ಇದನ್ನ ಉಪದೇಶ ಮಾಡ್ತಾರೆ. ಏನು ಬೇರೆದು? ಕೆಲವರು ವಿಶ್ರಾಂತಿ ದಿನ ಮಾಡ್ಬೇಕಂತ ಹೇಳಿದ್ರೆ, ಕೆಲವರು ಧರ್ಮಶಾಸ್ತ್ರ ಪ್ರಕಾರ ಆರಾಧನೆ ಮಾಡ್ಬೇಕು, ಕುಣಿಬೇಕು, ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಏನ್ ಬಂದ್ರೆ ಹಬ್ಬಗಳು ಮಾಡ್ಬೇಕು. ಇವೆಲ್ಲ ಎಲ್ಲಿವು? ಸೇಮ್ ಸುನ್ನತಿ ಇದ್ದಂಗೆ ಅವು ಕೂಡ. ಸುನ್ನತಿ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಧರ್ಮಶಾಸ್ತ್ರದಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ನಾವು ಇವತ್ತು ಉಪದೇಶ ಮಾಡಿ ಅದ್ರ ಪ್ರಕಾರ ನಡೆದ್ರೆ ಈ ಸುನ್ನತಿಗೆ ಸಮಾನವಾದಂತ ವಿಚಾರಣೆ ಅದಾಗುತ್ತೆ. ಇವತ್ತೆಷ್ಟೋ ಕ್ರೈಸ್ತರು ಸಭೆಗಳು ಗಲಿಬಿಲಿಗೆ ಗುರಿಯಾಗಿ ಇವುಗಳನ್ನು ಪಾಟಿಸುತ್ತಾ, ಇವುಗಳನ್ನು ಅನುಸರಿಸುತ್ತಾ ನಂಬಿಕೆಯ ಭ್ರಷ್ಟರು ಆಗಿದ್ದಾರೆ. ಆದ್ರಿಂದ ಈ ವಿಷಯದಲ್ಲಿ ನಾವು ಹೆಂಗಿರ್ಬೇಕು? ಜಾಗರೂಕರಾಗಿರಿ. ಇಲ್ಲ ಅಂದ್ರೆ ವಂಚಿಸುವಂತ ಆತ್ಮಗಳ ನುಡಿಗಳಿಗೂ ಮತ್ತೆ ದೆವ್ವಗಳ ಬೋಧನೆಗಳಿಗೆ ಬಿದ್ದು ಕೆಲವರು ಸ್ಪಷ್ಟವಾಗಿ ಏನಾಗ್ತಾರೆ, ನಂಬಿಕೆಯಲ್ಲಿ ಬಿದ್ದು ಏನಾಗ್ತಾರೆ, ನಂಬಿಕೆಯ ಭ್ರಷ್ಟರು ಆಗ್ತಾರೆ. ಇದು ಮೊದಲನೇದು. ಎರಡನೇದು ಏನಂತ ಹೇಳಿದ್ರೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 12ನೇ ವಚನದಿಂದ ಓದಿ. ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ? ಸೊ ಆದಿ ಸಭೆಯವರನ್ನು ಅಥವಾ ಆದಿ ಕ್ರೈಸ್ತರನ್ನು ಗಲಿಬಿಲಿಗೆ ಗುರಿ ಮಾಡಿದ ಎರಡನೇ ತಪ್ಪಾದ ಉಪದೇಶ ಏನಂತ ಹೇಳಿದ್ರೆ ಪುನರುತ್ಥಾನವೇ ಏನಿಲ್ಲ ಅಂತ ಬದರ್. ಕೊರಂತಿಯಲ್ಲಿ ಆ ಸಮಸ್ಯೆ ನೋಡಿ. ಪುನರುತ್ಥಾನ ಇದೆಯಾ ಇಲ್ಲವೋ ಬದರ್? ಅನಿಲ್ ಬದರ್, ಪುನರುತ್ಥಾನ ಇದೆಯಾ ಇಲ್ಲ ಬದರ್?
ಪುನರುತ್ಥಾನ. ಆದ್ರೆ ಇಲ್ಲಿ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಪುನರುತ್ಥಾನನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಪುನರುತ್ಥಾನನೇ ಇಲ್ಲ ಅಂತ ಹೇಳಿದ್ರೆ ಪುನರುತ್ಥಾನ ಎಂತದಂದ್ರೆ ಕ್ರಿಶ್ಚಿಯಾನಿಟಿಗೆ ಪಿಲ್ಲರ್ ಇದ್ದಾಗೆ, ಸ್ತಂಭ. ಇಡೀ ಕ್ರಿಶ್ಚಿಯಾನಿಟಿ ಪುನರುತ್ಥಾನದ ಮೇಲೆ ಆಧಾರಗೊಂಡಿರುತ್ತೆ. ಇಲ್ಲಿ ನೋಡಿ, ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿದ್ದಾನೆ ಎಂದು ಸಾರ್ಥ ಇರ್ಬೇಕಾದ್ರೆ ನಿಮ್ಮಲ್ಲಿ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲ ಅಂತ ಹೇಳ್ತಿದ್ರೆ ಹೇಗೆ? ಈಗ ಹಾಗಾದ್ರೆ ಪುನರುತ್ಥಾನ ಇಲ್ಲ ಅಂದ್ರೆ ಯೇಸು ಕ್ರಿಸ್ತನ ಕೂಡ ಏನಾಗಿಲ್ಲ, ಎದ್ದಿಲ್ಲ ಅಂತ ಅರ್ಥ. ಯೇಸು ಕ್ರಿಸ್ತನ ಎದ್ದಿಲ್ಲ ಅಂದ್ರೆ ನಾವು ಉಪದೇಶ ಮಾಡೋದು ವ್ಯರ್ಥ. ನೋಡ್ರಿ, ಈ ಸೈತಾನ ದುಷ್ಟನು ಎಲ್ಲಿಗೆ ಪ್ಲಾನ್ ಹಾಕಿದಾನೆ ಅಂದ್ರೆ ಪುನರುತ್ಥಾನನೇ ಇಲ್ಲ. ಪುನರುತ್ಥಾನನೇ ಇಲ್ಲ ಅಂತ ನಾವು ನಂಬಿದ್ರೆ ಏನಾಗುತ್ತೆ? ಏನ್ ನಡೀತಿ ಹೇಳ್ರಿ ನೋಡೋಣ. ಪುನರುತ್ಥಾನನೇ ಇಲ್ಲ ಅಂತ ಹೇಳಿದ್ರೆ ಸುನಿಲ್ ಬದರ್, ಪುನರುತ್ಥಾನನೇ ಇಲ್ಲ ಅಂದ್ರೆ ಏನೇನು ಪುನರುತ್ಥಾನ ಇಲ್ಲ ಅಂತ ಹೇಳಿ ನಾವು ನಂಬಿದ್ರೆ ಅಥವಾ ಮನುಷ್ಯರು ನಂಬಿದ್ರೆ ಏನೇನು ಅನಾಹುತಗಳಾಗ್ತವೆ? ಪುನರುತ್ಥಾನ ಇಲ್ಲ ಅಂದ್ರೆ ಏನ್ ನಡೀತದ? ಪುನರುತ್ಥಾನ ಇಲ್ಲ ಅಂದ್ರೆ ನಾವ್ ಹೇಗಾದ್ರೂ ಜೀವಿಸಬಹುದು. ಹೌದಾ ಬದ? ಪುನರುತ್ಥಾನನೇ ಇಲ್ಲ. ಪುನರುತ್ಥಾನ ಆದ್ಮೇಲೆ ಪುನರುತ್ಥಾನಕ್ಕೂ ನ್ಯಾಯ ತೀರ್ಪಿಗೆ ಏನೋ ಲಿಂಕ್ ನಮ್ಗೆ ಏನಿದೆ ಅಂದ್ರೆ ಎರಡು ಸಂಗತಿ, ಪುನರುತ್ಥಾನ ಇದೆ, ನ್ಯಾಯ ವಿಚಾರಣೆ ಇದೆ. ಇನ್ನು ಪುನರುತ್ಥಾನ ಇಲ್ಲ ಅಂದ್ರೆ ಏನಿಲ್ಲ? ಆ ಪುನರುತ್ಥಾನ ಇಲ್ಲ, ನ್ಯಾಯ ವಿಚಾರಣೆ ಇಲ್ಲ ಅಂದ್ರೆ ಭೂಮಿಯಲ್ಲಿ ನಮಗ್ ಫ್ರೀ ಲೈಸೆನ್ಸ್ ಕೊಟ್ಟಂಗೆ. ಹೇಗಾದ್ರೂ ಬದುಕಿ, ಹೇಗಾದ್ರೂ ಇರ್ಲಿ. ಅಕೌಂಟಬಿಲಿಟಿ ಯಾರಿಗೂ ನಾವು ಲೆಕ್ಕ ಕೊಡ್ಬೇಕಾಗಿಲ್ಲ ಅಂದ್ರೆ, ಈಗ ಒಂದು ಆಫೀಸ್ ಇದೆ, ಆಡಿಟಿಂಗ್ ಬರ್ತಾರೆ, ಲೆಕ್ಕ ಪರಿಶೋಧಕರು ಬರ್ತಾರೆ ಅಂದ್ರೆ ಆಫೀಸಲ್ಲಿ ಹೆಂಗಿರ್ತಾರೆ? ಆಫೀಸಲ್ಲಿ ಕೆಲಸ ಮಾಡೋರು ಎಲ್ಲ ಬಿಲ್ಗಳು, ಫೈಲ್ಸ್ ಎಲ್ಲ ಕರೆಕ್ಟ್ ಯಾಕಂದ್ರೆ ಚೆಕ್ ಮಾಡಿ ಬರ್ತಾರೆ. ಆಡಿಟಿಂಗ್ ಇಲ್ಲ ಅಂದ್ರೆ, ಈಗ ನೀವು ಡ್ಯೂಟಿಗೆ ಹೋಗ್ತೀರಿ, ಹೇಳುವವರು ಕೇಳೋರು ಇಲ್ಲ ಅಂದ್ರೆ, ಈಗ ಒಂದ್ 10 ಜನ ಒಂದು ಮೇಸ್ತ್ರಿ ಕೆಳಗೆ ಕೆಲಸ ಮಾಡ್ತಾ ಇರ್ತಾರೆ, ಅವು ನೋಡ್ತಾ ಇರ್ತಾನೆ ಮೇಸ್ತ್ರಿ, ನೀ ಏನ್ ಕೆಲಸ ಮಾಡ್ತೀವಿ, ಏನ್ ಕೆಲಸ ಮಾಡಿ ನೋಡಿದೆ. ನೋಡೋನೇ ಇಲ್ಲ ಅಂದ್ರೆ ಅವ್ನು ಕೂಡ್ತಾನೆ, ಬಿಡಿ ಸೇರ್ತಾನೆ, ಅಲ್ಲಿ ಹೋಗ್ತಾನೆ, ಹೊರಗಡೆ ಹೋಗ್ತಾನೆ, ಇದು ಮಾಡ್ತಾನೆ, ಅದು ಮಾಡ್ತಾನೆ. ಯಾಕಂದ್ರೆ ಯಾರು ಈಗ ಪುನರುತ್ಥಾನ ಇಲ್ಲ ಅಂದ್ರೆ ನ್ಯಾಯ ತೀರ್ಪಿಲ್ಲ, ನ್ಯಾಯ ತೀರ್ಪಿಲ್ಲ, ಇವೆರಡೂ ಇಲ್ಲ ಅಂದ್ರೆ ಮನುಷ್ಯರು ಏನ್ ಮಾಡ್ತಾರೆ? ಬೇಕಾಬಿಟ್ಟಿಯಾಗಿ ಜೀವನ ಮಾಡುವುದು. ಆದ್ರಿಂದ ಈ ಪುನರುತ್ಥಾನವೇ ಇಲ್ಲ ಎಂಬ ಸುಳ್ಳು ಬೋಧನೆ ಮನುಷ್ಯರಿಗೆ ಪರಲೋಕದ ನಿರೀಕ್ಷೆಯನ್ನು ಹಾಳು ಮಾಡುತ್ತೆ. ಪರಲೋಕದ ನಿರೀಕ್ಷೆಯನ್ನು ಹಾಳು ಮಾಡುತ್ತೆ. ಈಗ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಇಷ್ಟು ಪರಿಶುದ್ಧತೆಯಿಂದ ಕ್ರಿಸ್ತನನ್ನು ಅನುಸರಿಸುತ್ತಾ ಅಮೂಲ್ಯವಾದ ನಂಬಿಕೆಯ ಮೂಲಕ ನಮ್ಮ ಜೀವನವನ್ನು ಈ ಭೂಮಿಯಲ್ಲಿ ಕ್ರಿಸ್ತನಿಗಾಗಿ ತ್ಯಾಗ ಮಾಡಿ ದೇವರ ಹಾದಿಯಲ್ಲಿ ನಡೀತಾ ಇದೆ. ಕಾರಣ ಏನಂದ್ರೆ ನಾವು ಒಂದಿನ ಸತ್ತು ಹೋಗ್ತೀವಿ, ದೇವರು ಕರ್ತನ ಮೂಲಕ ನಮ್ಮನ್ನು ಎಬ್ಬಿಸ್ತಾನೆ, ನ್ಯಾಯ ವಿಚಾರಣೆ ಮಾಡ್ತಾನೆ, ಆ ನಂತರ ನಮಗೆ ಏನ್ ಕೊಡ್ತಾನೆ? ಪರಲೋಕವನ್ನು ಕೊಡ್ತಾನೆ. ಇದೇ ಬದರ್ ನೋಡ್ರು, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ. ಮನುಷ್ಯರಿಗೆ ಏನ್ ನೇಮಕ ಆಗಿದೆ ಅಂದ್ರೆ, ಮನುಷ್ಯನ ಒಂದ್ಸಾರಿ ಸಾಯ್ತಾನೆ, ಅವನು ಪುನರುತ್ಥಾನ ಆಗುತ್ತೆ, ಆಮೇಲೆ ನ್ಯಾಯ ತೀರ್ಪು ದೇವರು ನೇಮಿಸಿದಾನ ಬದರ್, ನೇಮಿಸ್ತಾನೆ. ಇನ್ನು ಪುನರುತ್ಥಾನ ಇಲ್ಲ ಅಂತ ಹೇಳಿ ಕೆಲವರು ಸುಳ್ಳಾದ ಉಪದೇಶವನ್ನು ಮಾಡಿ ಅನೇಕ ಜನರನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಾಳು ಮಾಡ್ತಾ ಇದ್ದಾರೆ. ಅಂದ್ರೆ ನೀ ಹೇಗಾರ ಇರು, ಕುಡಿ, ತಿನ್ನು, ಮಜಾ ಮಾಡು, ಮೋಜು ಮಸ್ತಿ ಮಾಡು, ಸಂತೋಷದಿಂದ ಇರು, ನಿನಗ್ ಬೇಕಾದವ್ರು ಬೇಕಾದಂಗೆ ಏನ್ ಮಾಡ್ಬೋದು? ಯಾಕ ಪುನರುತ್ಥಾನ ಇಲ್ಲಲ್ಲ. ಏನ್ ಯಹೂದ್ರಲ್ಲಿ ಕೆಲವರು ಪುನರುತ್ಥಾನ ಇಲ್ಲ ಅಂತ ನಂಬೋರಿದ್ರು. ಯಾರು ಹೇಳ್ರಿ ನೋಡ? ಸದ್ದುಕಾಯರು. ಯಹೂದ್ರಲ್ಲಿ ಕೆಲವು ಗುಂಪುಗಳಿದ್ದು, ಫರಿಸಾಯರು, ಶಾಸ್ತ್ರಿಗಳು, ಸದ್ದುಕಾಯರು. ಈ ಶಾಸ್ತ್ರಿಗಳು, ಫರಿಸಾಯರು ಪುನರುತ್ಥಾನ ಇದೆ ಅಂತ ನಂಬ್ತಾರೆ. ಪುನರುತ್ಥಾನ ಇಲ್ಲ, ಆತ್ಮ ಇಲ್ಲ ಅಂತ ನಂಬುವವರ ಗುಂಪು ಯಹೂದ್ರಲ್ಲಿ ಯಾರಂದ್ರೆ ಅವ್ರನ್ನ ಸದ್ದುಕಾಯರು ಎಂಬುದಾಗಿ ಕರೀತಾರೆ. ಮತ್ತೆ ಬರ್ಸೋದು 22ನೇ ಅಧ್ಯಾಯದಲ್ಲಿ ನೋಡಿದ್ರೆ ಅವರು ಯೇಸು ಕ್ರಿಸ್ತನಿಗೆ ಬಂದು ಒಂದು ಪ್ರಶ್ನೆ ಕೇಳ್ತಾರೆ. ಪುನರುತ್ಥಾನನೇ ಇಲ್ಲ ಅಂತ ಹೇಳಿ ವಾದ ಮಾಡ್ತಾ ಯೇಸು ಕ್ರಿಸ್ತನ ಗೊಂದಲಕ್ಕೆ ಈಡು ಮಾಡಲು ಒಬ್ಬ ವ್ಯಕ್ತಿಗೆ ಮದುವೆ ಆಗಿದ್ದಂತೆ, ಅವನ್ ಸತ್ತೋದಂತೆ, ಅವ್ರ ತಮ್ಮನ್ ಮಾಡ್ಕೊಂಡಂತೆ, ಅವನ್ ಸತ್ತೋದಂತೆ, ಇನ್ನೊಬ್ಬನ್ ಮಾಡ್ಕೊಂಡಂತೆ, ಅವನ್ ಸತ್ತೋದಂತೆ. ಈಗ 7 ಜನರ ಏನಾಗಲ್ಲ ಹೆಂಗಸು. ಈಗ ಪುನರುತ್ಥಾನದಲ್ಲಿ ಈಕೆ ಯಾರಿಗೆ ಹೆಂಡತಿ ಆಗಿರ್ತಾಳೆ 7 ಪ್ರಶ್ನೆ ಅಂತ ಕೇಳಿದ್ರಿ. ಯಾರಿಗೆ? ಒಂದ್ ವೇಳೆ ಪುನರುತ್ಥಾನ ಇದ್ದಿದ್ದೇ ನಿಜವಾದ್ರೆ, ಖರೆ ಆದ್ರೆ, ಪುನರುತ್ಥಾನದಲ್ಲಿ ಈಕೆ 7 ಜನರಲ್ಲಿ ಯಾರಿಗೆ ಹೆಂಡತಿ ಆಗಿರ್ತಾಳೆ ಬದರ್? ನೀವ್ ಹೇಳ್ರಿ ಬದರ್. ರೈಟ್. ಯೇಸು ಕ್ರಿಸ್ತನ ಅಂದ್ರೆ ಯೇಸು ಕ್ರಿಸ್ತನ ತಿಕ್ಕಾಟದಲ್ಲಿ ಆತನ್ನ ಕನ್ಫ್ಯೂಸ್ ಮಾಡ್ಲು, ಆತನ್ನ ಸಿಗಿಸ್ಬೇಕೆಂಬ ಉದ್ದೇಶದಿಂದ ಕೇಳಿದ್ರು. ಯೇಸು ಕ್ರಿಸ್ತ ಹೇಳಿದ್ರ, ನೀವು ಅಂದುಕೊಂಡಾಗ ಪುನರುತ್ಥಾನದಲ್ಲಿ ಮದ್ವೆಗೆ ತಗೊಳ್ಕೊಳ್ಳೋದಾಗ್ಲಿ, ಮದ್ವೆ ಮಾಡೋದಾಗ್ಲಿ ಇರೋದಿಲ್ಲ. ರಕ್ತ ಮಾಂಸಗಳು ಇಲ್ಲ, ಅವರು
ದೇವದೂತರ ಹಾಗೆ ಇರ್ತಾರೆ. ಆದ್ರಿಂದ ಈ ಪುನರುತ್ಥಾನವೇ ಇಲ್ಲ ಎಂಬ ಸುಳ್ಳು ಬೋಧನೆ ಆ ಕೊರಿಂಥ ಸಭೆಯಲ್ಲಿದ್ದು ಅನೇಕರು ಲೋಕ ಸಂಬಂಧಿಗಳಾಗಿ ಬದುಕುವಂತೆ ಅವ್ರನ್ನ ಏನ್ ಮಾಡುತ್ತದೆ, ಪ್ರೇರೇಪಣೆ ಕೊಡುತ್ತೆ. 18 ನೋಡಿ, 15-18. ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೊಂದವರು ನಾಶವಾದರು. 19 ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಅಂದ್ರೆ 15-19 ಒಂದ್ ವೇಳೆ ಪುನರುತ್ಥಾನ ಇಲ್ಲ ಅಂದ್ರೆ ಈ ಲೋಕದ ಪ್ರಕಾರ 15-19 ಈ ಜೀವಮಾನ ಕಾಲದವರೆಗೆ ನಾವ್ ಇರ್ತೀವಿ. ಅದಕ್ಕೆ ಇರೋ ಒಂದೇ ಜಿಂದಗಿ, ಅದಕ್ಕೆ ಒಂದೇ ಲೈಫ್. ತಿನ್ರಿ, ಕುಡಿರಿ, ಆರಾಮಾಗಿರಿ, ನಿಮ್ಗೆ ಮನಸ್ಸಿಗೆ ಬಂದಂಗೆ ಏನ್ ಮಾಡ್ರಿ ಅನ್ನೋದ್ಕೊಳ್ಳಿ. ಏನಿಲ್ಲ ಅಂದ್ರೆ ಮನುಷ್ಯರು ಏನಾಗ್ತಾರೆ, ಲೋಕ ಸಂಬಂಧ ಜೀವನಕ್ಕೆ ಅಡಿಟ್ಟು ಆಗ್ತಾರೆ. ಅಂದ್ರೆ ಒಂದ್ ರೀತಿಯಲ್ಲಿ ಇದೇನಂದ್ರೆ ಮನುಷ್ಯರನ್ನ ನಂಬಿಕೆಯಿಂದ ತಪ್ಪಿಸುವಂತ ಕೆಲಸ. ಹೌದಾ ಬ್ರದರ್? ಪುನರುತ್ಥಾನ ಇದೆಯಾ? ಪುನರುತ್ಥಾನ ಇದೆ ಬ್ರದರ್? ಇದೆ ನೋಡಿ. ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ, ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 30ನೇ ವಚನ. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲ್ಲ. ಈಗಲಾದರೂ ಆತ 4 ದಿಕ್ಕಿನಲ್ಲೂ ಮನುಷ್ಯರು ತನ್ನ ಕಡೆಗೆ ತಿರುಗಿಕೊಳ್ಬೇಕೆಂದು ಅಪ್ಪಣೆ ಕೊಡ್ತಾನೆ. ಯಾಕೆಂದರೆ ಆತ ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗೆ ಅನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ. ನೋಡ್ರಿ, ಯೇಸು ಕ್ರಿಸ್ತರನ್ನು ದೇವರು ಸತ್ತವರೊಳಗಿಂದ ಯಾಕೆ ಎಬ್ಬಿಸಿದ್ರಂದ್ರೆ ನಿಮ್ಮನ್ನು ಕೂಡ ಏನ್ ಮಾಡ್ತೀನಿ, ಎಬ್ಬಿಸ್ತೀನಿ. ಯೇಸು ಕ್ರಿಸ್ತರನ್ನು ಎಬ್ಬಿಸಿದಂತ ದೇವರು ನಮ್ಮನ್ನು ಕೂಡ ಏನ್ ಮಾಡ್ತಾನೆ ಅಂದ್ರೆ ಏನಿದೆ ಬದರ್? ಈಗ ಪುನರುತ್ಥಾನ ಇಲ್ಲ ಅಂದ್ರೆ ಯೇಸು ಕ್ರಿಸ್ತನು ಕೂಡ ಏನಾಗಿಲ್ಲ ನೋಡಿ. ಎಲ್ಲಿಂದ ಎಲ್ಲಿಗೆ ಹೋಯ್ತು ಸೈತಾನು. ಮೊದಲು ಇದನ್ನ ಯಾರಿಂದ ಟ್ರೈ ಮಾಡಿದಂದ್ರೆ ಈ ರೋಮನ್ ಯಹೂದ್ಯರಿಂದ ಟ್ರೈ ಮಾಡಿದ. ಈ ಸುಳ್ಳಾದ ತಪ್ಪಾದ ಬೋಧನೆ ಸಭೆ ಪ್ರಾರಂಭ ಆದಾಗ ಅಂತಲ್ಲ, ಯೇಸು ಕ್ರಿಸ್ತನು ಪುನರುತ್ಥಾನ ಆದಾಗ ಈ ಯಹೂದ್ಯರ ನಾಯಕರ ಕೈಯಿಂದ ಇದನ್ನ ಟ್ರೈ ಮಾಡಿದ ಹಾಗೆ, ಈ ತಪ್ಪಾದ ಉಪದೇಶವನ್ನು ಹೇಳಿದ ಹಾಗೆ ಅವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡ್ತೇವೆ. ನೋಡ್ರಿ 28ನೇ ಅಧ್ಯಾಯ, ಮತ್ತಾಯನ ಬರೆದಂತ ಸುವಾರ್ತೆ 28ನೇ ಅಧ್ಯಾಯ 13ನೇ ವಚನ, 12-13 ವಚನ ನೋಡಿ. 28:12-13. ಇವರು ಹಿರಿಯರ ಸಂಗಡ ಕೂಡಿಕೊಂಡು ಆಲೋಚನೆ ಮಾಡಿ ಆ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿರುವಾಗ ಅವನನ್ನು ಕದ್ದುಕೊಂಡು ಹೋದರು ಎಂದು ಹೇಳಿರಿ. ಈ ಸುದ್ದಿ ದೇಶಾಧಿಪತಿ ಕಿವಿಗೆ ಬಿದ್ದರೆ ನಾವು ಅವನನ್ನು ಸಮಾಧಾನ ಪಡಿಸಿ ನಿಮಗೆ ಭಯವಿಲ್ಲದ ಹಾಗೆ ಮಾಡುತ್ತೇವೆ ಅಂದರು. ಅವರು ಈ ಹಣವನ್ನು ತೆಗೆದುಕೊಂಡು ನಮಗೆ ಹೇಳಿಕೊಟ್ಟ ಹಾಗೆ ಮಾಡಿದರು. ಈ ಮಾತು ಇಂದಿನವರೆಗೂ ಯಹೂದ್ಯರಲ್ಲಿ ಹಬ್ಬಿ ಅದೇ. ನೋಡ್ರಿ, ಇಲ್ಲಿಂದ ಇದಕ್ಕೆ ಬೀಜ ಎಲ್ಲಿ ಬಿತ್ತಪ್ಪ ಅಂದ್ರೆ ಯೇಸು ಕ್ರಿಸ್ತನನ್ನು ಪುನರುತ್ಥಾನ ಆದಾಗ ಅಲ್ಲಿ ರೋಮನ್ ಕಾವಲುಗಾರ ಇದ್ರಲ್ಲ, ಯೇಸು ಕ್ರಿಸ್ತನ ಆಕ್ಚುಲಿ 3ನೇ ದಿನ ಸತ್ತರೊಳಗಿಂದ ಏನಾದ್ರು ಎಬ್ಬಿಸಲ್ಪಟ್ರು. ಇದು ಬೇರೆ ಕಡೆ ಎಲ್ಲ ಹೋದ್ರೆ ಇದು ಸುದ್ದಿ ಆಗ್ಬಿಡುತ್ತೆ. ಅನೇಕರು ಕ್ರಿಸ್ತನಂಬಿಕೆಗಳಿಗೆ ಬರ್ತಾರೆ ಅಂತ ಹೇಳಿ ಪ್ಲಾನ್ ಮಾಡಿ ಯಹೂದ್ಯದ ಮತನಾಯಕರು ಏನ್ ಮಾಡಿದ್ರೆ ಅಲ್ಲಿರ್ತಕ್ಕಂತ ಕಾವಲುಗಾರಿಗೆ ಏನ್ ಮಾಡಿದ್ರೆ ಬಹಳ ಹಣ ಕೊಟ್ಟು ನೀವು ಒಂದು ಸುಳ್ಳು ಹೇಳ್ರಿ, ಈ ಪ್ರಪಂಚಕ್ಕೆ ನೀವ್ ಹೇಳೋದೇ, ಯಾಕಂದ್ರೆ ಅದನ್ನ ಕಾಯ್ತಾ ಇದಿರೋದು ಯಾರು, ನೀವೇ. ಆದ್ರಿಂದ ನಾವು ರಾತ್ರಿಯಲ್ಲಿ ನಿದ್ದೆ ಮಾಡ್ಬೇಕಾದ್ರೆ ಅವನ ಶಿಷ್ಯರು ಬಂದು ಅವ್ರ ದೇಹವನ್ನು ಏನ್ ಮಾಡಿದ್ರು, ಕದ್ದುಕೊಂಡು ಹೋದ್ರೆ ಎಂಬುದಾಗಿ ಹೇಳಿದ್ರಿ. ಒಂದ್ ವೇಳೆ ಎಂಕ್ವೈರಿ ಆ ದೇಶದ ಅಧಿಪತಿಗೆ ಎಂಕ್ವೈರಿ ಬಿದ್ರೆ ಅದನ್ನೆಲ್ಲ ನಾವು ಮ್ಯಾನೇಜ್ ಮಾಡ್ತೀವಿ. ನಿಮ್ಗೆ ಏನು ತೊಂದರೆ ಆಗ್ಲಾರ್ದಂಗ ನಾವು ನೋಡ್ಕೊಳ್ತೀವಿ, ಅದ್ರ ಬಿಡ್ರಿ, ನಾವ್ ಹೇಳ್ದಂಗ್ ಮಾಡ್ರಿ ಅಂತ. ಅವರು ಆ ಹಣವನ್ನು ಕೊಟ್ಟು ಆ ಲಂಚವನ್ನು ತೆಗೆದುಕೊಂಡು ಅವ್ರು ಹೇಳಿದ ಪ್ರಕಾರ ಮಾಡಿದ್ರಂತೆ. 15ನೇ ವಚನ ಹೇಳುತ್ತೆ, ಈ ಮಾತು ಇಂದಿನವರೆಗೂ ಯಹೂದ್ಯರಲ್ಲಿ ಹಬ್ಬಿದೆ. ಇಂದಿನವರೆಗಂದ್ರೆ ಈ ಮತ್ತಾಯನ ಸುವಾರ್ತೆ ಬರೆದ ಆ ಪುಸ್ತಕ ಬರಿತಾ ಇದ್ದಾರೆ ಅಲ್ಲಿವರೆಗೂ. ಅಂದ್ರೆ ಈ ಕ್ರಿಸ್ತಕ 60 ಅನ್ಕೊಡ್ರಿ, 60ರಲ್ಲಿ ಈ ಪುಸ್ತಕ ಬರೆದಿದೆ ಅನ್ಕೊಡ್ರಿ. ಕ್ರಿಸ್ತ ಶಕ 30ರಲ್ಲಿ ಯೇಸು ಕ್ರಿಸ್ತನು ಸತ್ತೋರೊಳಗಿಂದ ಏನ್ ಮಾಡಿದ್ನು, ಎಬ್ಬಿಸಲ್ಪಟ್ನು. ಆ 30ರಲ್ಲಿ 60 ಅಂದ್ರೆ ಎಷ್ಟು ವರ್ಷ ಆಯ್ತು? 60ರಲ್ಲಿ 30 ತೆಗೆದ್ರೆ 60ರಲ್ಲಿ 30 ವರ್ಷ ಹೋದ್ರೆ ಅಂದ್ರೆ ಹೆಚ್ಚು ಕಡಿಮೆ ಈ 30 ವರ್ಷಗಳ ಕಾಲ ಈ ಸುಳ್ಳು ಸುದ್ದಿ ಆ ಯಹೂದ್ಯರಲ್ಲೇ ಹಬ್ಬಿತ್ತು. ಅದೇ ಕೆಲವರು ನಂಬೋರು ನಂಬ್ತಾ ಇದ್ರು, ಕೆಲವರು ಏನ್ ಮಾಡ್ತಾ ಇದ್ದಿಲ್ಲ, ಇದನ್ನ ನಂಬ್ತಾ ಇದ್ರು. ಅಂದ್ರೆ ಪುನರುತ್ಥಾನವೇ ಇಲ್ಲ ಅನ್ನೋದು ಯೇಸು ಕ್ರಿಸ್ತನ ಪುನರುತ್ಥಾನ ಆದಾಗ ಯಹೂದ್ಯದ ಮತಾಧಿಕಾರಿಗಳೇ ಟ್ರೈ ಮಾಡಿದ್ರು. ಆದ್ರಿಂದ ಇಂತಹದ್ದು ಈಗ ಯೇಸು ಕ್ರಿಸ್ತನ ಮೇಲೆ ಪ್ರಯೋಗ ಮಾಡಿದ, ಅಲ್ಲಿ ಸಕ್ಸಸ್ ಆಗ್ಲಿಲ್ಲ. ಈಗ ಸಭೆ ಮೇಲೆ ಏನ್ ಮಾಡಿದ್ರು, ಟ್ರೈ ಮಾಡಿದ್ರು. ಸೈತಾನ್ ಏನ್ ಮಾಡ್ತಿದ್ರೆ ದುಷ್ಟನು ತನಗೆ ಯಾರಿಗ ಅನುಕೂಲ ಇರ್ತಾನೋ ಅವ್ರನ್ನೆಲ್ಲ ಏನ್ ಮಾಡ್ತಾನೆ, ಬಳಸ್ಕೊಂಡು. ಈಗ ಮೊದಲು ಯೇಸು ಕ್ರಿಸ್ತನ ಯಹೂದ್ಯದ ಮತ ನಾಯಕರನ್ನು ಟ್ರೈ ಮಾಡಿದ, ಅಲ್ಲಿ ವರ್ಕೌಟ್ ಆಗ್ಲಿಲ್ಲ. ಇವಾಗ ಏನ್ ಮಾಡಿದ್ರೆ ಅವ್ರೊಳಗೆ ಸಾರುವವ್ರನ್ನ ಹಿಡ್ಕೊಂಡ್ ಬಂದ.
ಯಾರನ್ನ ಸುವಾರ್ತೆ ಸಾರುವಂತ ವ್ಯಕ್ತಿಗಳು ಹಿಡ್ಕೊಂಡು ಬಂದೆ ನೀವ್ ಹೇಳ್ರಪ್ಪ ಅಂತ ಹೇಳಿ. ಸೈತಾನ್ ದುಷ್ಟನ್ ಹೆಂಗಂದ್ರೆ ನಿಮ್ಮನ್ನು ಟ್ರೈ ಮಾಡ್ತಾನೆ, ನೀವು ಆಗ್ಲೇ ಬಿಟ್ಟು ಇವ್ರನ್ನ ಹಿಡ್ಕೊತಾನೆ, ಇವ್ರನ್ನ ಬಿಟ್ನಾ ಇನ್ನೊಬ್ರು ಹಿಡ್ಕೊತಾನೆ, ಫಸ್ಟ್ ಕಾನೂನು ಹಿಡ್ಕೊತಾನೆ, ಅಲ್ಲೇ ಆಗ್ಲಿಲ್ಲ ಊರ್ನ ಮುಖಂಡ್ರು ಹಿಡ್ಕೊಳ್ತಾನೆ, ಅಲ್ಲೇ ಆಗ್ಲಿಲ್ಲ ಮನೆಯವ್ರನ್ನ ಚೂ ಬಿಡ್ತಾನೆ, ಮನೆಗಿರೋ ಹೆಂಡತಿ ಮಕ್ಕಳು ಅವ್ರನ್ನ ಚೂ ಬಿಡ್ತಾನೆ. ಒಟ್ಟು ಅವನ ಕೆಲ್ಸಕ್ಕೆ ಯಾರ್ಯಾರು ಬಳಕೆ ಆಗ್ತಾರೋ ಅವ್ರನ್ನೆಲ್ಲಾರನ್ನ ಏನ್ ಮಾಡ್ತಾನೆ ಟ್ರೈ. ಅವನ ಉದ್ದೇಶ ಏನಂತ ಹೇಳಿದ್ರೆ ಮನುಷ್ಯರನ್ನು ಕ್ರಿಸ್ತ ನಂಬಿಕೆಯಿಂದ ತಪ್ಪಿಸಿ ಅವ್ರನ್ನ ಏನ್ ಮಾಡ್ಬೇಕು, ಭ್ರಷ್ಟನ್ನಾಗ ತನ್ನ ರಾಜ್ಯದೊಳಗೆ ಸೇರಿಸ್ಕೋಬೇಕಂತ ಕತ್ತಲೆ ರಾಜ ಅವನೊಬ್ಬನೇ ಇದ್ದಾನಲ್ಲ ಒಟ್ಟಿಗನಾಗಿ. ಸೊ ಅವನ ಪಾಕೆಟ್ ಇಂದ ಜನರಲ್ಲಿ ಎಲ್ಲಿಗೆ ಹೋಗ್ತಾ ಇದಾರೆ, ಕತ್ತಲೆ ರಾಜ್ಯದಿಂದ ಮತ್ತೆ ಇವನೊಬ್ಬನೇ ಒಂಟೆ ಆಗ್ಬಿಟ್ಟನಲ್ಲ, ಮತ್ತೆ ಆ ಪಾಕೆಟ್ ಹೋದವರೆಲ್ಲ ತನ್ನ ಪಾಕೆಟ್ ಸೇರ್ಸ್ಕೊಳಕ್ಕೆ ಇಂತ ತಪ್ಪಾದ ಉಪದೇಶಗಳನ್ನು ಮಾಡಿ ಜನರ ನಂಬಿಕೆಯನ್ನು ಕೆಡಿಸ್ತೇನೆ. ಆದ್ದರಿಂದ ಪುನರುತ್ಥಾನ ಇಲ್ಲ ಎಂಬ ಈ ಸಮಸ್ಯೆಯನ್ನು ಉತ್ಪನ್ನ ಮಾಡಿ ಜನರನ್ನ ನಂಬಿಕೆ ಭ್ರಷ್ಟರನ್ನಾಗಿ ಮಾಡ್ತಾ ಇದ್ರು. ಆದ್ರಿಂದ ಕ್ರಿಸ್ತನು ಸತ್ತಿದ್ದು ಎಷ್ಟು ನಿಜವೋ, ಸತ್ತವರೊಳಗಿಂದ ಯೇಸುವನ್ನು ದೇವರು ಎಬ್ಬಿಸಿದ್ದು ಅಷ್ಟೇ ನಿಜ. ಆತನ ಪುನರುದ್ಧಾನವು ನಿಜ ಎಷ್ಟು ನಿಜವೋ, ಮನುಷ್ಯರೆಲ್ಲರಿಗೇನಿದೆ ಪುನರುತ್ಥಾನ ಇದೆ ಅನ್ನೋದು ಅಷ್ಟೇ. ಒಂದ್ ವೇಳೆ ಪುನರುತ್ಥಾನ ಇಲ್ಲ ಅಂದ್ರೆ ಅವನು ಲೋಕ ಸಂಬಂಧಿಯಾಗಿ ಬದುಕ್ತಾನೆ, ತಿನ್ನಬೇಕು. ಈಗ ಪ್ರಾಣಿಗಳೆಲ್ಲ ಏನು ಅವಕ್ಕೇನೋ ಒಂದು ಇಂಟೆನ್ಷನ್ ಎಲ್ಲ ಗುರಿ ಇರಲ್ಲ. ಏನ್ ಬದ ಈ ಆಡು, ನಾಯಿ, ಬೆಕ್ಕು, ಆನೆ ಇವು ಅವಕ್ಕೂ ಪ್ರಾಣ ಇದೆ, ಅವಕ್ಕೇನಾದ್ರೂ ಒಂದು ನಿರೀಕ್ಷೆ ಇದೆ ಬದರ್. ಅವು ತಮ್ಮಷ್ಟ ಹುಟ್ಟತವೆ, ಆಹಾರ ತಿಂತವೆ, ಸ್ವಲ್ಪ ಕಾಲ ಬದುಕ್ತವೆ, ಏನಾಗ್ತವೆ. ಈಗ ನಮಗೂ ಅವಳಿಗಿರ್ತಕ್ಕಂಥ ಪ್ರಧಾನವಾದ ವ್ಯತ್ಯಾಸ ಏನಂದ್ರೆ ನಮಗೆ ನಿರೀಕ್ಷೆ ಇದೆ. ಸತ್ತ ಮೇಲೆ ಕೂಡ ನಮಗೇನಿದೆ, ಜೀವ ಇದೆ, ಪರಲೋಕದಲ್ಲಿದೆ. ಆದ್ರಿಂದ ಆ ಜೀವಕ್ಕಾಗಿ ಲೋಕದಲ್ಲಿ ನೀತಿಯಿಂದ, ಭಕ್ತಿಯಿಂದ, ಸತ್ಯತೆಯಿಂದ, ಯಥಾರ್ಥ ಭಾವದಿಂದ ಕ್ರಿಸ್ತನ ಅನುಸರಿಸುತ್ತಾ ಒಳ್ಳೆ ಪರಿಶುದ್ಧವಾದ ಜೀವನವನ್ನು ನಡೆಸಿರಿ ಎಂಬುದಾಗಿ ದೇವರು ನಮಗೆ ಹಿತೋಪದೇಶ ಮಾಡ್ತಾನೆ. ಇಂತಹ ತಪ್ಪಾದ ಉಪದೇಶ ಏನ್ ಹೇಳುತ್ತಂದ್ರೆ ನೀವ್ ಹೆಂಗಾರು ಇರ್ಬೋದು, ಪ್ರಾಬ್ಲಮ್ ಏನೋ ಇಲ್ಲ, ನೀವ್ ಹೇಗಾರು ಯಾಕಂದ್ರೆ ಏನಿಲ್ಲ, ಮೃತಾನೇ ಇಲ್ಲ ಅಂದ್ಮೇಲೆ ನೀವ್ ಹೇಗಿದ್ರು ಬೇಕಾದವ್ರು ಬೇಕಾದಂಗೆ ಇರ್ಬೋದು. ಸೊ ಮನುಷ್ಯರನ್ನ ದಿಕ್ಕು ತಪ್ಪಿಸುವಂತ ಬೋಧನೆ ಆ ಕಾಲದಲ್ಲಿ ಇತ್ತು. ತಿಮೋತಿಗೆ ಬರೆದ 2ನೇ ಪತ್ರಿಕೆ ನೋಡಿ, ತಿಮೋತಿಗೆ ಬರೆದ 2ನೇ ಪತ್ರಿಕೆ ಎಲ್ಲಿ ಇಬ್ಬರು ಹೆಸರು ಹೇಳ್ತಾನೆ. ಇಂಥ ತಪ್ಪಾದ ಉಪದೇಶವನ್ನು ಮಾಡ್ತಾ ಇದ್ದು ಜನರನ್ನು ದಿಕ್ಕು ತಪ್ಪಿಸ್ತಾ ಇರತಕ್ಕಂತ ಇಬ್ಬರು ಸಹೋದರರ ಹೆಸರನ್ನು ಪೌಲನು ಮೆನ್ಷನ್ ಮಾಡ್ತಾನೆ ನೋಡಿ. ತಿಮೋತಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ. 2ನೇ ತಿಮೋತಿ 2ನೇ ಅಧ್ಯಾಯ 17ನೇ ವಚನ. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು, ಅವರ ಮಾತು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುವುದು. ಯಾವಂತ ಪದ? ಕೊಳಕು ಹುಣ್ಣು. ಕೊಳಕು ಹುಣ್ಣು ಅಂದ್ರೆ ಕೊಳಕು ಹುಣ್ಣು ಅಂದ್ರೆ ಏನು? ಕ್ಯಾನ್ಸರ್ ಅಂತ. ಕೊಳಕು ಹುಣ್ಣು ಅಂದ್ರೆ ಏನ್ ಸಿಸ್ಟರ್? ಕ್ಯಾನ್ಸರ್ ಒಬ್ರಿಗೆ ಬಂದ್ರೆ ಎಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ ಸಿಸ್ಟರ್? ಅದು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3. ಸುನಿಲ್ ಬದರ್, ಕ್ಯಾನ್ಸರ್ ಬಂತಂದ್ರೆ ಅದೆಷ್ಟು ಬೇಗ ಏನಾಗುತ್ತೆ, ಹರಡಿ. ಕ್ಯಾನ್ಸರ್ ಯಾವಾಗ್ಲೂ 1, 2, 3, 4, 5, 6, 7, 8, 9, 10 ಈಗ ಬರಲ್ಲ. ಕ್ಯಾನ್ಸರ್ 2, 4, 6, 8, 16, 32, 64 ಈ ರೀತಿ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಈ ತಪ್ಪಾದ ಉಪದೇಶ ಕೂಡ ಕ್ಯಾನ್ಸರ್ ರೀತಿಯಲ್ಲಿ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ನೀವು ದೇವ್ರ ವಾಕ್ಯದ ಪ್ರಕಾರ ಮಾಡ್ಬೋದ, ಸತ್ಯ ಯಾವಾಗ್ಲಿದ್ರು ನೆಮ್ಮದಿಯಾಗಿ ಹೋಗ್ತೈತೆ. ಆ ಸುಳ್ಳು ಏನ್ ಬದ, ಆ ಕೊಳಕು ಹುಣ್ಣಿನಂತೆ ನೋಡ್ರಿ. ಕೊಳಕು ಹುಣ್ಣು ಕ್ಯಾನ್ಸರ್ ಹೆಂಗ ದೇಹದಲ್ಲಿ ಸ್ಪ್ರೆಡ್ ಆಗುತ್ತೋ, ಈ ತಪ್ಪಾದ ಉಪದೇಶ, ಗಲಿಬಿಲಿಗೆ ಉಪದೇಶ ಬೇಗ ನಂಬ್ತಾರ, ಬೇಗ ಎಲ್ಲರೂ ಏನ್ ಮಾಡ್ತಾರ, ಸ್ಪ್ರೆಡ್. ಆದ್ರೆ ಸತ್ಯ ನಿಧಾನ ಏನ್ ಬದ, ನಿಧಾನಕ್ಕೆ ಹೋಗ್ತೈತೆ, ಬಹಳ ನಿಧಾನ. ಈ ಆಮೆ ಹೋದಾಗ ಸತ್ಯ ಹೋಗ್ತಿರುತ್ತೆ. ಈ ತಪ್ಪಾದ ಉಪದೇಶ, ಸುಳ್ಳಾದ ಉಪದೇಶ ಜಿಂಕೆ ಅಂತೆ. ಅದಕ್ಕೆ ಹೇಳ್ತಾನೆ ಇಲ್ಲಿ, ಅವ್ರ ಮಾತುಗಳನ್ನು ಕೇಳಿದವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗ್ತಾರೆ, ಅದು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುವುದು. ನೋಡ್ರಿ, ಅವರಲ್ಲಿ ಉಮೆನಾಯನು ಪಿಲೇತನು ಇದ್ದಾರೆ. ಯಾರಂತೆ ಬಂದ್ರೆ ಅವ್ರ ಇಬ್ಬರ ಹೆಸರು ಉಮೆನಾಯನು ಮತ್ತು ಪಿಲೇತನು. ಇವ್ರು ಏನು ಉಪದೇಶ ಮಾಡ್ತಾರೆ ನೋಡ್ರಿ, ಅವರು ಪುನರುತ್ಥಾನವು ಆಗಿ ಹೋಯಿತಂದು ಹೇಳುತ್ತಾ ಸತ್ಯ ಭ್ರಷ್ಟರಾಗಿ ಕೆಲವರ ನಂಬಿಕೆಯನ್ನು ಕೆಡಿಸುವವರಾಗಿದ್ದಾರೆ. ನೋಡ್ರಿ, ಸತ್ಯ ಭ್ರಷ್ಟರಾಗಿ. ಇಲ್ಲಿವರೆಗೆ ನಾವು ನಂಬಿಕೆ ಭ್ರಷ್ಟರು ನೋಡಿದ್ವಿ, ಇಲ್ಲಿ ಯಾವ ಭ್ರಷ್ಟ ಅಂತ ಬದರ್? ಸತ್ಯ ಭ್ರಷ್ಟ ಅಂದ್ರೆ ಸತ್ಯಕ್ಕೆ ವಿರುದ್ಧವಾಗಿ ಮಾತಾಡ್ತಕ್ಕಂಥ. ಇವ್ರು ಏನ್ ಹೇಳ್ತಾರೆ, ಉಮೇನಾಯನ ಪಿಲೇತರು ಅಂದ್ರೆ ಪುನರುತ್ಥಾನವು ಆಗಿ ಹೋಯ್ತಂತೆ,
ಪುನರುತ್ಥಾನ ಇತ್ತು ಆವಾಗ್ಲೇ ಮುಗಿದು ಈಗಿಲ್ಲ ಪುನರುತ್ಥಾನ ಅಂತಾರೆ. ಈ ಕೊರಂತಿ ಸಭೆಯಲ್ಲಿ ಪುನರುತ್ಥಾನವೇ ಇಲ್ಲ ಅಂದ್ರೆ ಇವ್ರು ನೋಡ್ರಿ ಇತ್ತು. ಕುಮಾರ್ ಬದರ್ ಇವ್ರು ನೋಡ್ರಿ, ಈಗ ನೋಡ್ರಿ ಮರಳು ಮಾಡೋರು ಹೆಂಗ್ ಮಾಡ್ತಾರೆ. ಪುನರುತ್ಥಾನ ಇಲ್ಲ ಅಂದ್ರೆ ಏನೋ ವಾದ ಮಾಡ್ಬೋದು, ಅವ್ನು ಆ ಕಡೆ ಈ ಕಡೆ ಇಲ್ಲ, ಪುನರುತ್ಥಾನ ಇತ್ತಪ್ಪ ಅದಾಗ್ಲೇ ಗತಿಸಿ ಹೋಗಿದೆ, ಇನ್ನು ಯಾವುದು ಇಲ್ಲ. ಇವ್ ನೋಡಿ ಇವ್ರು ಎಂತ ಸಿಕ್ಕು ಮೋಸ ಮಾಡೋರು ಯಾವಾಗ್ಲೂ ಹಿಂಗೆ ಹುಡುಕ್ತಾ ಇರ್ತಾರೆ. ಅವರು ಸತ್ಯಭ್ರಷ್ಟರಾಗಿ ಅನೇಕರನ್ನ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಂಬಿಕೆಯನ್ನು ಕಡಿಸುವವರು. ನೋಡಿ ಎಂತ ಶಬ್ದ ಅಂದ್ರೆ ಕೆಲವರು ನಂಬಿಕೆಯನ್ನು ಏನ್ ಮಾಡ್ತಾ ಇದಾರಂತೆ. ಅದಕ್ಕೆ ದೇವರಾತ್ಮನು ಸ್ಪಷ್ಟವಾಗಿ ಹೇಳಿದ್ರೆ ಅಂತ್ಯ ದಿನಗಳಲ್ಲಿ ಇಂಥವು ಬರ್ತವೆ, ನೀವ್ ಹೆಂಗಿರಿ, ಬಿ ಕೇರ್ಫುಲ್ ಆಗಿರ್ರಿ, ಸತ್ಯಭ್ರಷ್ಟ ಆಗ್ಬೇಡ್ರಿ, ನಂಬಿಕೆ ಭ್ರಷ್ಟ ಆಗ್ಬೇಡ್ರಿ, ದಿಕ್ ತಪ್ಪಿಸುವಂತ ಉಪದೇಶಕರು ಬರ್ತಾರೆ, ನೀವು ಬಹಳ ಜಾಗರೂಕರಾಗಿರ್ಬೇಕು. ಹೌದಲ್ವ? ಯಾವಾಗ್ಲೂ ನೋಡ್ರಿ ಬೋಧನೆ ವಿಷಯದಲ್ಲಿ ಆಲಸ್ಯತನ ಇರಬಾರ್ದು. ಏನ್ ಬದ ಯಾರಾದ್ರೂ ಏನ್ ಬದ ಏನಾದ್ರೂ ಈ ಈ ಸಭೆಗಳಲ್ಲಿ ಕೂಡ ಸುಮ್ನೆ ಬಂದು ಕೇಳಿ ನಿದ್ದೆ ಮಾಡಿ ಹೋಗ್ತಕ್ಕಂಥವ್ರಿಗೆ ಪಾಯಿಂಟ್ ಔಟ್ ಮಾಡ್ತಾರೆ. ಇವ್ರು ಅವ್ರ ಮೂಲಕನೇ ಸುಳ್ಳಾದ ಉಪದೇಶ ಬರೋದು. ನಮ್ಮಂಗ ಸೀರಿಯಸ್ ಆಗಿ ಆಲೋಚನೆ ಮಾಡಿ ಅವ್ರ ಕೈಗೆ ಸಿಗಂತ ಹೇಳಿ ನೋಡೋಣ, ಹೊಡೆದು ಏನ್ ಮಾಡ್ತೇವೆ, ಓಡಿಸ್ತೇವೆ. ಈಗ ಸುನೀಲ್ ಬದರಾಗ್ ನೀವಾಗ್ಲಿ ಸೀರಿಯಸ್ ಆಗಿ ದೇವ್ರ ವಾಕ್ಯವನ್ನು ಆಲೋಚನೆ ಮಾಡಿ ಸೀರಿಯಸ್ ಆಗಿ ಧ್ಯಾನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸುಳ್ಳಾದ ಇಂತ ಮಾಹಿತಿ ಹೇಳಿದ್ರೆ ಅವ್ರನ್ನ ಏನ್ ಮಾಡ್ತೀವಿ, ನಾವು ಎದುರಿಸ್ತೀವಿ. ಯಾಕಂದ್ರೆ ನಾವು ದಿನ ಸ್ಟಡಿ ಮಾಡ್ತೀವಿ. ಆದ್ರೆ ಸುಮ್ನೆ ಬಂದು ನಿದ್ದೆ ಮಾಡಿ ದೇವ್ರ ವಾಕ್ಯ ಕೇಳಾರ್ದಂಗಿದ್ದು ಏನೋ ಹೇಳುತ್ತೆ ಅವ್ರು ಏನೋ ಕೇಳ್ಬೋದು ಅಂತ ಹೇಳಿ ಆ ಬೇಜವಾಬ್ದಾರಿತನ ಆಲಸ್ಯದಿಂದ ಇರೋರ್ನ ಏನ್ ಮಾಡ್ತಾರೆ, ಕ್ಯಾಚ್ ಮಾಡ್ತಾರೆ. ಆದ್ರಿಂದ ಪೌಲನೇ ಉಮೆನಾಯನು ಪಿಲೇತನ ಏನ್ ಮಾಡ್ತಿದ್ದಾರೆ ಅಂದ್ರೆ ಪುನರುತ್ಥಾನವಿತ್ತು ಗತಿಸಿ ಹೋಗಿದೆ ಎಂಬುದಾಗಿ ತಾವು ಸತ್ಯಭ್ರಷ್ಟರಾಗಿ ಅನೇಕರ ನಂಬಿಕೆಯನ್ನು ಏನ್ ಮಾಡಿ ಕೆಡಿಸ್ತಾ ಇದ್ದಾರೆ. ಎಂತ ಶಬ್ದ ಬಳಸಿದ್ರೆ ನೋಡ್ರಿ ಪವಿತ್ರಾತ್ಮ. ಅವ್ರು ಏನ್ ಮಾಡ್ತಿದ್ರೆ ಕೆಡಿಸ್ತಾ ಇದ್ದಾನೆ. ಆದ್ರಿಂದ ನೀವು ಜಾಗರೂಕರಾಗಿರ್ರಿ ಎಂಬುದಾಗಿ ಹೇಳ್ತಾರೆ. ಒಂದ್ ವೇಳೆ ಪುನರುತ್ಥಾನ ಇಲ್ಲ ಅಂದ್ರೆ ಕ್ರಿಸ್ಟಿಯಾನಿಟಿನೇ ಇಲ್ಲ. ಕ್ರಿಸ್ಟಿಯಾನಿಟಿ ಕ್ರಿಸ್ತನ ಪುನರುತ್ಥಾನದ ಮೇಲೆ ಏನಾಗಿದೆ ಆಧಾರ. ಕ್ರಿಸ್ತನ ಎದ್ದಿದ್ದಾನಲ್ಲ 100% ನೋಡಿ. ತಿಮೋತಿ ಕೊರಿಂಥದವರು ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 3-4 ವಚನ ಓದ್ತೀನಿ ನೋಡಿ. ಕೊರಿಂಥದವರು ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 3ನೇ ವಚನ. ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳಿಗೆ ಒಂದು ಸಂಗತಿ ನಿಮಗೆ ತಿಳಿಸಿಕೊಟ್ಟಿನ, ಅದು ನಾನು ಸಹ ಕಲಿತುಕೊಂಡದ್ದೆ. ಅದೇನೆಂದ್ರೆ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಉಣಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಕ್ರಿಸ್ತನ ಪುನರುತ್ಥಾನ ಆಗಿದೆ. ಅಪೋಸ್ತಲರು ಪ್ರಧಾನವಾಗಿ ಹೇಳಿದ್ದೆ ಏನಂದ್ರೆ ಏನ್ ಹೇಳಿದ್ರೆ ಅವ್ರ ಉಪದೇಶ ಏನ್ ಬರುತ್ತೆ, ಪ್ರಧಾನವಾದ ಉಪದೇಶ ಈ ಯೇಸುವನ್ನು ದೇವರು ಎಬ್ಬಿಸಿದ. ಅದಕ್ಕೆ ನಾವು ಸಾಕ್ಷಿಗಳು. ಅಪೋಸ್ತಲರ ಬೋಧನೆಯಲ್ಲಿ ಪ್ರಧಾನವಾದ ಅಂಶ ಏನಂದ್ರೆ ಕ್ರಿಸ್ತನ ಪುನರುತ್ಥಾನ. ಆ ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟಂತ ನಾವೇ ಕ್ರೈಸ್ತರು. ಇನ್ನು ಪುನರುತ್ಥಾನ ಇಲ್ಲ ಅಂದ್ರೆ ಕ್ರಿಸ್ಟಿಯಾನಿಟಿಯಲ್ಲಿ ನಂಬಿಕೆ ಎಲ್ಲಿ, ಕಾರಣ ಎಲ್ಲಿದೆ ಬದರ್? ಅಂದ್ರೆ ಎಂಟೈರ್ ಕ್ರಿಸ್ಟಿಯಾನಿಟಿನೇ ತುಳಿದು ಹಾಕ್ಬೇಕಂತ ಪ್ಲಾನ್ ಯಾರು ದುಷ್ಟ. ಸೊ ಇಂತ ಜನರು ಬರ್ತಾರೆ, ಪುನರುತ್ಥಾನ ಇಲ್ಲ, ಒಂದ್ ವೇಳೆ ಇದ್ರೆ ಗತಿಸಿ ಹೋಗಿದೆ ಎಂಬುದಾಗಿ ತಪ್ಪಾದ ಉಪದೇಶವನ್ನು ಮಾಡ್ತಾರೆ. ಈಗ ನಮ್ಗೆ ಇಂಥವ್ರು ಸಿಕ್ಕದೇ ಇರ್ಬೋದು, ಮುಂದಿನ ದಿನ ಇಂಥವ್ರು ಬಂದ್ರು ಹೊಸದೇನಲ್ಲ. ಯಾಕಂದ್ರೆ ದೇವರಾತ್ಮನ ಮೊದಲನೇ ಶತಮಾನದಲ್ಲಿ ಸ್ಪಷ್ಟವಾಗಿ ತಿಳಿಸಿದಾನೆ, ಇಂಥ ಸತ್ಯಭ್ರಷ್ಟರು ಸಾವು ಸತ್ಯಭ್ರಷ್ಟರಾಗುವುದಲ್ಲದೆ ನಮ್ಮನ್ನು ಸತ್ಯಭ್ರಷ್ಟರನ್ನಾಗಿ ಮಾಡಿ, ನಂಬಿಕೆ ಭ್ರಷ್ಟರನ್ನಾಗಿ ಮಾಡಿ ನಮ್ಮ ನಂಬಿಕೆ ಏನ್ ಮಾಡ್ತಾರೆ, ಹಾಳು ಮಾಡ್ತಾರೆ. ಆದ್ರಿಂದ ಇವರ ವಿಷಯದಲ್ಲಿ ಜಾಗರೂಕರಾಗಿರಿ ಎಂಬುದಾಗಿ ದೇವರಾತ್ಮನು ಸ್ಪಷ್ಟವಾಗಿ ಹೇಳಿದ್ದಾನೆ. ನೀವು ಸತ್ಯಭ್ರಷ್ಟರಾಗ್ಬೇಡ್ರಿ, ನಂಬಿಕೆ ಭ್ರಷ್ಟರು ಆಗ್ಬೇಡ್ರಿ. ಈಗ ನಮ್ಗೆಲ್ಲ ಪುನರುತ್ಥಾನ ಇದೆಯಾ? ಯೇಸುವನ್ನು ದೇವ್ರು ಯಾಕೆ ಎಬ್ಬಿಸಿದ? ಒಂದು ಕಾರಣ ಹೇಳಿ. ಯೇಸುವನ್ನು ದೇವರು 3ನೇ ದಿನ ಯಾಕೆ ಎಬ್ಬಿಸಿದ ಬದರ್? ರಾಜೇಶ್ ಬದರ್, ನಮಗೆ ಪುನರುತ್ಥಾನ ತಿಳಿಸ್ಕೊಡಲು. ಈಸ್ಟರ್ ಹಬ್ಬ ಮಾಡಲಲ್ಲ. ಯೇಸು ಕ್ರಿಸ್ತನ ಯಾಕೆ ಕೊಟ್ಟಿದಂದ್ರೆ ಕ್ರಿಸ್ಮಸ್ ಹಬ್ಬ ಮಾಡಲು. ಯಾಕೆ ಎಬ್ಬಿಸಂದ್ರೆ ಈಸ್ಟರ್ ಹಬ್ಬ ಮಾಡಲು. ನೀನ್ ಈಸ್ಟರ್ ಹಬ್ಬ ಗುಡ್ ಫ್ರೈಡೆ ಮಾಡ್ಲಿಕ್ಕಲ್ಲ. ಯೇಸು ಹುಟ್ಟಿದ್ದು ನಮ್ಮ ಪಾಪಗಳಿಗಾಗಿ, ಆತನನ್ನು ಎಬ್ಬಿಸಿದ್ದು ನಮಗೂ ಕೂಡ ಮತ್ತೊಂದು ಜೀವಿತ ಇದೆ. ಯೇಸುವನ್ನು ಎಬ್ಬಿಸಿದ ದೇವರು ನಿಮ್ಮನ್ನು ಕೂಡ ಆತನ ನಂಬಿಕೆ ಇಟ್ಟರೆ ನಿಮ್ಮನ್ನು ಕೂಡ ಎಬ್ಬಿಸಿ ಹೊಸ ಜೀವಿತವನ್ನು ಪರಲೋಕದಲ್ಲಿ ನಿತ್ಯತ್ವವನ್ನು ಕೊಡ್ತಾನೆ ಎಂಬುದನ್ನು ಪ್ರಪಂಚಕ್ಕೆ ಕಲಿಸ್ಕೊಳ್ಳು, ಪ್ರಪಂಚಕ್ಕೆ ತೋರಿಸ್ಕೊಳ್ಳು. ಸ್ಯಾಂಪಲ್ ಅದೇ ಡೆಮೋ ಮಾಡ್ತಾರಲ್ಲ, ಉದಾಹರಣೆಯಾಗಿ ಎಕ್ಸಾಂಪಲ್ ಆಗಿ ಯಾರನ್ನ ಎಬ್ಬಿಸಿದ? ಈಗ ಆ ಪುನರುತ್ಥಾನ ಇಲ್ಲ ಅಂದ್ರೆ ನಾವು ಕ್ರಿಸ್ತನ ನಂಬುವ ಅವಶ್ಯಕತೆನೇ ಇಲ್ಲ. ಯಾರು ಹೇಗ್ ಬೇಕಾದ್ರೂ ಲೋಕ ಸಂಬಂಧಿಗಳಾಗಿ ನೋಡಿ. ಎಂತ ತಪ್ಪಾದ ನಂಬಿಕೆಗೆ ಇದನ್ನ ನಮ್ಮ ಕೊಂಡೊಯ್ತದೆ. ಇದು ಇವಾಗಲ್ಲ, ಮೊದಲನೇ ಶತಮಾನದಲ್ಲೇ ಈ ಪ್ರಾಬ್ಲಮ್ ಇತ್ತು. ಸೊ ಆದ್ರಿಂದ ಈಗಳ ವಿಷಯದಲ್ಲಿ ಜಾಗೃತಿ ಆಗಿರಿ ಎಂಬುದಾಗಿ. ಮೂರನೇದಾಗಿ ಏನಂತ ಹೇಳಿದ್ರೆ ಥೆಸಲೋನಿಕದವರು ಬರೆದ 2ನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 1-3 ವಚನ.
ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 9. ಸಹೋದರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ವಿಷಯವಾಗಿ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದ್ರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರ ಆತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದರೆಂದಾಗಲಿ, ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರೆ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡ್ರಿ. ಅಂದ್ರೆ ಬರೋಣವು ಅಂದ್ರೆ ಕ್ರಿಸ್ತನ ಬರೋಣವು ಗತಿಸಿ ಹೋಗಿದೆ ಎಂಬ ಸುಳ್ಳು ಬೋಧನೆ. ಮೂರನೇದೇನೆಂದ್ರೆ ಕ್ರಿಸ್ತನ ರಾಕಡ, ಕ್ರಿಸ್ತನ ಬರೋಣವು ಅಥವಾ ಆಗಮನವು, ಆತನ ಪ್ರತ್ಯಕ್ಷತೆ, ರೈಟ್. ಕ್ರಿಸ್ತನ ಬರೋಣವು ಗತಿಸಿ ಹೋಗಿದೆ ಅಂತೆ. 1ನೇ ಶತಮಾನದಲ್ಲಿ ಕ್ರಿಸ್ತನ ಬರೋಣವು ಕೂಡ ಹಾಗೆ ಆಗಿ ಹೋಗಿದೆ. ಇನ್ನು ಕ್ರಿಸ್ತನ ಬರೋಣ ಇಲ್ಲ ಎಂಬುವಂತ ತಪ್ಪಾದ ವಾಕ್ಯವನ್ನು ಅಥವಾ ತಪ್ಪಾದ ಮಾಹಿತಿಯನ್ನು, ಸುಳ್ಳಾದ ಬೋಧನೆಯನ್ನು ಮಾಡ್ತಕ್ಕಂಥ ಜನರು ಕೂಡ ಇದ್ರು. ಇವತ್ತಿಗೂ ಕೂಡ ಇಂಥವ್ರು ಇದ್ದಾರೆ. ಯೇಸು ಕ್ರಿಸ್ತನ ಬರೋಣ ಇಲ್ಲ ಬದರ್, ಆಗ್ಲೇ ಅದೃಶ್ಯವಾಗಿ ನಡೆದೋಗಿದೆ ಅಂತ. ಕೆಲವರು ನನಗ್ ಗೊತ್ತಿರುವಂತಹ ಜನರಲ್ಲಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಇಲ್ಲ, ಅದಾಗ್ಲೇ ಏನಾಗಿದೆ, ನಡೆದು ಹೋಗಿದೆ, ಅದು ಅದೃಶ್ಯವಾಗಿ ನಡೆದು ಹೋಗಿದೆ. ಪ್ರತಿಯೊಂದು ಕಣ್ಣು ಆತನ ನೋಡುತ್ತದೆ ಎಂಬುದಾಗಿ ಬೈಬಲ್ ಹೇಳಿದ್ರೆ, ರಹಸ್ಯವಾಗಿ ಬಂದ, ರೈಟ್, ರಹಸ್ಯವಾಗಿ ಬಂದು ಏನ ರಹಸ್ಯವಾಗಿ ಬಂದಾಗ ಆತೇನ ಮಾಡ್ರ, ಕಳ್ಳ ಅಥವಾ ರೇಪಿಸ್ಟ ಅಥವಾ ಏನಾದ್ರು ಕಳ್ಳನೋಪಾದಿಯಲ್ಲಿ ಬರ್ತೀನಿ ಅಂದ್ರೆ ರಹಸ್ಯವಾಗಿ ಬರ್ತೀನಿ ಅಂತಲ್ಲ, ಕದ್ದು ಮುಚ್ಚಿ ಅಂತಲ್ಲ. ಅಂದ್ರೆ ಕಳ್ಳನು ಅಲ್ಲಿ ಏನ್ ತಗೋಬೇಕಂತ ನೀತಿ, ಕಳ್ಳನು ಹೇಗೆ ಹೇಳಿ ಕೇಳದೆ ಬರ್ತಾನೋ ಹಾಗೆ ನಾನು ನಿಮ್ಗೆ ಹೇಳಿ ಬರಲ್ಲ ಆದ್ರೆ ಅರ್ಥ. ಕಳ್ಳನ ರೀತಿಯಲ್ಲಿ ಬಂದು ಎಲ್ಲ ದೋಚ್ಕೊಂಡು ಹೋಗ್ತೀನಿ ಅಂತಲ್ಲ ಅರ್ಥ. ರಹಸ್ಯವಾಗಿ ಬಂದು ಹೋಗಿದ್ದಾನೆ ಎನ್ನುವಂತ ಮಾತುಗಳು ಕೆಲವು ಅಲ್ಲಲ್ಲಿ ಮಾತಾಡ್ತಾರೆ. ರ್ಯಾಪ್ಚರ್ ಅಂತ ಕಣ್ರೆಪ್ಪೆ ಬಡಿದ್ರೊಳಗಾಗಿ ಅಂತ ಇರ್ತಾರೆ. ಬಂದು ಹೋಗಿದ್ದಾನೆ, ಈಗೇನು ಬರೋಣ ಅದು ಇಲ್ಲ. ಇದರಂತೆ ಇದು ನೋಡ್ರಿ, ಇದು ಎಷ್ಟು ಸುಳ್ಳು, ಇದು ನಂಬಿದ್ರೆ ಎಷ್ಟು ನಾಶ ಮನುಷ್ಯರು ಉಂಟು ಮಾಡುತ್ತೋ, ಇದು ಕೂಡ ಅಷ್ಟೇ. ಈಗ ಕ್ರಿಸ್ತನ ಬರೋಣವೇ ಇಲ್ಲ ಅಂದ್ರೆ ಏನ್ ಬದರ್? ಈಗ ನಾವ್ ಏನ್ ಎದುರು ನೋಡ್ತಾ ಇದೀವಿ ಬದರ್? ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತೇವೆ. ಆತನು ಬರ್ತಾನೆ, ಬಂದ್ ಏನ್ ಮಾಡ್ತಾನೆ? ಎಲ್ಲಿಗೆ? ಇದೇ ತಾನೇ ನಮ್ಗಿರೋದು. ಇನ್ನು ಆತ ಬರೋದೇ ಇಲ್ಲ ಅಂದ್ರೆ ಏನ್ ಬದ? ದೀಕ್ಷಾ ಸ್ನಾನ ಹೊಂದುವಂತ ಅವಶ್ಯಕತೆ ಇಲ್ಲ, ಆರಾಧನೆ ಮಾಡುವಂತ ಅವಶ್ಯಕತೆ ಇಲ್ಲ, ರೊಟ್ಟಿ ಮುರಿಯುವಂತ ಅವಶ್ಯಕತೆ ಇಲ್ಲ, ಕಾಣಿಕೆ ಕೊಡುವಂತ ಅವಶ್ಯಕತೆ ಇಲ್ಲ. ಮತ್ತೆ ಈ ದಿನ ಇಟ್ಟಂಗೆ ಈ ಕ್ಲಾಸ್ ಹಿಡ್ಕೊಳ್ಳುವ, ನಾನು ಮಂಗಳೂರಿಂದ, ಇವ್ರು ಪ್ರಿಯಪಟ್ಟಣದಿಂದ, ನೀವು ಮಂಗಳೂರಿಂದ ಈ ಕೆದಂಬಾಡಿಗೆ ಅಲ್ಲಿ ಇಲ್ಲಿ ಕಾರ್ ಹಾಕೊಂಡು ಅದ ಹಾಕೊಂಡು ಊಟ ತಗೊಂಡು ಬ್ರೇಕ್ಫಾಸ್ಟ್ ತಗೊಂಡು ನಮ್ಮ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಈ ತರ ಕಾರ್ಯ ಮಾಡಿ ಎಲ್ಲರೂ ಕುತ್ಕೊಂಡು ಈ ವಾಕ್ಯವನ್ನು ಧ್ಯಾನ ಮಾಡುವಂತ ಅವಶ್ಯಕತೆ ಇದೆಯಾ? ಯಾಕಂದ್ರೆ ಏನಿಲ್ಲ, ಕ್ರಿಸ್ತನ ಬರೋಣ ಮೇಲೆ. ಕ್ರಿಸ್ತನ ಬರೋಣ ಇಲ್ಲ ಅಂದ್ರೆ ಏನಿಲ್ಲ, ನಮಗೆ ಪರಲೋಕನೇ. ಆದ್ರಿಂದ 1ನೇ ಶತಮಾನದಲ್ಲಿ ಕ್ರಿಸ್ತನ ಬರೋಣವು ಗತಿಸಿ ಹೋಗಿದೆ, ಕ್ರಿಸ್ತನ ಬರಲ್ಲ, ಅದಾಗ್ಲೇ ನಡೆದೋಗಿದೆ, ಆತನ ರಹಸ್ಯವಾಗಿ ಬಂದೋಗಿದ್ದಾನೆ ಎಂಬುದಾಗಿ ಕೆಲವರು ಈ ಥೆಸಲೋನಿಕ ಪ್ರಾಂತದಲ್ಲಿ ಕೆಲವ್ರನ್ನ ತಲೆ ಕೆಡಿಸಿದ್ರು, ತಪ್ಪಾದ ಉಪದೇಶ ಮಾಡಿದ್ರು. ಹಾಗೆ ಇವ್ರು ಏನ್ ಮಾಡಿದಂದ್ರೆ ಕೆಲಸ ಕಾರ್ಯ ಬಿಟ್ಟು ಅನ್ಯಾಯವಾಗಿ ನಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ನಾವು ನ್ಯಾಯವಾಗಿ ನಡಿಬೇಕು. ಕಾರಣ ಏನಂದ್ರೆ ಯೇಸು ಕ್ರಿಸ್ತನು ಬರೋಣ ಇದೆ, ಆತ ಬಂದು ನ್ಯಾಯ ವಿಮರ್ಶೆ ಮಾಡ್ತಾನೆ. ಇನ್ನು ಕೆಲವುಗಳಲ್ಲಿ ಕಳ್ಳನು ಬರುವಂತೆ ನಾನು ಆ ದಿನದಲ್ಲಿ ಸಂಕಟ. ಇನ್ನೊಂದು ಹೇಳ್ತೇನೆ, ಗರ್ಭಿಣಿ ಸ್ತ್ರೀಗೆ ಪೇನ್ಸ್ ಯಾವಾಗ ಬರ್ತಾವೋ ಅವು ಗೊತ್ತಿರಲ್ಲ. ಹೌದಾ? ಗೊತ್ತಾ ಯಾರಿಗಾದ್ರು? ಗೊತ್ತಿಲ್ಲ ನೋಡಿ, ಇಲ್ಲಿ ಹೇಳ್ತೇನೆ ನೋಡ್ರಿ. ಯಾರಾದ್ರೂ ನಿಮ್ಮನ್ನು ಮೋಸಗೊಳಿಸಿದ್ರೆ, 3ನೇ ವಚನ, ನೀವು ಹೇಳಿದರು, ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳಗೊಳ್ಳಬೇಡ್ರಿ, ಯಾರು ಯಾವ ವಿಧದಲ್ಲಿ ನಿಮ್ಮನ್ನು ಮೋಸಗೊಳಿಸಿದಂತೆ ನೋಡಿಕೊಳ್ಳಿರಿ. ಅಂದ್ರೆ ಇಂತ ಕ್ರಿಸ್ತನ ಬರೋಣ ಆಗೋಗಿದೆ, ಗತಿಸಿ ಹೋಗಿದ್ವು ಅಂತ ಹೇಳೋರೆಲ್ಲ ಏನಂದ್ರೆ ನಮ್ಮನ್ನ ಏನ್ ಮಾಡೋರು ನೋಡಿ, ಸುನ್ನತಿ ಮಾಡಿಸ್ಕೊಳ್ರಿ ಅನ್ನೋ ಹೇಳೋರು ಕೂಡ ಯಾರು? ಮೋಸ ಮಾಡೋರು. ಪುನರುತ್ಥಾನ ಇಲ್ಲ ಅನ್ನೋದು ಹೇಳೋರು ಕೂಡ ಯಾರು? ಮೋಸ ಮಾಡೋರು. ಕ್ರಿಸ್ತನ ಬರೋಣವೇ ಇಲ್ಲ, ಅದಾಗ್ಲೇ ಮುಗಿದೋಗಿದೆ ಕತೆ ಅಂತ ಹೇಳಿದ್ರೆ ಅವರು ಕೂಡ ಏನ್ ಬದಲ ನಮ್ಮನ್ನು. ಆದ್ರಿಂದ ಯೇಸು ಕ್ರಿಸ್ತನ ಬರೋಣವು ಇದೆ. ಒಂದಾನೊಂದು ಸಂದರ್ಭದಲ್ಲಿ ಹೇಳ್ತೇನೆ, ನನ್ನ ಪ್ರತ್ಯಕ್ಷತೆ, ನನ್ನ ಬರೋಣ ನನಗೆ ಗೊತ್ತಿಲ್ಲ. ಯಾರಿಗ್ ಗೊತ್ತದು? ತಂದೆ ದೇವರಿಗೆ ಮಾತ್ರ ಗೊತ್ತು, ಪರಲೋಕದಲ್ಲಿರುವ ದೂತರು ಕೂಡ ಗೊತ್ತಿಲ್ಲ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ಯೇಸು ಕ್ರಿಸ್ತನ ಆರೋಹಣವಾದಾಗ ಶಿಷ್ಯರೆಲ್ಲ ನೋಡ್ತಾ ಇದ್ರೆ, ಇಬ್ಬರು ಪ್ರಕಾಶಮಾನವಾದ ದೇವದೂತರು ಬಂದವ್ರಿಗೆ ಹೇಳಿದ್ರು, ನೀವು ಯಾಕೆ ಆಕಾಶದ ಕಡೆಗೆ ನೋಡ್ತಾ ಇದ್ರಿ? ನಿಮ್ಮೊಳಗಿಂದ ಪ್ರತ್ಯೇಕ ಮಾಡಲ್ಪಟ್ಟು
ಪರಲೋಕಕ್ಕೆ ಹೋದುವಂತ ಈ ಯೇಸುವೆ ಯಾವ ರೀತಿಯಾಗಿ ಹೋಗುವುದನ್ನು ನೋಡಿದ್ರು ಆತನು ಅದೇ ರೀತಿಯಾಗಿ ತಿರುಗಿ ಬರ್ತಾನಂತಿದ್ಯಾ? ಯೇಸು ಕ್ರಿಸ್ತ ನಾನು ತಿರುಗಿ ಬರ್ತೀನಿ ಅಂತ ಹೇಳಿದ್ನ? ಏನ್ ಬದ ತಂದೆಯ ದೇವ್ರು ನನ್ನ ಮಗನ ಕಳಿಸ್ತೀನಿ ಅಂತ ಹೇಳಿದನ? ಅಪೊಸ್ತಲರು ಹೇಳಿದ್ರ ಯೇಸು ಕ್ರಿಸ್ತನ್ ತಿರುಗಿ ಬರ್ತಾನಂತ? ಏನ್ ಬದ ಬರ್ತಾನೆ ಹೇಳ್ ಕೇಳಿದ್ರೆ? ಆಮೇಲೆ ದೂತರು ಕೂಡ ಹೇಳಿದ್ರು ನೀವ್ ಯಾಕೆ ನೋಡ್ತಿದ್ರಿ, ಆತನ ತಿರುಗಿ ಬರ್ತಾನೆ. ಕ್ರೈಸ್ತರು ಈಗ ಕ್ರಿಸ್ತನ ಬರೋಣವಿದೆ, ಆತನ ಪ್ರತ್ಯಕ್ಷತೆ ಇದೆ. ಆತನು ಬಂದಾಗ ಎಲ್ಲರಿಗೂ ಏನ್ ಮಾಡ್ತಾನೆ, ತನ್ನನ್ನು ನಂಬಿದಂತ ವ್ಯಕ್ತಿಗಳಿಗೆ ಪರಲೋಕವನ್ನು ಕೊಡ್ತಾನೆ ಎಂಬ ನಿರೀಕ್ಷೆಯಿಂದ ನಾವು ಈ ಲೋಕದಲ್ಲಿ ಆದ್ರೆ ಕೆಲವರು ಕ್ರಿಸ್ತನ ಬರೋಣವೇ ಇಲ್ಲ, ಅದು ಗತಿಸಿ ಹೋಗಿದೆ ಎಂಬುದಾಗಿ ಸುಳ್ಳಾದ ಮಾಹಿತಿಯನ್ನು ಕೊಟ್ಟು ಜನರನ್ನ ಏನ್ ಮಾಡ್ತಾರೆ, ಸತ್ಯಭ್ರಷ್ಟರನ್ನಾಗಿ ನಂಬಿಕೆ ಭ್ರಷ್ಟರನ್ನಾಗಿ ಮಾಡ್ತಾರೆ. ಆತನು ಮೊದಲನೇ ಸಲ ಈ ಲೋಕಕ್ಕೆ ಬಂದ ಎಷ್ಟು ನಿಜವೋ ಎರಡನೇ ಬಾರಿ ಕೂಡ ಬರ್ತಾನೆ. ಎರಡನೇ ಬಾರಿ ಬರ್ತಾನ ಬದ ನೋಡ್ರಿ, ಎರಡನೇ ಬಾರಿ ಅಂತಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 9ನೇ ಅಧ್ಯಾಯ ಈಗ ತಾನೇ ಓದಂತ 27-28 ವಚನ ಓದಿ ನೋಡಿ. ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ನೋಡ್ರಿ 28 ವರ್ಷ, ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡೋದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಏನ್ ಮಾಡಬಹುದ ಕಾಣಿಸಿಕೊಳ್ಳುವುದು. ಎರಡನೇ ಸಾರಿ ಅಂದ್ರೆ ಮೊದಲು ಶರೀರಧಾರಿಗೆ ಒಂದ್ಸಲ ಬಂದ, ಈಗ ಶರೀರಧಾರಿ ಇಲ್ಲದೆ ಪಾಪಕ್ಕೋಸ್ಕರ ಸಾಯುವುದಕ್ಕಲ್ಲದೆ ತನ್ನನ್ನು ನಿರೀಕ್ಷಿಸೋದಕ್ಕೋಸ್ಕರ, ತನ್ನನ್ನು ನಂಬಿದವರಿಗೋಸ್ಕರ, ತನ್ನ ರಾಜ್ಯದಲ್ಲಿ ಇರುವವರಿಗೋಸ್ಕರ ಎರಡನೇ ಸಾರಿ ಬಂದು ಅವರನ್ನು ಏನ್ ಮಾಡ್ತಾನೆ, ತೆಗೆದುಕೊಂಡು ಪರಲೋಕಕ್ಕೆ ಹೋಗ್ತಾನೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ಕೂಡ 14ನೇ ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳು ಉಂಟು, ನಾನು ನಿಮಗೆ ಬಿಡಾರಗಳನ್ನು ಸಿದ್ಧಪಡಿಸೋದಕ್ಕೋಸ್ಕರ ಹೋಗ್ತೇನೆ. ಬಿಡಾರಗಳು ಸಿದ್ಧವಾದ ಮೇಲೆ ನೀವು ನನ್ನ ಬಳಿ ಇರುವುದಕ್ಕೋಸ್ಕರ ಪುನಃ ನಿಮ್ಮನ್ನು ತೆಗೆದುಕೊಂಡು ಹೋಗುವುದಕ್ಕೆ ನಾನು ಬರುತ್ತೇನೆ ಅಂತ ಹೇಳಿದ. ಆದ್ರೆ ಈ ಸುಳ್ಳು ಬೋಧಕರು ಏನ್ ಹೇಳ್ತಾರೆ ಬದ, ಆತನ ಬರೋದೇ ಇಲ್ಲ. ಈಗ ಇವ್ರು ಹೇಳೋದು ನಿಜಾನ, ಯೇಸು ಕ್ರಿಸ್ತ ಹೇಳೋದು ನಿಜಾನ? ಬರ್ತೀನಿ ಅಂತ ಯೇಸು ಕ್ರಿಸ್ತ ಹೇಳ್ತಾನೆ, ಅಪೊಸ್ತಲರು ಆತನ ಬರ್ತಾನೆ ಅಂತ ಹೇಳ್ತಾರೆ. ಆದ್ರೆ ಈ ತಪ್ಪಾದ ಉಪದೇಶಗಳು ಹೇಳ್ತಾರೆ ಬರೋದೇ ಇಲ್ಲ. ಮತ್ತೆ ಯಾರ ಮಾತು ಕರೆಕ್ಟ್ ಇದು? ಯಾರ ಮಾತು ಕರೆಕ್ಟ್ ಬದ? ನಾನು ಪುನಃ ಬರುತ್ತೇನೆ, ನನ್ನ ಬಳಿ ನೀವಿರುವ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಇಲ್ಲಿ ಕೂಡ ದೇವರ ವಾಕ್ಯ ಹೇಳುತ್ತೆ, ನನ್ನನ್ನು ನಿರೀಕ್ಷಿಸುವುದಕ್ಕೋಸ್ಕರ, ರಕ್ಷಣೆಯನ್ನು ಕೊಡೋದಕ್ಕೋಸ್ಕರ ಕ್ರಿಸ್ತ ಎರಡನೇ ಸಾರಿ ಪ್ರತ್ಯಕ್ಷ ಆಗ್ತದೆ. ಕ್ರಿಸ್ತನು ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, 100%. ಹೌದಾ ಬದ? ಒಂದ್ ವೇಳೆ ಬರಲ್ಲ ಅಂದ್ರೆ ಅದು 100% ಸುಳ್ಳು. ಅದರಿಂದ ಏನಾಗುತ್ತೆ ಅಂದ್ರೆ ಮನುಷ್ಯರು ನಿರೀಕ್ಷೆ ಇಲ್ಲದ ಹಾಗೆ ನಿರೀಕ್ಷೆ ಇಲ್ಲದವರಾಗಿ ಬದುಕುವಂತ ಅವಕಾಶ ಇದೆ. ಕ್ರಿಸ್ತನು ಪರಲೋಕದಿಂದ ಬರ್ತಾನೆ. ಫಿಲಿಪ್ಪದವ್ರಿಗೆ ಬರೆದ ಪತ್ರಿಕೆ ನೋಡಿ, ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ ನೋಡಿ. 19-20 ನಾವಾದರೂ ಪರಲೋಕ ಸಂಸ್ಥಾನದವರು. 20ನೇ ವಚನ, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ನೋಡ್ರಿ, ಯೇಸು ಕ್ರಿಸ್ತ ಎಲ್ಲಿಂದ ಬರ್ತಾನೆ ಅಂತ ಬದ? ಪರಲೋಕದಿಂದ ಬರ್ತಾನೆ. ನಾವು ಆತನಿಗಾಗಿ ಏನ್ ಮಾಡ್ತಾ ಇದೀವಿ? ಎದುರು ನೋಡುತ್ತಾ ಅನ್ನೋದು ಏನಂತ? ನಿರೀಕ್ಷೆ. ಅಲ್ಲಿಂದ ಬಂದು ನಮ್ಮನ್ನು ಪರಲೋಕಕ್ಕೆ ಸೇರಿಸ್ತಾನೆ ಎಂಬುದಾಗಿ ನಾವು ಎದುರು ನೋಡ್ತೇವೆ. ಇನ್ನು ಕ್ರಿಸ್ತನ ಪ್ರತ್ಯಕ್ಷತೆ ಬರೋಣ ಇಲ್ಲ ಅಂದ್ರೆ ಎದುರು ನೋಡೋದ್ರಲ್ಲಿ ಅರ್ಥ ಇದೆ ಬದ? ಏನ್ ಬದ? ಈಗ ನಾನು ಮಂಗಳೂರಿಗೆ ಬರ್ತೀನಿ, ಬ್ರದರ್ ಎಲ್ಲ ಹೇಳಿದ್ರು 27ನೇ ತಾರೀಕು ಬ್ರದರ್ ಬರ್ತಾರೆ, ನೀವ್ ಎದುರು ನೋಡ್ತಿರ್ತೀರಿ. ಬ್ರದರ್ ಬರ್ತಾರೆ, ಮಂಗಳೂರಿಗೆ ಬರ್ತಾರೆ, ಇಲ್ಲ ಎಷ್ಟು ಗಂಟೆಗೆ ಬಸ್ ಇಳಿತಾರೆ, ಇಲ್ಲಿ 10 ಗಂಟೆ ಕ್ಲಾಸ್ ಬರ್ತಾರೆ ಅನ್ನೋದು ನೀವ್ ಏನ್ ಮಾಡ್ತೀರಿ? ನಾನು ಬರೋದೇ ಇಲ್ಲ ಅಂದ್ರೆ ಇವರು ಮಂಗಳೂರಿಗೆ ಬಂದು ಕಾಯೋದ್ರಲ್ಲಿ ಅರ್ಥ ಇದೆಯಾ? ಬಸ್ ಸ್ಟ್ಯಾಂಡ್ಗೆ ಬದರ್ ನಾನು ಬರಲ್ಲ ಅಂತ ನಿಮ್ಗೆ ಹೇಳಿದೆ, ನೀವು ಬಂದು 6 ಗಂಟೆಗೆ 7 ಗಂಟೆಗೆ ಬಂದು ಅಲ್ಲಿ KSRTC ಬಸ್ ಹತ್ರ ಕಾಯೋದು, ಅದೇ ಅರ್ಥ ಇದೆಯಾ? ಇವರೆಲ್ಲ ಇಲ್ಲಿ ರೆಡಿ ಮಾಡ್ಕೊಂಡು, ನಾನು ಬರಲ್ಲ ಅಂದ್ರೆ ಇಲ್ಲಿ ಏನಾದ್ರು ರೆಡಿ ಮಾಡ್ಕೊಳ್ಳೋದು ಅರ್ಥ ಇದೆ ರಾಜೇಶ್ ಬದರ್? ನಾನು ಬರುತ್ತೇನೆ ಅಂತ ತಾನೆ. ಸೊ ಈಗ ನಾವು ಯೇಸು ಕ್ರಿಸ್ತನೇ ಬರೋಣ ಇಲ್ಲ ಅಂದ್ಮೇಲೆ ಆತನಿಗಾಗಿ ಎದುರು ನೋಡೋದ್ರಲ್ಲಿ ಅರ್ಥ ಇದೆಯಾ? ಅರ್ಥ ಇಲ್ಲ. ಆದ್ರಿಂದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ಪ್ರತ್ಯಕ್ಷ ಆಗ್ತದೆ. ತೀತನು ಬರೆದ ಪತ್ರಿಕೆ 2ನೇ ಅಧ್ಯಾಯ, ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12-13 ವಚನ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13-14 ವಚನ. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಯೇಸುವನ್ನು ಎದುರು ನೋಡುವವರು ಲೋಕದಲ್ಲಿ ಹೇಗೆ ಬದುಕಬೇಕಂತ ಹೇಳಿದ್ರೆ ಇಲ್ಲಿ ಹೇಳ್ತಾನೆ, ಸ್ವಸ್ಥ ಚಿತ್ತರಾಗಿ, ನೀತಿವಂತರಾಗಿ, ಭಕ್ತಿಯುಳ್ಳವರಾಗಿ. ಸ್ವಸ್ಥ ಚಿತ್ತರಾಗಿ, ನೀತಿವಂತರಾಗಿ, ಭಕ್ತಿಯುಳ್ಳವರಾಗಿ ಆತನನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಬದುಕಬೇಕು.
ಇನ್ನು ಆತನ ಬರೋದೇ ಇಲ್ಲ ಅಂದ್ರೆ ಸ್ವಸ್ಥಚಿತ್ತರಾಗಿರುವಂತ ಅವಶ್ಯಕತೆ ಇಲ್ಲ, ಭಕ್ತಿ ಉಳ್ಳವರಾಗಿ ಬದುಕುವಂತ ಅವಶ್ಯಕತೆ ಇಲ್ಲ, ನೀತಿವಂತರಾಗಿ ಬದುಕುವ ಅವಶ್ಯಕತೆನೇ ಇಲ್ಲ. ಭಾಗ್ಯಕರವಾದ ನಿರೀಕ್ಷೆಯಿಂದ ಬದುಕ್ತಕ್ಕಂಥ ಪ್ರಜೆಗಳೇ ಕ್ರೈಸ್ತರು. ಈ ನಂಬಿಕೆಯನ್ನು ಹಾಳು ಮಾಡ್ತಕ್ಕಂಥ ಬೋಧನೆ ಏನಂದ್ರೆ ಕ್ರಿಸ್ತನ ಬರೋಣವು ಏನಾಗಿದೆ, ಗತಿಸಿ ಹೋಗಿದೆ. ಕ್ರಿಸ್ತನು ಬರಲ್ಲ. ಬರಲ್ಲ ಅಂದ್ರೆ ನೀವು ಹೇಗ್ ಬೇಕಾದ್ರೂ ಬದುಕಿ, ಸ್ವಸ್ಥ ಚಿತ್ತರಾಗಿರ್ಬೇಡ್ರಿ, ಭಕ್ತಿ ಉಳ್ಳವರಾಗಿರ್ಬೇಡ್ರಿ, ನೀತಿವಂತರಾಗಿರ್ಬೇಡ್ರಿ, ನೀವು ಹೇಗಾದ್ರೂ ಇರ್ರಿ ಎನ್ನುವಂತ ದುರ್ಬೋಧನೆಯನ್ನು ಇದು ಏನ್ ಮಾಡ್ತಿದೆ, ಪ್ರಮೋಟ್ ಮಾಡಿದ ಹಾಗೆ ಆಗುತ್ತೆ. ಆದ್ರಿಂದ ಕ್ರಿಸ್ತನ ಬರೋಣವು 100% ಇದೆ. ಆತನು ಮೊದಲನೇ ಬಾರಿ ಬಂದಿದ್ದು ಎಷ್ಟು ನಿಜವೋ, ಎರಡನೇ ಬಾರಿ ಬರೋದು ಕೂಡ ಅಷ್ಟು ನಿಜ. ಆತನು ಬಂದಾಗ ಈ ಸೃಷ್ಟಿ ಎಲ್ಲ ಏನಾಗುತ್ತೆ, ನಾಶ. ಪೇತ್ರನು ಬರೆದಂತ 2ನೇ ಪತ್ರಿಕೆ 3ನೇ ಅಧ್ಯಾಯ, ಪೇತ್ರನು ಬರೆದಂತ 2ನೇ ಪತ್ರಿಕೆ 3ನೇ ಅಧ್ಯಾಯ 3ನೇ ವರ್ಷದಿಂದ ಓದ್ತೀನಿ ನೋಡಿ. ಕಡೆಯ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ, ನೋಡಿ ಇಲ್ಲಿ ಕೂಡ ಕಡೆಯ ದಿವಸಗಳಲ್ಲಿ ಅಂದ್ರೆ ಕಡೆಯ ದಿವಸ ಅಂದ್ರೆ ಯಾವಾಗ, ಅದೇ ಯಾವ್ದು, ಮತ್ತೆ ಅಲ್ಲಿಗೆ ಹೋದ್ರೆ ಬ್ರದರ್. ಕಡೆ ದಿವಸಗಳಂದ್ರೆ ಈಗಿರೋದೇ ಕಡೆ ದಿವಸ. ಅಪೋಸ್ತಲರು ಬರೆದಿದ್ದು ಕಡೆ ದಿವಸನೇ, ನಾವಿರೋದು ಕಡೆ ದಿವಸನೇ. ಈ ಪೇತ್ರನ ಈ ಪತ್ರಿಕೆ ಬರಬೇಕಾದ್ರೂ ಕಡೆ ದಿವಸನೇ. ಕಡೆ ದಿವಸ ಅಂದ್ರೆ ಮುಂದೆ ಬರೋದಲ್ಲ, ಆಗ್ಲೇ ಪ್ರಾರಂಭ ಆಗಿದೆ. ಸಭೆ ಪ್ರಾರಂಭ ಆದಾಗ್ಲಿಂದ ಏನಾಗಿದೆ, ಈ ಅಪೋಸ್ತಲರು ಜೀವಿಸಿದ್ದು ಕಡೆ ದಿನಗಳಲ್ಲೇ, ಪತ್ರಿಕೆಗಳು ಬರೆದಿದ್ದು ನಾವು ಓದ್ತಾ ಇರೋದು ಎಲ್ಲವೂ ಕಡೆ ದಿನ. ಆದ್ರೆ ಅದನ್ನೇ ಹೇಳ್ತೇನೆ, ಕಡೆ ದಿನಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾತು ಮಾತಾಡುತ್ತಾ. ಯಾವ ಮಾತಂದ್ ಬದರ್? ಕುಚೋದ್ಯ ಮಾತಂದ್ರೆ ಏನ್ ಬದರ್? ಕುಚೋದ್ಯ ಮಾತಂದ್ರೆ ಏನ್ ಬದರ್? ಅಂದ್ರೆ ಮನಸ್ಸಿಗೆ ಬೇಕಾಬಿಟ್ಟಾಗ ಮಾತಾಡೋದು. ದೇವರ ವಾಕ್ಯವನ್ನು ಬಿಟ್ಟು, ದೇವರ ಪರಿಶುದ್ಧವಾದ ಲೇಖನಗಳನ್ನು ಬಿಟ್ಟು ತಮಗ ಮನಸ್ಸಿಗೆ ಬಂದಾಗ ಮಾತುಗಳು ಮಾತಾಡೋದು. ಅಂದ್ರೆ ಏನ್ ಅನ್ಸುತ್ತೋ ಅದು ಮಾತಾಡ. ಕುಚೋದ್ಯ ಮಾತುಗಳನ್ನು ಮಾತಾಡುತ್ತಾ ಆತನ ಪ್ರತ್ಯಕ್ಷತೆ ವಿಷಯವಾದ ವಾಗ್ದಾನವು ಏನಾಯ್ತು? ಎಲ್ಲಿ ಬರ್ತಾನೆ ಯೇಸು ಕ್ರಿಸ್ತನು? ಆತನ ವಾಗ್ದಾನ ಬರೋದೇ ಇಲ್ಲ. ಯಾಕಂತ ಹೇಳಿದ್ರೆ ನೋಡ್ರಿ, ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತ ಲೋಕದಿಂದ ಇದ್ದ ಹಾಗೆ ಇರ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲು ತಿಳ್ಕೊಳ್ಬೇಕು. ಯೇಸು ಕ್ರಿಸ್ತನು ಬರಲ್ಲ. ಆತನ ಬಂದ್ರೆ ಒಂದು ಕಡೆಯಿಂದ ಸೃಷ್ಟಿ ಏನಾಗ್ಬೇಕು, ನಾಶ ಹಾಕಂತ ಬಂತು. ನಮ್ಮ ಪಿತೃಗಳಿದ್ರು, ತಾತ ಇದ್ರು, ಆಗಿನಿಂದ ಅವರು ಸತ್ತಾಗಿನಿಂದ ಭೂಮಿ ಮೊದಲು ಹೆಂಗಿತ್ತು ಇವಾಗೂ ಹಾಗೆ ಇದೆ. ಎಲ್ಲಿ ಏನು ಆಗಿಲ್ಲಲ್ಲ, ಏನು ಚೇಂಜಸ್ ಆಗಿಲ್ಲ. ಆದ್ರಿಂದ ಆತನ ಬರೋಣ, ಆತನ ಬರ್ತಾನಂದ್ರೆ ಸ್ವಲ್ಪ ಸ್ವಲ್ಪ ಸೃಷ್ಟಿ ಏನ್ ಹಾಕೊಂಡ್ ಬರ್ಬೇಕು, ಲಯ ಹಾಕೊಂತ ಬರ್ಬೇಕು. ಆದ್ರೆ ಲೋಕಾದಿಂದ ಭೂಮಿ ಇದ್ದ ಹಾಗೆ ಇದೆ ಎಂಬುದಾಗಿ ವಾದ ಮಾಡುತ್ತಾ ಅನೇಕರನ್ನು ತಮ್ಮ ನಂಬಿಕೆಯಿಂದ ತಪ್ಪಿಸುತ್ತಾರೆ. ಅದನ್ನ ತಿಳ್ಕೊಳ್ಳಿ. ಹೀಗೆ ಮಾತಾಡುವವರ ಒಂದು ಸಂಗತಿಯನ್ನು ತಿಳ್ಕೊಳ್ಬೇಕಂತ ಮಾಡ್ತೀವಿ. ಏನೆಂದ್ರೆ ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಆದ್ರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗದೆ ಗಿಡಲ್ಪಟ್ಟಿವೆ ಮತ್ತು ಭಕ್ತಿಹೀನರ ಶಿಕ್ಷಾ ನಾಶ ಉಂಟಾಗುವುದಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. 8ನೇ ವಚನ ನೋಡಿ, ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಅವೇ ಎಂಬುದನ್ನು ಮಾತ್ರ ಮರೆಯಬೇಡ್ರಿ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆ ತೆರೆಗೆದುಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗು. ಇಲ್ಲಿ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಏನೇ ನಡೆಯುತ್ತವೆ ಎನ್ನುವುದನ್ನು ಪೇತ್ರನು ಬರೆದಿರ್ತಾನೆ. ಕ್ರಿಸ್ತನ ಒಂದು ವೇಳೆ ಬರೋದಕ್ಕೆ ತಡ ಮಾಡ್ತಾ ಇದ್ದಾನೆ, ಅದು ಕಾರಣಗಳು ತಿಳಿಸ್ತಾ ಇದ್ದಾನೆ. ಯಾಕಂದ್ರೆ ನಾವು ಬದಲಾವಣೆ ಆಗ್ಬೇಕು, ಚೇಂಜ್ ಆಗ್ಬೇಕು, ಮನುಷ್ಯ ಎಲ್ಲರೂ ಮಾರ್ಪಾಡ್ಬೇಕೆಂಬುದಾಗಿ ನಮ್ಮ ವಿಷಯದಲ್ಲಿ ಕ್ರಿಸ್ತನು ಸಹ ಏನಂದ್ರೆ ದೀರ್ಘಶಾಂತಿ ದೀರ್ಘಶಾಂತಿಗಳು ಇವತ್ತು ನಾಳೆ ಚೇಂಜ್ ಆಗ್ತಾರೆ, ಬದಲಾವಣೆ ಆಗ್ತಾರೆ ಎಂಬುದಾಗಿ ಕಾಲಾವಕಾಶವನ್ನು ಕೊಡ್ತಾ ಕ್ರಿಸ್ತನು ಸಹ ಕರ್ತನು ಸಹ ನಮ್ಮ ವಿಷಯದಲ್ಲಿ ದೀರ್ಘಶಾಂತಿ ಉಳ್ಳವನು ಆಗಿದ್ದಾನೆ. ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕು ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತ ತಡ. ಅದನ್ನ ನಾವು ನೆಗೆಟಿವ್ ಆಗಿ ತಗೋಬಾರ್ದು, ದುರುಪಯೋಗ ಪಡೆದು ಹೇಳಿದ್ದ 2000 ವರ್ಷ ಆಯ್ತು ಅಂತವ್ರಿಗೆ ಹೇಳ್ತಾರೆ, 3000 ವರ್ಷ ಆಯ್ತು, ಇಷ್ಟು ಕಾಲ ಆಯ್ತು, ಅಷ್ಟು ಕಾಲ ಆಯ್ತು, ಇನ್ನೆಲ್ಲ ಬರ್ತಾನೆ. ಅದಕ್ಕೆ ಒಂದು ನಿಮಿಷ, ಕರ್ತನ ಎಣಿಕೆಯಲ್ಲಿ ಒಂದು ದಿನ 1000 ವರ್ಷ 1000 ವರ್ಷಗಳು, ನೀವು ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಆದ್ರಿಂದ ಭೂಮಿ ಆಕಾಶಗಳು, ಸೂರ್ಯ ಮಂಡಲಗಳು, ಸೂರ್ಯ ನಕ್ಷತ್ರಗಳು, ಭೂಮಿಯು ಅದರಲ್ಲಿರುವ ಕೆಲಸಗಳೆಲ್ಲ ಏನಾಗುತ್ತಂತೆ ಸುಟ್ಟು, ಮತ್ತೆ ಯೇಸು ಕ್ರಿಸ್ತನ ಬರೋಣ ಇಲ್ಲ ಅಂದ್ರೆ ಸೃಷ್ಟಿ ನಾಶನಲ್ಲಿ ಹೀಗೆ ಇರುತ್ತಂತ ಅರ್ಥ. ಹೌದಲ್ಲ ಬದ? ಈ ಸೃಷ್ಟಿ ನಾಶ ಇದೆಯಾ ಇಲ್ವಾ? ಅದು ಯಾವಾಗ ಬದ? ಕ್ರಿಸ್ತನ ಪುನಃ ಬಂದಾಗ.
ಈ ಕ್ರಿಸ್ತನ ಪುನಃ ಬರಲ್ಲ ಅಂದ್ರೆ ಏನ್ ಬದರ್? ಸೃಷ್ಟಿಯ ನಾಶನ ಎಲ್ಲವೂ ಇದ್ದ ಹಾಗೆ ಇರ್ತದೆ. ನೋಡ್ರಿ, ಇದೆಂತ ತಪ್ಪಾದ ಉಪದೇಶ ಮಾಡ್ತಾರೆ, ಎಂತಾದ ತಪ್ಪಾದ ಬೋಧನೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ಆದ್ರಿಂದ ಕ್ರಿಸ್ತನ ಬರೋಣ ಪ್ರತ್ಯಕ್ಷತೆವು, ಆತನ ಎರಡನೇ ಆಗಮನವು ಇಲ್ಲ ಎಂಬುದಾಗಿ ಅನೇಕರು ಸುಳ್ಳು ಹೇಳುತ್ತಾ ಅನೇಕರನ್ನು ದಿಕ್ಕು ತಪ್ಪಿಸ್ತಾ ಇದ್ರು. ಆದ್ರೆ ಕ್ರೈಸ್ತರಿಗೆ ಏನ್ ಹೇಳ್ತಾರೆ ಅಂದ್ರೆ, ಕ್ರಿಸ್ತನೆಂಬ ಆ ರಕ್ಷಕನು ಪರಲೋಕ ಸಂಸ್ಥಾನದಿಂದ ಎಳೆದು ಬರ್ತಾರೆ. ನಾವು ಈ ಲೋಕದಲ್ಲಿ ಶುಭಪ್ರದವಾದ ಭಾಗ್ಯಕರವಾದ ನಿರೀಕ್ಷೆಯಿಂದ ಆತನಿಗಾಗಿ ಎದುರು ನೋಡುತ್ತಾ ಭಕ್ತಿಯಿಂದಲೂ ನೀತಿಯಿಂದಲೂ ಯಥಾರ್ಥವಾದ ಭಾವದಿಂದಲೂ ಸ್ವಸ್ಥಚಿತ್ತರಾಗಿ ಬದುಕಬೇಕೆಂಬುದಾಗಿ ಕ್ರಿಸ್ತನ ಬರೋಣವು ನಮ್ಗೆ ಏನ್ ಮಾಡುತ್ತಂದ್ರೆ ಪಾಠವನ್ನು ಕಲಿಸುತ್ತದೆ. ನೀವು ಸೈರಣೆಯುಳ್ಳವರಾಗಿರಿ, ನಂಬಿಕೆಯಿಂದ ಇರ್ರಿ, ನಾನು ಪುನಃ ಬರ್ತೀನಿ, ನಿಮ್ಮನ್ನು ಏನ್ ಮಾಡ್ತೀನಿ, ತೆಗೆದುಕೊಂಡು ಹೋಗ್ತೀನಿ. ಇದಕ್ಕಾಗಿ ಒಂದು ಸಾಮ್ಯಗಳು ಹೇಳಿದಾನೆ ಯೇಸು ಕ್ರಿಸ್ತ, ಗೊತ್ತಾ? ಮತ್ತೇನು ಸುವಾರ್ತೆ 25ನೇ ಅಧ್ಯಾಯದಲ್ಲಿ 10 ಜನ ಕನ್ಯೆಯರ ಕೇಳಿದಿರ ಏನ್ ಬದರ್? 10 ಜನ ಕನ್ಯೆಯರ ಉಪಮಾನ, ಆ ಸಾಮ್ಯ ಕೇಳಿದ್ರ? ಅದು ಯಾವುದನ್ನು ಕುರಿತು? ಯಾವುದನ್ನು ಕುರಿತು ಬದರ್? ಕ್ರಿಸ್ತನ ಬರೋಣ ಕುರಿತು. 5 ಜನ ಬುದ್ಧಿ ಇಲ್ಲದ ಕನ್ಯೆಯರು, 5 ಜನ ಬುದ್ಧಿ ಇರ್ತಕ್ಕಂಥ ಕನ್ಯೆಯರು. ಆ ಎಣ್ಣೆ ಖಾಲಿ ಆಗುತ್ತೆ, ಅವ್ರು ತರ್ಲಿಕ್ಕೆ ಹೋಗ್ತಾರೆ. ಮದುಮಗನ ಒಳಗ್ ಹೋಗ್ತಾನೆ, ಅಯ್ಯ ಅಯ್ಯ ನಮ್ಗೆ ಏನ್ ತೆಗಿ, ನೀವ್ ಯಾರು ನನಗೆ ಗೊತ್ತಿಲ್ಲ, ಗೆಟ್ ಔಟ್ ಅಂತ ಹೇಳ್ತಾನೆ. ಇದೆಲ್ಲ ಈ ಕತೆ ಯಾವ್ದಕ್ ಸಂಬಂಧಪಟ್ಟಿದ್ದು? ಯಾವ್ದು ಸಂಬಂಧಪಟ್ಟಿದ್ದು ಬರ? ಕ್ರಿಸ್ತನ ಆಗಮನ, ಕ್ರಿಸ್ತನ ಬರೋಣಕ್ಕೆ ಸಂಬಂಧಪಟ್ಟಿದ್ದು. ಆದ್ರಿಂದ ಕ್ರಿಸ್ತನ ಬರೋಣ ಇದೆಯಾ ಇಲ್ಲ ಅಂತ ಹೇಳಿದ್ರೆ ಅದು ದಿಕ್ಕು ತಪ್ಪಿಸುವಂತ ಅಥವಾ ನಮ್ಮನ್ನು ನಂಬಿಕೆ ಸತ್ಯಭ್ರಷ್ಟರನ್ನಾಗಿ ಮಾಡುವಂತ ಉಪದೇಶ ಆಗಿರುತ್ತೆ. ಆದ್ರಿಂದ ಪುನರುತ್ಥಾನವೂ ಇದೆ, ಆಮೇಲೆ ಕ್ರಿಸ್ತನ ಬರೋಣವು ಕೂಡ ಇದೆ. ಅದು ಯಾವಾಗ? ಯಾವಾಗ ರಾಜೇಶ್ ಬ್ರದರ್? ಯಾವಾಗೋ? ಯಾರಿಗಾದ್ರೂ ಗೊತ್ತಾ ಬ್ರದರ್? ಈ ಜೆಹೋವಾ ವಿಟ್ನೆಸ್ ಅನ್ನುವಂತ ಒಂದು ಗುಂಪಿದೆ, ಅವರು ಡೇಟ್ ಸಮೇತ ಹೇಳ್ತಿದ್ರು. 1976 ನಾನು ಪುಸ್ತಕದಲ್ಲಿ ಓದಿದೆ, ಚಾರ್ಲ್ಸ್ ಅವ್ರ ಹೆಸರೇ ಇದೆ. ಇಂಥ ದಿನದಲ್ಲಿ ಈ ಡೇಟ್ ನಲ್ಲಿ ಯೇಸು ಕ್ರಿಸ್ತನ ಬರ್ತಾನೆ ಅಂತ ಹೇಳಿದ್ರೆ ಎಲ್ಲರೂ ಆಸ್ತಿ ಎಲ್ಲ ಮಾರಿ ವೈಟ್ ಡ್ರೆಸ್, ಎಲ್ಲರೂ ಬಿಳಿ ವಸ್ತ್ರಗಳನ್ನ ಹಾಕೊಂಡು ಗುಡ್ಡದ ಮೇಲೆ ಹೋಗಿದ್ರಂತೆ, ಎಲ್ಲ ಮಾರ್ಕೊಂಡ್ಬಿಟ್ರು ಬರ್ತಾರೆ ಅಂತ ಹೇಳಿ. ಬರ್ಲಿಲ್ಲ ಅಂತೆ. ಅವ ಹೇಳಿದಂತೆ ನನ್ನ ಲೆಕ್ಕ ತಪ್ಪಾಗಿದೆ, ಮತ್ತೆ ಇನ್ನೊಂದ್ಸರಿ ಲೆಕ್ಕ ಹಾಕ್ತೀನಿ, ಬರ್ರಿ ಅಂತ ವಾಪಸ್ ಬರ್ಕೊಂಡು ಆಮೇಲೆ ಇನ್ನೊಂದು ಜೆಹೋವಾ ವಿಟ್ನೆಸ್ ಇನ್ನೊಂದು ಹಾಕಿದಂತೆ. ಅವಾಗ ಕೂಡ ಹಂಗೆ ಎಲ್ಲರೂ ಮರಳು ಮಾಡಿ ಅವ್ರ ಆಸ್ತಿ ಗೀಸ್ತಿ ಎಲ್ಲ ಮಾರ್ಕೊಂಡು ಎಲ್ಲರೂ ವೈಟ್ ಅಂದ್ರೆ ಬಿಳಿ ವಸ್ತ್ರಗಳನ್ನು ಧರಿಸ್ಕೊಂಡು ಗುಡ್ಡದ ಮೇಲೆ ಹೋಗಿ ಪ್ರಾರ್ಥನೆ ಆರಾಧನೆ. ಅವಾಗ್ಲೂ ಬರ್ಲಿಲ್ಲಂತೆ. ಇಲ್ಲ, ಎಲ್ಲೋ ಮಿಸ್ ಆಗಿದೆ, ಇದೇನೋ ಓಸಿ ಆಡ್ದಂಗ ಆಯ್ತು. ಈ ನಂಬರ್ ಹಿಂಗ್ ಆಡತ್ತಲ್ಲ, 55 ಹಾಕಿರ್ತಾರೆ, 66 ಹಾಕಿರ್ತಾರೆ, ಎಷ್ಟು ಮಿಸ್ ಆಯ್ತು, ಕ್ಲೋಸ್ ಓಪನ್ ಏನೋ ಅಂತಾರೆ ನೋಡ್ರಿ. ಈಗ ಯಾವ್ದ್ರ ಗ್ಯಾಮ್ಲಿಂಗ್ ಆಡ್ಬೇಕಾದ್ರೆ, ಅಯ್ಯೋ ಈ ನಂಬರ್ ಏನಾಯ್ತು, ಗ್ಯಾಮ್ಲಿಂಗ್ ಆಡ್ತಲ್ಲ ಬದ, ಆ ನಂಬರ್ ಜಸ್ಟ್ ಮಿಸ್ ಆಯ್ತು ಅಂತ ನೋಡಿ. ಹಾಗೆ ಅನೇಕ ಸುಳ್ಳು ಬೋಧಕರು, ತಪ್ಪಾದಂತ ವ್ಯಕ್ತಿಗಳು ಯೇಸು ಕ್ರಿಸ್ತನ ಬಗ್ಗೆ ಇವಾಗ ಬರ್ತಾನೆ ಅವಾಗ ಬರ್ತಾನೆ ಅಂತ ಏನ್ ಮಾಡಿದ್ರು, ಲೆಕ್ಕಗಳು ಹಾಕಿ ಡೇಟ್ ಸಮೇತ ಕೊಟ್ಟಿದ್ರು. ಬಂದ ಯೇಸು ಕ್ರಿಸ್ತನು ಹೇಳಿದ್ರೆ, ನನ್ನ ಬರೋಣ ನನಗಾಗ್ಲಿ ಪರಲೋಕದಲ್ಲಿರುವ ದೂತರಿಗಾಗ್ಲು ಯಾರಿಗ್ ಮಾತ್ರ ಗೊತ್ತು? ಮತ್ ಇವ್ರಿಗೆ ಡೇಟ್ ಹೇಳೋರಿಗೆ ಎಲ್ಲಿಂದ ಗೊತ್ತಾಯ್ತು? ಏನ್ ಬದರ್? ಈಗ ನಾನು ಬಂದು 2030 ಯೇಸು ಕ್ರಿಸ್ತನು ಬೆಂಗಳೂರಿಗೆ ಇಲ್ಲ ಅಥವಾ ಮಂಗಳೂರಿಗೆ ಬರ್ತಾನೆ, ನೀವೆಲ್ಲ ರೆಡಿ ಆಗಿರೋದು ನಾನು ಹೇಳದ್ ಅನ್ಕೊಡಿ. ನನಗೆ ಹೇಳಿದವ್ರು ಯಾರು? ನನಗೆ ಎಲ್ಲಿ ಹೇಳ್ತಾರ ಬಂದು? ನನಗೆ ಗೊತ್ತಿಲ್ಲ. ಅದು ಗೊತ್ತ, ಈಗ ಯೇಸು ಕ್ರಿಸ್ತನ್ ಗೊತ್ತಿದ್ರೆ ನನಗೆ, ಈಗ ನನಗ್ ಗೊತ್ತಿದ್ರೆ ನಾನು ಯಾರಿಗೆ ಹೇಳ್ಬಲ್ಲೆ? ಸುನಿಲ್ ಬದ್ರ ಅವ್ರು ಏನ್ ಮಾಡ್ಬೋದು ನಿಮ್ಗೆ? ಈಗ ನನಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಹೇಳಲಿಕ್ಕೆ ಸಾಧ್ಯನಾ ಬದರ? ಯೇಸು ಕ್ರಿಸ್ತನ್ ಸ್ಪಷ್ಟವಾಗಿ ಹೇಳಿದ್ದೇನೆ ಮತ್ತೇನು ಸುವಾರ್ತೆಯಲ್ಲಿ, ನನ್ನ ಬರೋಣವು ನನಗಾಗ್ಲಿ ಪರಲೋಕದಲ್ಲಿರುವ ದೂತರಿಗೂ ಗೊತ್ತಿಲ್ಲ, ಅದು ನನ್ನ ತಂದೆಯ ಆತ ಯಾವಾಗ ಕಳಿಸಿದ್ರೆ ಅವಾಗ ಬರ್ತಾನೆ. ಆದ್ರೆ ಮನುಷ್ಯರು ಲೆಕ್ಕಗಳಲ್ಲಿ ಹಾಕೋದಂದ್ರೆ ಅವ್ರ ಮೂರ್ಖತ್ವ, ಹೌದಲ್ಲ ಬದ? ಈಗ ಬಹಳ ಜನರು ಯೇಸು ಕ್ರಿಸ್ತನ ಬರೋಣ ಅಂದ್ರೆ ಬಂದಾಗ ನೋಡೋಣ, ಆತ ಅನ್ನ ಯಾವಾಗ ಬರ್ತಾನೋ ನೋಡೋಣ, ಬಂದ್ಮೇಲೆ ನೋಡೋಣ ಅಂತೇಳಿ. ಅದಕ್ಕೆ ನೀವು ಲೋಕಸ್ಥರಾಗಿ ನಿದ್ರೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಅಂದ್ರೆ ನಿದ್ದೆ ಹೋಗೋರು ರಾತ್ರಿ ನಿದ್ರೆ ಹೋಗ್ತಾರೆ ಅಂದ್ರೆ ಅವ್ರು ಎಚ್ಚರ ಇಲ್ದಂಗೆ ಇರ್ತಾರೆ, ಬೇಕಾಬಿಟ್ಟಿಯಾಗಿರ್ತಾರೆ. ಎಂತ ಮಾತುಗಳನ್ನ ಹೇಳಿದೆ ನೋಡ್ರಿ. ಒಂದ್ಸಲ ಆ ಮಾತುಗಳನ್ನ ತೆಸ್ಸಲೋನಿಕದವರು ಬರೆದ ಮೊದಲನೇ ಪತ್ರಿಕೆ 1 ತೆಸ್ಸಲೋನಿಕ 5ನೇ ಅಧ್ಯಾಯ 1ರಿಂದ ಓದ್ತೀನಿ ನೋಡಿ. ಸಹೋದರ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗಳನ್ನು ಕುರಿತು ನಿಮಗೆ ಬರೆಯುವ ಅವಶ್ಯಕ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವು ಚೆನ್ನಾಗಿ ತಿಳಿದಿದ್ದೀರಲ್ಲ. ನೋಡ್ರಿ, ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರ್ತಾನೆ? ಆ ಕಾಲದಲ್ಲಿ ರಾತ್ರಿಯಲ್ಲಿ ಬರ್ತಾ ಇದ್ದಾರೆ, ಇವಾಗ ಹಗಲು ಕೂಡ ಬರ್ತಾರೆ ಬಿಡ್ರಿ, ಅದು ಬೇರೆ ಮಾತು. ಏನ್ ಬದರ್? ಕಳ್ಳರು ಜಾಸ್ತಿ ಯಾವಾಗ ಬರ್ತಾರೆ ಬದರ್? ಯಾಕೆ ರಾತ್ರಿ ಕಾಲದಲ್ಲಿ ಯಾಕೆ ಬರ್ತಾರೆ ರಾಜೇಶ್ ಬದರ್? ಕಳ್ಳರು ರಾತ್ರಿ ಕಾಲದಲ್ಲಿ ಯಾಕೆ ಬರ್ತಾರೆ? ಎಲ್ಲರೂ ಮಲಿಕೊಂಡಿರ್ತಾರೆ, ಅಲರ್ಟ್ ಆಗಿರಲ್ಲ. ಈ ಹಗಲಲ್ಲಿ ಬಂದ್ರೆ ನಾವೆಲ್ಲ ಎದ್ದಿರ್ತೀವಿ, ನೋಡ್ತಾ ಇರ್ತೀವಿ, ಕಳ್ಳನು ಬರೋದು ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ. ಆದ್ರಿಂದ ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆ ಕರ್ತನ ದಿನ, ಇಲ್ಲಿ ಕರ್ತನ ದಿನವನ್ನು ಸಂಡೆ ಅಲ್ಲ, ಕ್ರಿಸ್ತನ ಆಗಮನ ದಿನವನ್ನು ಕೂಡ ಏನಂತ ಕರೆದಿದ್ದಾರೆ? ಕರ್ತನ ದಿನವೆಂದು ಕರೆದಿದ್ದಾರೆ. ನೀವು ಚೆನ್ನಾಗಿ ತಿಳಿದ್ರಲ್ಲ,
ಸಮಾಧಾನವಾಗಿಯೂ ನಿರ್ಭಯವಾಗಿ ಇರುತ್ತೇವೆ ಎಂದು ಜನರು ಹೇಳುತ್ತಿರುವಾಗಲೇ ಅವ್ರಿಗೆ ಜನರು ಏನ್ ಹೇಳ್ತಾರೆ ಅಂದ್ರೆ, ಸಮಾಧಾನವಾಗಿದ್ವಿ, ಯಾವ ಭಯನಿಲ್ಲ, ಆರಾಮಾಗಿರಿ, ಕ್ರಿಸ್ತನ ಬರೋಣ ಇಲ್ಲ, ಎಂತದ್ದು ಇಲ್ಲ, ಬಂದಾಗ ನಾವು ಏನ್ ಮಾಡೋಣ ನೋಡುವ ಅಂತೇಳಿ ಜನರು, ಲೋಕದಲ್ಲಿ ಇರ್ತಕ್ಕಂಥ ಜನರು ಮಾತಾಡಿಕೊಳ್ತಿರುವಾಗ್ರೆ ಅವರ ಮೇಲೆ ನಾಶನವು ನೋಡ್ರಿ. ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು. ಗರ್ಭಿಣಿಗೆ, ಈಗ ನೀವು ಗರ್ಭಿಣಿ ಸಿಸ್ಟರ್ ವೇದನೆ ಯಾವಾಗ ಬರುತ್ತೋ ಯಾರಿಗೂ ಅದು ಆಕಸ್ಮಿಕ, ಹೌದಲ್ಲ ಬದ ನೋಡಿ. ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು, ಅವರು ಹೇಗೂ ತಪ್ಪಿಸಿಕೊಳ್ಳಲಾರು. ಆದ್ರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಮ್ಮ ಮೇಲೆ ಬರತಕ್ಕದ್ದಲ್ಲ. ನೀವು ಕತ್ತಲೆಯಲ್ಲಿ ಇರುವವರಲ್ಲ, ನೀವೆಲ್ಲರೂ ಬೆಳಕಿನವರು, ಹಗಲಿನವರು ಆಗಿದ್ದೀರಷ್ಟೇ. ನಾವು ರಾತ್ರಿಯವರು ಅಲ್ಲ, ಕತ್ತಲೆಯವರು ಅಲ್ಲ. ರಾತ್ರಿಯವರಲ್ಲ, ಕತ್ತಲೆಯವರಲ್ಲ ಅಂದ್ರೆ ಅರ್ಥ ಏನ್ ಬದ? ನಾವು ರಾತ್ರಿಯವರು ಅಲ್ಲ ಅಂತೆ ಕುಮಾರ್ ಬದರ್, ಕತ್ತಲಿನವರು ಅಲ್ಲ ಅಂದ್ರೆ ಏನ್ ಅರ್ಥ ಅದು? ಅಂದ್ರೆ ನಮ್ಗೆ ರಾತ್ರಿ ಇರಲ್ಲ ಅಂತ ಅರ್ಥನ? ನಾವು ರಾತ್ರಿಯವರಲ್ಲ, ಕತ್ತಲೆಯವರಲ್ಲ ಅಂದ್ರೆ ಪಾಪ ಸಂಬಂಧಿಗಳಲ್ಲ ಅಂತ, ಲೋಕ ಸಂಬಂಧಿಗಳಲ್ಲ ಅಂತ. ನಮಗ್ ಗೊತ್ತು ಬರ್ತಾನ ಅಂತ ಹೇಳಿ, ಮತ್ತೆ ನೀನು ಕಳ್ಳನಾಗಿ ನಿಮ್ಮೇಲೆ ಬರೋದಕ್ಕೆ ಎಕ್ಸ್ಪೆಕ್ಟ್ ನನಗೆ ಗೊತ್ತಿತ್ತಿಲ್ಲ. ಕತ್ತಲೆ ಅವರಲ್ಲ ಅಂದ್ರೆ ಲೋಕದ ಜನರು ಅಲ್ಲ. ನಿಮ್ಗೆ ಆಲ್ರೆಡಿ ತಿಳಿಸಲ್ಪಟ್ಟಿದೆ, ಇನ್ನ ಕಳ್ಳನ ರೂಪದಲ್ಲಿ ನನಗೆ ಗೊತ್ತಿದ್ದಿಲ್ಲ ಅನ್ನುವಂತ ಪ್ರಸಂಗ ಇಲ್ಲ. ಸೊ ಕರ್ತನ ಆಗಮನವು ಇದ್ದೇ ಇದೆ. ಆತನ ಬರ್ತಾನೆ, ತನ್ನನ್ನು ನಿರೀಕ್ಷಿಸುವಂತ ಜನರನ್ನು ಪರಲೋಕಕ್ಕೆ ಕೊಂಡೊಯ್ಯುತ್ತಾನೆ. ಅವರಿಗೆ ಪರಲೋಕದ ಸ್ವಾಸ್ಥ್ಯವನ್ನು ದೇವರು ಯೇಸು ಕ್ರಿಸ್ತನ ಮೂಲಕ ನಮಗೆ ಕೊಡ್ತಾನೆ. ಒಂದ್ ವೇಳೆ ಇಲ್ಲ ಅಂದ್ರೆ, ಕ್ರಿಸ್ತನ ಬರೋಣವಿಲ್ಲ ಅಂದ್ರೆ, ನಾವು ಹೇಗ್ ಬೇಕಾದ್ರೂ ಈ ಲೋಕದಲ್ಲಿ ಏನ್ ಮಾಡ್ಬೋದು, ನಮ್ಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ, ಎಲ್ಲರೂ ತಮ್ಮ ಮನಸ್ಸಿಗೆ ಬಂದ ಹಾಗೆ ಆಡಿಕೊಳ್ಬೋದು. ಆದ್ರಿಂದ ಇಂಥ ನಂಬಿಕೆಯು ಮನುಷ್ಯರು ಏನ್ ಮಾಡ್ತಂದ್ರೆ, ಆ ನಂಬಿಕೆ ಭ್ರಷ್ಟನಾಗ್ಬಿಡುತ್ತೆ, ಸತ್ಯ ಭ್ರಷ್ಟನಾಗ್ ಮಾಡುತ್ತೆ. ಇಂಥವ್ರು ಇವಾಗ ನಮ್ಗೆ ಯಾರು ಬರದೇ ಇರ್ಬೋದು, ಯಾವಾಗ್ಲಾದ್ರೂ ಒಂದ್ಸಲ ನಮ್ಗೆ ತಗ್ಲಾಕ್ಬೋದು. ಅವಾಗ ಗೊಂದಲ ಕೀಳಾಗ್ಬಿಡ್ರಿ. ನಾವ್ ಏನ್ ಕಲ್ತಿದೀವೋ, ಏನ್ ನಮ್ಗೆ ದೇವ್ರ ಉಪದೇಶ ಮಾಡೋದು, ಅದರಲ್ಲಿ ನಾವು ದೃಢವಾಗಿ ನಿಂತ್ಕೊಳ್ಬೇಕು. ಓಕೆನಾ? ರೈಟ್. ಇದು ಮೂರನೇದು. ಸೊ ಊಟ ಆದ್ಮೇಲೆ ಮಿಕ್ಸ್ ಆಗತ್ತೆ ಆಲೋಚನೆ ಮಾಡೋಣ ಬದರ್. ಊಟ ಆದ್ಮೇಲೆ, ಸೊ ಇಲ್ಲಿಗೆ ಒಂದು 3-4 ಇದೆ. ಸೊ ಊಟದ ನಂತರ ಮಧ್ಯಾಹ್ನದ ತರಗತಿಯಲ್ಲಿ ಮಿಕ್ಕ ಸಂಗತಿಗಳನ್ನ ಆಲೋಚನೆ ಮಾಡೋಣ. ಸೊ ದೇವರ ಆತ್ಮನು ಸ್ಪಷ್ಟವಾಗಿ ಅಂತ್ಯ ದಿನಗಳಲ್ಲಿ ಈ ರೀತಿಯಾಗಿ ನಡೀತೈತೆ ಎಂಬುದಾಗಿ ಹೇಳಿದ್ದಾನೆ. ಸೊ ಅಪೊಸ್ತಲರು ಜಾಗರೂಕರಾಗಿರಿ ಎಂಬುದಾಗಿ ಆದಿಮ ಸಭೆಗಳಿಗೆ ಬರೆದ್ರು. ಈಗ ಕೂಡ ಪ್ರಸ್ತುತ ದಿನಗಳಲ್ಲಿ ಆ ವಿಷಯಗಳಲ್ಲಿ ಜಾಗರೂಕರಾಗಿದ್ದು ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಕ್ಕೆ ಸೊ ದೇವರಾತ್ಮನು ಸ್ಪಷ್ಟವಾಗಿ ತಿಳಿಸಿದಂತೆ ಈ ಸಂಗತಿಗಳ ಮೇಲೆ ನಾವು ಗಮನವಿಟ್ಟು ಆ ಸಂಗತಿಗಳನ್ನು ಕಲಿತು ಇಂತಹ ಗೊಂದಲಗಳು ಬಂದಾಗ ದೇವರ ಆತ್ಮ ನಮ್ಗೆ ಏನ್ ಹೇಳಿದಾನೆ, ದೇವ್ರು ಏನ್ ಹೇಳಿದಾನೋ ಆ ಒಂದು ಸಂಗತಿಗಳನ್ನು ನಮ್ಮ ನಂಬಿಕೆಗೆ ಅಳವಡಿಸಿಕೊಂಡು ನಂಬಿಕೆಯಲ್ಲಿ ನಾವು ಮುಂದುವರಿಯುತ್ತಾ ಹೇಳಿಕೊಟ್ಟ ಸುವಾರ್ತೆ ಪ್ರಕಾರ, ತಿಳಿಸಲ್ಪಟ್ಟ ಸುವಾರ್ತೆ ಪ್ರಕಾರವೇ ನಾವು ನಡೆದುಕೊಳ್ಳುತ್ತಾ ನಿತ್ಯ ಜೀವಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಆಸಕ್ತಿಯಿಂದ ಕೇಳಿದಂತ ನಿಮ್ಮೆಲ್ಲರೂ ಕೂಡ ವಂದನೆಗಳು. ಮಿಕ್ಕ ಸಂಗತಿಗಳನ್ನು ಊಟದ ನಂತರ ಆಲೋಚನೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.